सर्वप्राणानामालयं करुणालयं नमामि भगवत्पादं शङ्करं लोकशङ्करम्। शङ्कारूपेण मच्चित्तं पङ्कीकृतमभूद्यया किङ्करीयस्य सा माया शङ्कराचार्यमाश्रये। प्रह्लादवरदो देवो यो नृसिंहः परो हरिः नृसिंहोपासकं नित्यं तं नृसिंहगुरुं भजे। श्रीसच्चिदानन्दशिवाविनम्रसंह्रभारत्यभिधान् यतीन्द्रान् विद्यानिधीन् मन्त्रनिधीन् सदात्मनिष्ठान् भजे मानवशम्भुरूपान्। सदात्मध्याननिरतं विषयेभ्यः पराङ्मुखं नौमि शास्त्रेषु निष्णातं चन्द्रशेखरभारतीं। विवेकिनं महाप्रज्ञं धैर्यौदार्यक्षमानिधिं सदाभिनवपूर्वं तं विद्यातीर्थगुरुं भजे। अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये। विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीं। पञ्चाशल्लिपिभिर्भक्तमुखदो पद्मस्थलां भास्वन्मौलिनिबद्ध चन्द्रशकलाम् आपीनतुङ्गस्तनीं मुद्रामक्षगुणं षडसुधाढ्यकलशं विद्यां च हस्ताम्बुजैः बिभ्राणां विशदप्रभां त्रिनयनां वाग्देवतामाश्रये। श्रीमत्परमहंसपरिव्राजकाचार्यवर्य पदवाक्यप्रमाणपारावारेण यमनियमासनप्राणायामप्रत्याहारधारणाध्यानसमाध्यष्टाङ्गयोगानुष्ठाननिष्ठ तपश्चक्रवर्ती अनाद्यविच्छिन्न श्रीशङ्कराचार्यगुरुपरम्परा प्राप्त षड्दशनस्थापनाचार्य व्याख्यानसिंहासनाधीश्वर सकलनिगमागमसारहृदय सांख्यत्रयप्रतिपादक वैदिकमार्गप्रवर्तक सर्वतन्त्रस्वतन्त्र आदिराजधानी विद्यानगरमहाराजधानी कर्नाटकसिंहासनप्रतिष्ठापनाचार्य श्रीमद्राजाधिराजगुरुभूमण्डलाचार्य ऋष्यशृङ्गपुरवराधीश्वर तुङ्गभद्रतीरनिवासी श्रीमद्विद्याशङ्करपादपद्माराधक श्रीमज्जगद्गुरु श्रीमदभिनवविद्यातीर्थमहास्वामी गुरु श्री करकमलसञ्जात श्रीमज्जगद्गुरु श्री भारतीतीर्थमहास्वामिनां तत्करकमलसञ्जात श्रीमज्जगद्गुरु श्री विधुशेखरभारती महास्वामिनां च चरणारविन्दयोः साष्टाङ्गप्रणामान् समर्पयामः। ಸರಿಯಾದ ಸಮಯಕ್ಕೆ ಬಂದಿರಿ. ಅದ್ವೈತಾನಂದಪೂರ್ಣಾಯ ವ್ಯಾಸಶಂಕರರೂಪಿಣೇ ನಮೋಸ್ತು ವಾಸುದೇವಾಯ ಗುರವೇ ಸರ್ವಸಾಕ್ಷಿಣೇ. ಇದರಲ್ಲಿ 5ನೇ ವರ್ಣಕ ಮುಗಿಸಿದ್ವಿ ಹೋದ ತರಗತಿಯಲ್ಲಿ. 6ನೇ ವರ್ಣಕ ಪ್ರಾರಂಭ ಮಾಡಿದ್ದೀವಿ. ಅದನ್ನು ಮತ್ತೆ ಒಂದು ಸತಿ ಆ ಮೊದಲ 3 ವಾಕ್ಯ ಓದಿಬಿಟ್ಟು ಮುಂದಕ್ಕೆ ಹೋಗೋಣ. ಷಷ್ಟಂ ಪ್ರಕರಣಂ ಅಂತ 89ನೇ ಪೇಜ್. 89ನೇ ಪೇಜಲ್ಲಿ ನೋಡ್ಕೊಳ್ಳಿ. ಪೂರ್ವಂ ಪ್ರತಿಜ್ಞಾತ ದುಃಖಾದಿ ಸಪ್ತಕೆ ದುಃಖಂ ಶರೀರಂ ಕರ್ಮ ರಾಗಾದಿ ಚ ಉತ್ತರೋತ್ತರ ಹೇತುತ್ವೇನ ಉಕ್ತಾನಿ. ಏನು ಹೇಳಿದ್ರಂದರೆ ಪೇಜ್ 41ರಲ್ಲಿ ಪ್ರತಿಪಾದಿತ ದುಃಖಾದಿ ಸಪ್ತಕೆ ದುಃಖ ಮುಂತಾದ 7 ವಿಷಯಗಳು ಹೇಳಿದರು. ಅದೇನಂತ ಒಂದ್ಸತಿ ನೋಡ್ಕೊಂಡು ಹೋಗೋಣ. 41ನೇ ಪೇಜಲ್ಲಿ ಮೇಲ್ಗಡೆ ಇದೆ ನೋಡಿ. ಅಥ ಇದಾನೀಂ ಜೀವಸ್ಯ ದುಃಖಂ ಜನ್ಮ ಚ ಕರ್ಮ ಚ ರಾಗದ್ವೇಷಾದಿ ಚ ಅಭಿಮಾನಶ್ಚ ಅವಿವೇಕಶ್ಚ. ಅದೊಂದು ಬಿಟ್ಟೋಗಿತ್ತದು, ಅದು ಸೇರಿಸ್ಕೋಬೇಕು. ಅವಿವೇಕಶ್ಚ ಆಫ್ಟರ್ ಅಭಿಮಾನ ಅವಿವೇಕ ಹ್ಯಾಸ್ ಟು ಬಿ ಇನ್ಕ್ಲೂಡೆಡ್ ದೇರ್. ಅವಿವೇಕಶ್ಚ ಅಜ್ಞಾನಂ ಚ ಇತ್ಯೇತೇಷು ಪೂರ್ವಂ ಪ್ರತಿ ಉತ್ತರೋತ್ತರಂ ಹೇತುಃ ತತ್ರ ದುಃಖಾದಿ ಚತುಷ್ಟಯಂ ಚತುರ್ಥವರ್ಣಕ್ಕೆ ವಿಚಾರ್ಯತೆ ಅಂತ ಹೇಳಿಬಿಟ್ಟು 4ನೇ ವರ್ಣಕದಲ್ಲಿ 4 ವಿಷಯಗಳನ್ನ ಹೇಳಿದರು. ಯಾವುದ್ಯಾವುದು ಅಂತ ಹೇಳಿದರೆ, ದುಃಖ ಅನ್ನೋದು ಮೊದಲು ನೋಡಿ ಹೇಗೆ ಮಾತಿದೆ ಅಂತ ಹೇಳಿದ್ರೆ, ದುಃಖ ಅನ್ನೋದು ಎಲ್ಲರೂ ಅನುಭವಿಸ್ತಾ ಇದ್ದಾರೆ. ಅಂದರೆ ಪ್ರಪಂಚದಲ್ಲಿ ಎಲ್ಲರೂ ಹುಟ್ಟಿದವರು ಎಲ್ಲರೂ ಕೂಡ ದುಃಖ ಅನುಭವಿಸ್ತಾರೆ ಖಂಡಿತ. ಆ ದುಃಖಕ್ಕೆ ಕಾರಣ ಯಾವುದು ಅಂತ ಹೇಳಿದರೆ ಜನ್ಮ ತಗೊಂಡಿದ್ರಿಂದ ದುಃಖ ಬಂತು. ಜನ್ಮ ಯಾತಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಕರ್ಮ ನಿಮಿತ್ತವಾಗಿ ಜನ್ಮ ಬರುತ್ತೆ. ಕರ್ಮ ಯಾತಕ್ಕೆ ಮಾಡ್ತಾನೆ ಒಬ್ಬ ಅಂತ ಹೇಳಿದ್ರೆ ರಾಗದ್ವೇಷಾದಿಗಳಿಂದ ಕರ್ಮ ಮಾಡ್ತಾನೆ. ರಾಗದ್ವೇಷಾದಿಗಳು ಯಾತಕ್ಕೆ ಬರುತ್ತೆ ಒಬ್ಬನಿಗೆ ಅಂತ ಹೇಳಿದ್ರೆ ಅಭಿಮಾನದಿಂದ ಬರುತ್ತೆ. ನನಗೆ ಸೇರಿದ್ದು, ನನಗೆ ಇದ್ರ ಮೇಲೆ ತುಂಬ ಆಸಕ್ತಿ ಇದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಏನಾದರೂ ತೊಂದರೆ ಬಂದರೆ ಅದಕ್ಕೆ ಅವ್ರ ಮೇಲೆ ದ್ವೇಷ ಬರುತ್ತೆ.
ಅದನ್ನು ಕಾಪಾಡಿಕೊಳ್ಳೇಬೇಕು ಅಂತ ರಾಗ ಬರುತ್ತೆ ಅದರ ಮೇಲೆ. ಹೀಗಾಗಿ ಅಭಿಮಾನದಿಂದ ಒಬ್ಬನಿಗೆ ರಾಗದ್ವೇಷಾದಿಗಳು ಬರುತ್ತೆ. ಆಮೇಲೆ ಅಭಿಮಾನಕ್ಕೆ ಏನು ಕಾರಣ ಅಂತ ಹೇಳಿದರೆ ಅವಿವೇಕವೇ ಕಾರಣ ಅಂತ ಬರುತ್ತೆ. ಅಂದರೆ ಅವಿವೇಕ ಅನ್ನೋದು ಏನು ಮಾಡುತ್ತೆ ಅಂತ ಹೇಳಿದ್ರೆ ತನ್ನ ಸ್ವರೂಪ ಎಂಥದ್ದು ಅನ್ನೋದು ಗೊತ್ತಿಲ್ಲದೆ ಇರೋದ್ರಿಂದ ಅವನು ತನ್ನನ್ನು ಒಂದು ದೇಹ ಶರೀರ ಒಂದು ಮನುಷ್ಯ ಅಂತ ತಿಳ್ಕೊಳ್ತಾನೆ. ಮನುಷ್ಯ ಅಂತ ಬಂದಿದ ತಕ್ಷಣ ನನಗೆ ಇಂಥವರೆಲ್ಲ ಬೇಕಾದವರು, ಇಂಥವ್ರದ್ದು ಬೇಡದೇ ಇರೋರು, ಇಂಥ ವಸ್ತುಗಳೆಲ್ಲ ನನಗೆ ಸೇರಿದ್ದು, ಇಂಥ ವಸ್ತುಗಳೆಲ್ಲ ನನಗೆ ನೋಡಿ ಇಷ್ಟ ಇಲ್ಲ ನನಗೆ ಅಂತ ಬರುತ್ತೆ. ಹೀಗಾಗಿ ಒಂದು ಸೊಳ್ಳೆಯನ್ನು ಬಂದು ಕಚ್ಚಕ್ಕೆ ಹೋದರೆ ನಮಗೆ ಅದನ್ನು ದೂರ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅದೇ ಥರ ನಮಗೆ ಬೇಕಾದ ಒಂದು ವಸ್ತು ನಮ್ಮ ಹತ್ರ ಹತ್ತಿರ ಬರ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಬರಮಾಡ್ಕೊಡ್ತೀವಿ ನಾವು. ಹೀಗೆ ರಾಗದ್ವೇಷಾದಿಗಳಿಗೆಲ್ಲ ಕಾರಣ ಯಾವುದು ಅಂತ ಹೇಳಿದರೆ ಅಭಿಮಾನವೇ. ಅಭಿಮಾನಕ್ಕೆ ಕಾರಣ ಯಾವುದು ಅಂತ ಹೇಳಿದ್ರೆ ಅವಿವೇಕ. ಅವಿವೇಕಕ್ಕೂ ಒಂದು ಕಾರಣ ಇದೆ, ಅದೇ ಅಜ್ಞಾನ ಅಂತ ಹೇಳ್ಬಿಟ್ಟು. ಅಜ್ಞಾನನೇ ಲಾಸ್ಟ್. ಅಜ್ಞಾನಕ್ಕೆ ಕಾರಣ ಯಾವುದು ಅಂತ ಕೇಳಬಾರ್ದು ನಾವು, ಯಾಕಂದರೆ ಅಜ್ಞಾನವೇ ಮೂಲ ಅಜ್ಞಾನ. ಅದಕ್ಕೆ ಮೂಲ ಅಜ್ಞಾನ ಅಂತ ಹೆಸರೋದಕ್ಕೆ. ಆ ಬೇಸಿಕ್ ಅಜ್ಞಾನವೇ ಏನು ಮಾಡುತ್ತೆ, ಅವಿವೇಕ ಅಂತ ಒಂದನ್ನು ತಂದು ಕೊಡುತ್ತೆ ನಮಗೆ. ಅವಿವೇಕ ಅಂದರೆ ಸತ್ಯ ಯಾವುದು, ಮಿಥ್ಯೆ ಯಾವುದು, ನನ್ನ ಸ್ವರೂಪ ಯಾವುದು, ಅನಾತ್ಮ ಯಾವುದು, ಆತ್ಮ ಯಾವುದು ಅಂತ ಒಂದು ವಿವೇಕವನ್ನು ನಮಗೆ ಇಲ್ಲದೆ ಮಾಡಿಬಿಡುತ್ತೆ ಅದು ಅಜ್ಞಾನ. ಹಾಗಾಗಿ ಅಜ್ಞಾನದಿಂದ ಅವಿವೇಕ ಹುಟ್ಕೊಳ್ಳುತ್ತೆ, ಅವಿವೇಕದಿಂದ ಇವುಗಳೆಲ್ಲ ಹುಟ್ಕೊಳ್ಳುತ್ತೆ ಪರಂಪರೆಯ ಅಂತ ಹೇಳಿದರು. ಈ 7ರಲ್ಲಿ ಈ ಚತುರ್ಥ ವರ್ಣಕದಲ್ಲಿ ಏನು ಮಾಡಿದರು, ದುಃಖ, ಜನ್ಮ, ಕರ್ಮ, ರಾಗದ್ವೇಷಾದಿ ಇಷ್ಟು ಅದನ್ನು ದುಃಖ, ಜನ್ಮ, ಕರ್ಮ, ರಾಗದ್ವೇಷಾದಿ ಇದನ್ನೆಲ್ಲ ಅವರು ವಿಚಾರ ಮಾಡಿದ್ದಾರೆ. ಅದರಲ್ಲಿ ಏನು ಮಾಡಿದ್ದಾರೆ, ಇದರಲ್ಲಿ ಈ ಮುಂದಿನ ಅಧ್ಯಾಯದಲ್ಲಿ ಏನು ಮಾಡಿದ್ದಾರೆ, ಅಭಿಮಾನ, ಅವಿವೇಕ, ಅಜ್ಞಾನಂ ಚ ಕಥ್ಯತೆ. ಇದರಲ್ಲಿ ಇದಾನಿ ಷಷ್ಠವರ್ಣಕ್ಕೆ ಪೂರ್ವಂ ಪ್ರತಿಜ್ಞಾತ ದುಃಖ. ಅದರಲ್ಲಿ ಬಂದ್ಬಿಟ್ಟು ಇದಾನಿಂ ಷಷ್ಠವರ್ಣಕ್ಕೆ ರಾಗದ್ವೇಷಾದಿ ವೃತ್ತಿಭೇದ ಅಭಿಮಾನ, ಅವಿವೇಕ, ಅಜ್ಞಾನಂ ಚ ಕಥ್ಯತೆ. ಏನು ಮಾಡಿದ್ರು, ಹಿಂದಿನ 4ನೇ ವರ್ಣಕದಲ್ಲಿ 5ನೇ ವರ್ಣಕದಲ್ಲ ರಾಗದ್ವೇಷಾದಿಗಳು ಕರ್ಮಕ್ಕೆ ನಿಮಿತ್ತವಾಗುತ್ತೆ ಅಂತ ತೋರಿಸಿದ್ರು. ಯಾಕೆಂದರೆ ಏನು ಚಮತ್ಕಾರ ಮಾಡಿದ್ದಾರೆ ಅಂದರೆ 5ನೇ ವರ್ಣಕದಲ್ಲಿ ಮುಖ್ಯವಾಗಿ ವಿಚಾರ ಮಾಡಿದ್ದು ಆತ್ಮ ಅನ್ನೋದು ಅಸಂಗ. ಅದಕ್ಕೆ ಯಾವ ಕ್ರಿಯೆಗಳು ಅದು ಮಾಡೋಕ್ಕಾಗೋದೇ ಇಲ್ಲ. ಯಾಕೆಂದರೆ ಅದಕ್ಕೆ ಇಂದ್ರಿಯಗಳಿದ್ರೇ ಕ್ರಿಯೆ ಮಾಡೋದು, ಏನಾದರೂ ಮನಸ್ಸು ಇಲ್ಲ, ಅದಕ್ಕೆ ಸಂಕಲ್ಪನೂ ಮಾಡ್ಕೊಳ್ಳೋಕ್ಕಾಗಲ್ಲ. ಹಾಗಿರುವಾಗ ಆತ್ಮ ಅನ್ನೋದು ಚೈತನ್ಯವಾಗಿದೆ, ಆದರೆ ಕ್ರಿಯೆಗಳು ನಡೀತಾ ಇರೋದು ನೋಡ್ತೀವಿ ನಾವು. ಅವಾಗ ಚೈತನ್ಯವಾಗಿರೋ ಆತ್ಮನಿಗೆ ಯಾವುದು ಕ್ರಿಯೆಯೂ ಇಲ್ಲ ಅಂತ ಹೇಳ್ತೀರಾ, ಅವಾಗ ಇಂದ್ರಿಯಗಳು ಕ್ರಿಯೆ ಮಾಡ್ತಾ ಇದ್ರು ನೋಡ್ತೀವಿ. ಅವಾಗ ಇಂದ್ರಿಯಗಳು ಜಡವಾಗಿರೋ ಇಂದ್ರಿಯಗಳು ಹೇಗೆ ಕರ್ಮ ಮಾಡುತ್ತೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಅವಾಗ ಆತ್ಮನ ಒಂದು ಜ್ಯೋತಿಸ್ ಅದಕ್ಕೆ ಸಿಗುತ್ತೆ, ಆತ್ಮನ ಸಾನ್ನಿಧ್ಯ ಇದೆ ಇದಕ್ಕೆ. ಹೇಗೆ ಒಂದು ಮ್ಯಾಗ್ನೆಟ್ ಅನ್ನೋದು ಅಯನ್ ಫೈಲಿಂಗ್ಸ್ ಎಲ್ಲ ಹತ್ತಿರ ಇದ್ದರೆ, ಮ್ಯಾಗ್ನೆಟ್ ಅನ್ನೋದು ಸುಮ್ಮನೆ ಇದ್ರೂ ಕೂಡ ಅಯನ್ ಫೈಲಿಂಗ್ಸ್ ಎಲ್ಲ ಆಡುತ್ತೆ. ಅದೇ ಥರ ಆತ್ಮ ಅನ್ನೋದು ಚೈತನ್ಯ ಒಂದು ಕಡೆ ಇದೆ, ಅದು ಎಲ್ಲ ಕಡೆಯೂ ಇದೆ. ಅದು ಅದರ ಸನ್ನಿಧಿಯಲ್ಲಿ ಇಂದ್ರಿಯಗಳೆಲ್ಲ ಇರುವಾಗ ಆ ಇಂದ್ರಿಯಗಳೆಲ್ಲ ಚೈತನ್ಯದಿಂದ ವ್ಯಾಪಾರ ಮಾಡುತ್ತೆ ಅಂತ ಹೇಳಿದ್ರು. ಅವಾಗ ಇಂದ್ರಿಯಗಳು ಕೂಡ ತಾನೇ ಹೇಗೆ ವ್ಯಾಪಾರ ಮಾಡುತ್ತೆ ಅಂತ ಕೇಳಿದಾಗ ಪ್ರಶ್ನೆ ಮಾಡಿದಾಗ ರಾಗದ್ವೇಷಗಳೇ ಇಂದ್ರಿಯನ್ನು ಪ್ರವರ್ತಿಸುತ್ತೆ ಅಂತ ಹೇಳಿದ್ರು. ಇವಾಗ ನೋಡಿ, ನನಗೆ ಎದುರುಗಡೆ ಒಂದು ಪದಾರ್ಥ ಇದೆ, ಹೊಟ್ಟೆ ಹಸಿವಾಗಿದೆ, ಅವಾಗ ನಾನು ಮಾಡ್ತೀನಿ, ಕೈ ಚಾಚಿ ಅದನ್ನು ತಗೊಳ್ತೀನಿ ನಾನು. ಹಾಗಾಗಿ ನನ್ನ ಇಂದ್ರಿಯಗಳು ಕೆಲಸ ಮಾಡಬೇಕಾದ್ರೆ ರಾಗದ್ವೇಷಗಳು ಹಿಂದೆ ಇದೆ ಅಂತ ಗೊತ್ತಾಗುತ್ತೆ. ಅದೇ ಥರ ಒಂದು ಸೊಳ್ಳೆನೋ ಒಂದು ನಾಯೋ ಬಂದರೆ ನಾನು ಏನು ಮಾಡ್ತೀನಿ, ಅದನ್ನು ಹೋಗೋಕ್ಕೆ ನಾನು ಈ ಕಡೆಯಿಂದ ತಳ್ತೀನಿ ಅದನ್ನು. ಹಾಗಾಗಿ ಮಾಡೋದಕ್ಕೂ ಕೂಡ ಇಂದ್ರಿಯಗಳ ಪ್ರಯತ್ನ ಕೆಲಸ ಮಾಡೋದಕ್ಕೆ ರಾಗದ್ವೇಷಗಳೇ ಕಾರಣ ಅಂತ ಬಂತು. ಹಾಗಾಗಿ ರಾಗದ್ವೇಷಗಳು ಕೂಡ ಜಡವಲ್ಲ ಅಂತ ಕೇಳಿದ್ರು. ಆವಾಗ ರಾಗದ್ವೇಷಗಳು ಜಡವೇನೆ ಖಂಡಿತ, ಆದರೆ ರಾಗದ್ವೇಷಗಳಿಗೆ ಆತ್ಮನ ಒಂದು ಚೈತನ್ಯದ ಹತ್ತಿರ ಇರೋದ್ರಿಂದ ಅವುಗಳಿಗೆ ಒಂದು ಪ್ರವೃತ್ತಿ ಸಿಕ್ಕಿ ಅವುಗಳಿಗೆ ಇದೆಲ್ಲ ಮಾಡಿಸುತ್ತೆ ಅಂತ ಅದನ್ನು ತೋರಿಸಿದ್ರು. ಇವಾಗ ರಾಗದ್ವೇಷಗಳಲ್ಲೇ ಕೂಡ ಅದರಲ್ಲಿ ಒಂದು ಪ್ರಭೇದ ಹೇಗಿದೆ ಅನ್ನೋದನ್ನು ಡೀಟೇಲ್ಡಾಗಿ ಈ ವರ್ಣಕದಲ್ಲಿ ಮಾಡಬೇಕು ಅಂತ ಬರ್ತಾ ಇದ್ದಾರೆ. ಅದನ್ನೇ ಈ ಷಷ್ಠಂ ವರ್ಣಕದಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದನ್ನು 81 ಪೇಜ್ 89. ಅದರಲ್ಲಿ ರಾಗ, ದ್ವೇಷ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಂ, ಈರ್ಷ್ಯ, ಅಸೂಯ, ದಂಭ, ದರ್ಪ, ಅಹಂಕಾರ, ಇಚ್ಛಾ, ಭಕ್ತಿ, ಶ್ರದ್ಧಾ ಇತಿ ರಾಗದ್ವೇಷಾದಿ ವೃತ್ತಯ 16 ಇದೆ ಇವರು ಅಂತ ಹೇಳಿದರು. ಇವಾಗ 16 ಕೂಡ ಏನೇನು ಅನ್ನೋದನ್ನು ವಿವರಣೆ ಮಾಡ್ತಾರೆ. ಇದರಲ್ಲಿ ನೋಡಿ ಏನು ಮಾಡಬೇಕು ಅಂದರೆ, ಇದರಲ್ಲಿ ಈ ಅಹಂಕಾರ ಅನ್ನೋ ತನಕ, ಇಚ್ಛಾ ಅನ್ನೋ ತನಕ ನಮಗೆ ಬಿಡಬೇಕಾದ ವಸ್ತುಗಳಾಗಿರುತ್ತೆ. ಆದರೆ ಶ್ರದ್ಧಾ ಭಕ್ತಿ ಅನ್ನೋದು ನಾವು ಇದು ಗ್ರಾಹ್ಯ ನಮಗೆ, ಅದನ್ನು ನಾವು ವರ್ಧಿಸ್ಕೋಬೇಕು. ಆ ಥರ ಎರಡನ್ನೂ ಕೂಡ ಸೇರಿಸಿದ್ದಾರೆ. ಯಾತಕ್ಕೆ ಅಂತ ಹೇಳಿದರೆ, ಈ ಶ್ರದ್ಧಾ ಭಕ್ತಿ ಅನ್ನೋದನ್ನು ಕೂಡ ರಾಗ ಅನ್ನೋದರಲ್ಲಿ ಯಾತಕ್ಕೆ ಸೇರಿಸಿದ್ರು, ರಾಗ ಆದಿಪದದಿಂದ ಇದೆಲ್ಲ ಸೇರಿಕೊಳ್ಳುತ್ತೆ. ಅದು ರಾಗದ್ವೇಷ ಆದಿಗಳಿಂದ ಆದಿಪದದಿಂದ ಇದೆಲ್ಲ ಸೇರಿಕೊಳ್ಳುತ್ತೆ ಅಂತ ಬಂತು. ಆದರೆ ಇವುಗಳೆಲ್ಲವೂ ಕೂಡ ನಮ್ಮ ವೇದಾಂತದಲ್ಲಿ ಕ್ಷೇತ್ರಂ ಅಂತ ಹೇಳ್ತೀವಲ್ಲ, ಯಾವುದು ಅನಾತ್ಮ ಅಂತ ಪ್ರಕೃತಿಯಿಂದ ಹುಟ್ಟಾಗಿದ್ದು ಅದಕ್ಕೆ ಸೇರಿಸಿದ್ದಾರೆ. ಎದುರು ಬರುತ್ತೆ ಅಂತ ಹೇಳಿದ್ರೆ, ಭಗವದ್ಗೀತೆ 13ನೇ ಅಧ್ಯಾಯದಲ್ಲಿ ಇಚ್ಛಾದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನಾಧೃತಿ ಇಂದ್ರಿಯಾಣಿ ದಶೈಕಂಚ ಪಂಚಚ ಇಂದ್ರಿಯ ಗೋಚರಾಹ ಅಂತ ಹೇಳ್ಬಿಟ್ಟು ಇದು ಏವಂ ಕ್ಷೇತ್ರಂ ಸಮಾಸೇನ ಉದಾಹೃತಂ ಅಂತ ಹೇಳ್ತಾರೆ. ಹಾಗಾಗಿ ಕ್ಷೇತ್ರಂ ಅಂತ ಯಾವುದು ಅನಾತ್ಮ ಇದೆಯೋ ಅದರಲ್ಲಿ ಇದೆಲ್ಲ ಸೇರಿಬಿಡುತ್ತೆ. ಅದಕ್ಕೆ ಮುಂಚೆ ಏನು ಮಾಡಿದ್ದಾರೆ, ಇದು ಮಹಾಭೂತಾನ್ ಅಹಂಕಾರ ಅಂತ ಸೇರಿಸ್ಬಿಟ್ಟು ಆ ಪಂಚಭೂತಗಳು ಅಹಂಕಾರ ಅಂದರೆ ಮನಸ್ಸಲ್ಲಿ ಬರೋ ಇದು ಅದೆಲ್ಲ ಸೇರಿಸಿದ್ರು. ಅದು ಸೇರಿಸ್ಬಿಟ್ಟು ಅದೆಲ್ಲ ಹೊರಗಡೆ ಇರೋದು ವ್ಯಾಪಕವಾದ್ದಾಯಿತು. ವ್ಯಷ್ಟಿ
ಸರಿ ಸಮಷ್ಟಿ ವ್ಯಷ್ಟಿ ಒಬ್ಬೊಬ್ಬನಿಗೂ ಕೂಡ ಮನಸ್ಸಲ್ಲಿ ಇಚ್ಛಾ ದ್ವೇಷ ಸುಖ ಬರುತ್ತಲ್ಲ, ಅದನ್ನು ಏನು ಹೇಳೋಣ ಅಂತ ಹೇಳಿದ್ರೆ ಅದು ಕೂಡ ಇದಕ್ಕೆ ಸೇರಿದ್ದೆ, ಪ್ರಕೃತಿಗೆ ಸೇರಿದ್ದೆ ಅಂತ ಹೇಳ್ಬಿಟ್ಟು 2 ಶ್ಲೋಕಗಳಲ್ಲಿ 5, 6 2 ಶ್ಲೋಕಗಳಲ್ಲಿ 13ನೇ ಅಧ್ಯಾಯದಲ್ಲಿ ಅದರ 5 and 6 ಆ 2 ಶ್ಲೋಕಗಳಲ್ಲಿ ಇಡೀ ಕ್ಷೇತ್ರವನ್ನು ಸಂಗ್ರಹ ಮಾಡಿ ಹೇಳಿದ್ದಾರೆ. ಅದರಲ್ಲಿ ಬರೋ ಇಚ್ಛಾದ್ವೇಷ ಸುಖಂ ದುಃಖಂ ಅಂತೆಲ್ಲ ಬರ್ತಲ್ಲ, ಅಲ್ಲಿ ಇಚ್ಛಾದ್ವೇಷ ಅಂತ ಇರ್ತಲ್ಲ, ಅದನ್ನು ಇಲ್ಲಿ ಸಂಗ್ರಹ ಮಾಡಿ ಹೇಳ್ತಾ ಇದ್ದಾರೆ. ಇಲ್ಲಿ ಅದನ್ನು ಒಂದೊಂದು ಡೀಟೇಲ್ ಆಗಿ ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ನಾವು ಇನ್ನೊಂದು ಮಾಹಿತಿ ಯಾವುದು ನಮಗೆ ಜ್ಞಾಪಕ ಬರುತ್ತೆ ಅಂತ ಹೇಳಿದ್ರೆ, ಬೃಹದಾರಣ್ಯಕ ಉಪನಿಷತ್ತಲ್ಲಿ ಒಂದು ಲಿಸ್ಟ್ ಕೊಡ್ತಾರೆ. ಅಂದರೆ ಕಾಮ ಸಂಕಲ್ಪ ವಿಚಿಕಿತ್ಸಾ ಶ್ರದ್ಧಾ ಅಶ್ರದ್ಧಾ ಹ್ರೀರ್ ಭೀರ್ ಧೀರ್ ಇತ್ಯೇತತ್ ಸರ್ವಂ ಮನ ಏವ, ಧೃತಿ ಅಧೃತಿ ಹ್ರೀರ್ ಧೀರ್ ಭೀರ್ ಇತ್ಯೇತತ್ ಸರ್ವಂ ಮನ ಏವ ಅಂತ ಹೇಳ್ಬಿಟ್ಟು ಇವರೆಲ್ಲ ಮನಸ್ಸಿನ ಪರಿಣಾಮಗಳು. ಇವರೆಲ್ಲ ಯಾವುದು ಕಾಮ ಸಂಕಲ್ಪ ವಿಚಿಕಿತ್ಸಾ ಅಂತ ಹೇಳಿದ್ರೆ ಡೌಟ್ ಅನ್ನೋದು, ಅದೆಲ್ಲ ಮನಸ್ಸಿಗೆ ತಾನೇ ಬರೋದು. ಹಾಗಾಗಿ ಆಮೇಲೆ ಇದು ಶ್ರದ್ಧೆ ಇರೋದು ಮನಸ್ಸಿಗೆ ಸೇರಿದ್ದೆ. ಅಶ್ರದ್ಧಾ, ಅವನಿಗೆ ಶ್ರದ್ಧೆ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಮನಸ್ಸಿಗೆ ಸೇರಿದ್ದೆ ಅದು. ಆಮೇಲೆ ಧೃತಿ ಅಧೃತಿ ಅಂತ ಹೇಳಿದ್ರೆ ಒಂದು ಫರ್ಮ್ನೆಸ್, ಅಧೃತಿ ಅಂತ ಹೇಳಿದ್ರೆ ಅದು ಇಲ್ಲದೆ ಇರೋದು ಇಂಥದ್ದು. ಆಮೇಲೆ ಹ್ರೀ ಅಂತ ಹೇಳಿದ್ರೆ ನಾಚಿಕೆ ಅಂತ ಒಂದು ಬುದ್ಧಿ ಇರ್ತಾರೆ, ಇಲ್ಲಿ ಬರುತ್ತಲ್ಲ ನಾಚಿಕೆ ಅನ್ನೋದು ಎಲ್ಲರಿಗೂ ಬರುತ್ತೆ. ಆಮೇಲೆ ಅದ್ರ ಜೊತೆಗೆ ಹ್ರೀ ದೀಹಿ ಬುದ್ಧಿಮಂತನ ಅದು. ಆಮೇಲೆ ಬೀಹಿ ಅಂತ ಭಯ, ಅದೆಲ್ಲವೂ ಕೂಡ ಮನಗೇವ ಅಂತ ಹೇಳ್ಬಿಟ್ಟು ಮನಸ್ಸಿನ ಬೇರೆ ಬೇರೆ ಟ್ರಾನ್ಸ್ಫಾರ್ಮೇಷನ್ಸ್ ಒನ್ಲಿ ಅಂತ ಲಿಸ್ಟ್ ಕೊಟ್ಟಿದ್ದಾರೆ. ಆ ಲಿಸ್ಟನ್ನು ನಾವು ಇಲ್ಲಿ ಜ್ಞಾಪಕ ಮಾಡ್ಕೋಬೋದು. 13 ಚಾಪ್ಟರಲ್ಲಿ 5 and 6 ಕೂಡ ಜ್ಞಾಪಕ ಮಾಡ್ಕೋಬೇಕು ನಮಗೆ. ಇದೆಲ್ಲವೂ ಕೂಡ ಸೇರಿ ಕ್ಷೇತ್ರ ಅಂತ ಬರುತ್ತೆ. ಇಲ್ಲಿ ವಿಶೇಷವಾಗಿ ರಾಗದ್ವೇಷ ಆದಿಪದದಿಂದ ಶ್ರದ್ಧಾ, ಅಲ್ಲಿ ಬಂದಿದ್ದ ಶ್ರದ್ಧಾ ಅದು ಕೂಡ ಸೇರಿಸಿದ್ದಾರೆ. ಹೀಗಾಗಿ ನಮಗೆ ಇದರಲ್ಲಿ ಹೇಳಿರೋ ವಿಷಯಗಳೆಲ್ಲ ಉಪನಿಷತ್ತುಗಳು ಇರೋದೇನೆ, ಅದನ್ನು ಇವರು ಸಂಗ್ರಹ ಮಾಡಿ ಹೇಳ್ತಾ ಇದ್ದಾರೆ. ಅದಕ್ಕೆ ಮನನಂ ಅನ್ನೋದು ಸರಿಯಾಗಿ ಇವರಿಗೆ ಹೆಸರು ಕೊಟ್ಟಿದ್ದಾರೆ. ಅದಕ್ಕೆ ಇದರಲ್ಲಿ ಹೇಳ್ತಾ ಇದ್ದಾರೆ, ಒಂದೊಂದಕ್ಕೂ ಡೆಫಿನೇಷನ್, ಒಂದೊಂದಕ್ಕೂ ಒಂದು ಎಕ್ಸಾಂಪಲ್ ಕೊಟ್ಟು ಮಾಡ್ತಾ ಇದ್ದಾರೆ. ಸ್ತ್ರೀ ವಿಷಯಕ ಚಿತ್ತವೃತ್ತಿ ರಾಗ ಅಂತ. ಹಾಗಾಗಿ ಅದನ್ನು ರಾಗ ಅಂತ ಹೇಳಿದರು. ಅಪಕಾರ ಕರ್ತು ಪ್ರತ್ಯಪಕಾರೇಚ್ಛ ದ್ವೇಷ. ನನಗೆ ಯಾರಾದರೂ ಒಬ್ಬ ಅಪಕಾರ ಮಾಡಿದ ಅಂತ ಹೇಳಿದ್ರೆ ಅವನಿಗೆ ನಾನು ಸೇರಿ ತೀರಿಸ್ಕೊಳ್ತೀನಿ ನೋಡಿ, ನೀವು ಸುಮ್ಮನೆ ಬಿಡಲ್ಲ ಅಂತ ನಾವು ಹೇಳ್ತೀವಲ್ಲ, ಅದು ದ್ವೇಷ ಅಂತ ಆಗುತ್ತೆ ಅದು. ಆಮೇಲೆ ಗೃಹ ಕ್ಷೇತ್ರಾದಿ ಸಂಪಾದನೆಚ್ಛ ಕಾಮ ಅಂತ ಒಂದು ಇದೆಲ್ಲ ಸಾಮಾನ್ಯವಾಗಿ ಈ ಕಾಮ ರಾಗ ಎರಡನ್ನೂ ಸೇರಿಸಿ ಹೇಳೋದೊಂದು ಪದ್ಧತಿ ಇದೆ. ಹಾಗಾಗಿ ಇಲ್ಲಿ ಏನು ಮಾಡಿದ್ರು, ರಾಗ ಅಂತ ಸೆಪರೇಟಾಗಿ ಹೇಳಿದ್ರಿಂದ ಕಾಮ ಅನ್ನೋದನ್ನು ಬೇರೆಯಾಗಿ ಹೇಳ್ತಾ ಇದ್ದಾರೆ. ಸ್ತ್ರೀ ವಿಷಯಕ ಇಚ್ಛಾ ಅನ್ನೋದನ್ನು ರಾಗ ಅಂತ ಹೇಳಿಬಿಟ್ಟಿದ್ರಿಂದ ಕಾಮ ಅನ್ನೋದನ್ನು ಬೇರೆ ವಿಷಯಗಳಿಗೆ ಹೇಳ್ತಾ ಇದ್ದಾರೆ. ಹೀಗೆ ಗೃಹ ಕ್ಷೇತ್ರಾದಿ ಸಂಪಾದನೆ ಇಚ್ಛಾ ಕಾಮ. ಹೀಗಾಗಿ ಮನೆ ಕಟ್ಕೊಳ್ಳೋದು, ಆಮೇಲೆ ಇದು ಲ್ಯಾಂಡ್ಸ್ ಜಮೀನು ತಗೊಳ್ಳೋದು, ಇಂಥದ್ದೆಲ್ಲ ಸೇರಿಸ್ಕೊಳ್ಳೋದು ಅಂತ ಇದೆಯಲ್ಲ, ಸಂಪಾದನೆ ಮಾಡೋದು ಅಂತ, ಅದಕ್ಕೆ ಒಂದು ಇಚ್ಛೆ ಇರುತ್ತಲ್ಲ, ಅದಕ್ಕೆ ಕಾಮ ಅಂತ ಹೇಳಿದ್ರು. ಇದಕ್ಕೆ ಬೇಕಾದ್ರೆ ನಾವು ಒಂದು ಹೇಳ್ಬೋದು, ಸ್ತ್ರೀ ವಿಷಯಕ ಅಂತ ಹೇಳಿದಾಗ ಪರಸ್ತ್ರೀ ಅದಕ್ಕೆ ಹೇಳ್ಬೋದು ರಾಗ ಅಂತ. ಆದರೆ ತನ್ನ ಸ್ತ್ರೀಗೆ ತಾನೇ ಒಂದು ಮದುವೆ ಮಾಡ್ಕೊಂಡು ಹೆಂಡತಿ ಸಮೇತ ಒಂದು ಸಂಸಾರ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಬೇಕಾದ್ರೆ ಕಾಮ ಅಂತ ಸೇರಿಸ್ಕೋಬೋದು, ನಾವು ಮಾಡ್ಬೋದು ಅದನ್ನು. ಆಮೇಲೆ ತಸ್ಯ ಕರ್ತರಿ ವೈರಸ್ಯಂ ಕ್ರೋಧ. ನೋಡಿ, ತಸ್ಯ ಅಂತ ಹೇಳಿದರೆ ಯಾವುದು, ಗೃಹ ಕ್ಷೇತ್ರಾದಿ ಸಂಪಾದನೆ ಇಚ್ಛಾ ಅಂತ ನಮಗೆ ಬರುತ್ತಲ್ಲ, ಆ ಇಚ್ಛೆಗೆ ನಮಗೆ ಯಾರಾದರೂ ಅಡ್ಡಿ ಮಾಡಿದ್ರೆ ಅವ್ರ ಮೇಲೆ ನಮಗೆ ಒಂದು ವೈರಸ್ಯ ಬರುತ್ತೆ, ಅವಾಗ ಕೋಪ ಬರುತ್ತೆ ಅವ್ರ ಮೇಲೆ. ಅದಕ್ಕೆ ಏನು ಮಾಡಿದ್ರು, ಕ್ರೋಧ ಅಂತ ಹೇಳಿದ್ರು ಅದನ್ನು. ಹೀಗೆ ಅದನ್ನು ಕ್ರೋಧ ಅಂತ ಹೇಳಿದ್ರು. ನೋಡಿ, ಇದರಲ್ಲಿ ಕೂಡ ನಾವು ನೋಡ್ತೀವಿ, ಕೆಲವು ಸತಿ ಒಬ್ಬನಿಗೆ ಯಾರೋ ಒಂದು ಸ್ತ್ರೀಯನ್ನು ಮದುವೆ ಮಾಡ್ಕೋಬೇಕು ಅಂತ ಇರುತ್ತೆ, ಆದರೆ ಅವಳೇ ತಿರಸ್ಕಾರ ಮಾಡ್ತಾಳೆ ಅಂತ ಹೇಳಿದ್ರೆ ಯಾವಳ ಮೇಲೆ ಅವನಿಗೆ ಆಸೆ ಇರುತ್ತೋ ಅವಳ ಮೇಲೆ ಇವಾಗ ಕೋಪ ಬರುತ್ತೆ. ಇವನಿಗೆ ಆ್ಯಸಿಡ್ ಹಾಕ್ತಾನೆ ಅವಳ ಮೇಲೆ, ಅಥವಾ ಕೊಲ್ಲಕ್ಕೆ ಕೂಡ ಹೋಗ್ತಾನೆ ಅವನು. ಅವಳು ಇರಬಾರ್ದು, ಅಥವಾ ಅವಳು ಇನ್ನೊಬ್ಬನ ಯಾರು ಮದುವೆ ಮಾಡ್ಕೊಳ್ತಾಳೆ ಅಂತ ಹೇಳಿದ್ರೆ ನನ್ನ ಬಿಟ್ಟು ಅವಳು ಹೋಗ್ತಾಳಲ್ಲ ಅಂತ ಹೇಳ್ಬಿಟ್ಟು ಅವನ ಜೊತೆ ಅವಳು ಸುಖವಾಗಿರಬಾರ್ದು ಅಂತ ಹೇಳ್ಬಿಟ್ಟು ಅವಳನ್ನ ಕೊಲ್ಲಕ್ಕೆ ಕೂಡ ಹೋಗ್ತಾನೆ. ಅಂದರೆ ಯಾವುದೊಂದು ಆಶ್ಚರ್ಯವಾಗಿದೆ ನೋಡೋಕ್ಕೆ. ಯಾವುದು ಪ್ರೀತಿಗೆ ಪ್ರಾತವಾಗಿತ್ತೋ ಅದೇ ಇವಾಗ ಕ್ರೋಧಕ್ಕೆ ಪ್ರಾತವಾಗೋಗುತ್ತೆ ಅಂತ ನೋಡಿದ್ರೆ ನಮಗೆ ಅದು ಮನುಷ್ಯನ ಒಂದು ಬುದ್ಧಿ ಹೇಗಿರುತ್ತೆ ಅಂತ ನಮಗೆ ಆಶ್ಚರ್ಯವಾಗುತ್ತೆ ಅದು. ಆಮೇಲೆ ತಸ್ಯ ವಿಘ್ನಕರ್ತರಿ ವೈರಸ್ಯಂ ಕ್ರೋಧ. ಆಮೇಲೆ ಸ್ವಸಂಪಾದಿತೇಷು ಕಿಂಚಿದಪಿ ಸತ್ಪಾತ್ರೆ ನ ದೇಯಂ ಇತಿ ಬುದ್ಧಿ ಲೋಭ ಅಂತ ಹೇಳಿದ್ರೆ ಜಿಪುಣತನ ಅಂತ ಹೇಳ್ತೀವಲ್ಲ ಅದು. ಆಮೇಲೆ ಮೈಸರ್ಲಿನೆಸ್ ಅಂತ ಹೇಳ್ತೀವಲ್ಲ ಅದು ಏನು ಅಂತ ಹೇಳಿದ್ರೆ, ಸ್ವಸಂಪಾದಿತೇಷು ಕಿಂಚಿದಪಿ, ತಾನು ಸಂಪಾದನೆ ಮಾಡಿದ್ರಲ್ಲಿ ಒಂದು ಚೂರು ಕೂಡ ಸತ್ಪಾತ್ರದಲ್ಲಿ ಕೊಡಬಾರ್ದು ನಾವು ಅಂತ ಒಂದು ಬುದ್ಧಿ ಇರುತ್ತೆ ಕೆಲವರಿಗೆ. ಅದಕ್ಕೆ ಲೋಭ ಅಂತ ಹೇಳ್ತಾರೆ. ಎಷ್ಟೋ ಜನ ಮಾಡ್ತಾರೆ ನೋಡಿ, ಒಳ್ಳೆ ಕೆಲಸ ಬರ್ತಾ ಇದೆಯಪ್ಪ ಒಂದು ಕೊಡಪ್ಪ ನೀನು ಅಂತ ಹೇಳಿದ್ರೆ, ದುಡ್ಡಿದೆ ನಿನಗೆ ಒಂದು ಕೊಡುತ್ತೆ, ಇಲ್ಲ ನಾನು ಇದಕ್ಕೆಲ್ಲ ಕೊಡಲ್ಲ, ನಾನು ಬೇರೆ ಯಾವುದಕ್ಕೂ ಕೊಡ್ತೀನಿ ಅಂತ ಹೇಳ್ತಾನೆ. ಅದು ಯಾವುದಕ್ಕೂ ಕೊಡೋದು ಇಲ್ಲ ಅವನು. ಇವರ ಥರ ಸುಮ್ಮನೆ ಇವನ್ನ ಕಳ್ಸಕ್ಕಾಗಿ ನಾನು ಬೇರೆ ಯಾವುದಕ್ಕೂ ಕೊಡ್ತೀನಪ್ಪ, ಇದಕ್ಕೆಲ್ಲ ನಾನು ಕೊಡಲ್ಲ ಅಂತ ಹೇಳ್ತಾನೆ. ಅಂತ ಒಂದು ಬುದ್ಧಿಗೆ ಲೋಭ ಅಂತ ಹೇಳಿದ್ರು. ಹಾಗಾಗಿ ನೋಡಿ, ಲೋಭ ಅನ್ನೋದು ದುಡ್ಡು ಇಲ್ಲದೇ ಇರೋನು ಲೋಭ ಮಾಡೋಕ್ಕಾಗಲ್ಲ. ಅದೇ ನಾವು ನಂಬ್ಕೋಬೇಕು. ದುಡ್ಡು ಇಲ್ಲದೇ ಇರೋನು ದಾರಿದ್ರ್ಯ, ಅವನಿಗೆ ಅವನು ಲೋಭ ಅಂತ ಹೇಳಿಲ್ಲ. ದುಡ್ಡು ಇರೋವನು ಕೂಡ ಕೊಡದೇ ಇರ್ತಾನಲ್ಲ, ಅದಕ್ಕೆ ಲೋಭ ಅಂತ ಹೇಳಿದ್ರು. ಅದರಿಂದ ಇದು ವಿಶಿಷ್ಟವಾದ ಇದು. ಆಮೇಲೆ ಐಶ್ವರ್ಯಂ ಅಸ್ತಿ ಇತಿ ಮದೇನ ಕೃತ್ಯಾಕೃತ್ಯೆ ಅವಿಚಾರ್ಯ ತೂಷ್ಣೀಂ ಅಸ್ಥಾನಂ ಅಂತ ಅವಸ್ಥಾನ ಅಂತ ಇರಬೇಕಲ್ವ, ಅದು ಕರೆಕ್ಟ್. ಅದು ಅದರಲ್ಲಿ ಡಿಪೆಂಡ್. ವಾ ಅಂತ ಬರಬೇಕು, ಅದಕ್ಕೆ ವಾ ಅನ್ನೋದು ಅದರಲ್ಲಿ ತೂಷ್ಣೀಂ ಅವಸ್ಥಾನಂ ಅಂತ ಬರಬೇಕು. ನಾನು ಅವಸ್ಥಾನ ಅಂತ ಓದ್ಕೊಂಡ್ಬಂದಿದ್ದೆ, ಇವಾಗ ಅದಕ್ಕೆ ಶಬ್ದ ಇಲ್ವಲ್ಲ ಅಂತ ನೋಡ್ತೇನೆ, ಅಕ್ಷರ ಇಲ್ವಲ್ಲ ಅಂತ ನೋಡ್ತೇನೆ. ಹಾಂ,
ತೂಷ್ಣೀಂ ಅವಸ್ಥಾನ. ಏನು ಅಂತ ಹೇಳಿದ್ರೆ, ನನಗೆ ಐಶ್ವರ್ಯ ನನಗೆ ತುಂಬ ಇದೆ ಅಂತ ಹೇಳ್ಬಿಟ್ಟು ಒಂದು ಮದಿಸಿ, ಬುದ್ಧಿ ಆ ಥರ ಒಂದು ಅಹಂಕಾರದಿಂದ ಮದಿಸಿ ಅವನೇನು ಮಾಡ್ತಾನೆ, ಕೃತ್ಯಾಕೃತ್ಯ ಅವಿಚಾರ್ಯ. ಕೃತ್ಯಾಕೃತ್ಯ ಅಂತ ಹೇಳಿದ್ರೆ ಮಾಡತಕ್ಕದ್ದು ಮಾಡತಕ್ಕದೇ ಇರೋದು, ಮಾಡಬಾರದೇ ಇರೋದು, ಅದನ್ನು ವಿಚಾರ ಮಾಡ್ದೇನೆ ಅವನೇನು ಮಾಡ್ತಾನೆ, ಸುಮ್ಮನೆ ಇದ್ಬಿಡ್ತಾನೆ. ಯಾವುದು ಮಾಡದೆ ಸುಮ್ಮನೆ ಇರ್ತಾನಲ್ಲ ಅವನಿಗೆ ಅದನ್ನು ಮೋಹ ಅಂತ ಹೇಳಿದ್ರು ಅಂತ. ಅಂದರೆ ಮೋಹ ಅಂತ ಇರೋನು ಏನೂ ಮಾಡದೇ ಇರ್ತಾನೆ ಅವನು. ಅದಕ್ಕೆ ಮೋಹ ಅನ್ನೋದನ್ನು ತಮಸ್ಸಿಗೆ ಸೇರಿಸಿದ್ದಾರೆ. ಭಗವದ್ಗೀತೆಯಲ್ಲಿ 14ನೇ ಅಧ್ಯಾಯ 17ನೇ ಅಧ್ಯಾಯದಲ್ಲಿ ಬರ್ತಲ್ಲ, ಅದರಲ್ಲಿ ಮೋಹ ಅನ್ನೋದನ್ನು ತಮಸ್ಸು ಅಂತ ತೋರಿಸ್ಬಿಟ್ಟು ಕೊಡ್ತಿದ್ದಾರೆ. ಅವನು ನೋಡಿ, ರಜಸ್ ಅನ್ನೋದು ಏನು ಮಾಡುತ್ತೆ ಅಂತ ಹೇಳಿದ್ರೆ ಚಟುವಟಿಕೆ ಇರುತ್ತೆ. ರಜಸ್ಸಲ್ಲಿ ದೇರ್ ವಿಲ್ ಬಿ ಆಕ್ಟಿವಿಟಿ, ಇಟ್ ವಿಲ್ ಬಿ ಗುಡ್ ಆರ್ ಬ್ಯಾಡ್ ಆಕ್ಟಿವಿಟಿ, ಚಟುವಟಿಕೆ ಇರುತ್ತೆ. ವೆರಸ್ ಮೋಹದಲ್ಲಿ ಬಂದುಬಿಟ್ಟು ಡ್ರಾಸ್, ಸ್ಲೀಪಿಂಗ್, ಪೋಸ್ಟ್ಪೋನಿಂಗ್, ಸುಮ್ಮನೆ ಇರೋದು, ಸುಮ್ಮನೆ ಏನೋ ಒಂದು ಕಡೆ ನೋಡ್ಕೊಂಡಿರೋದು, ಕೂತಿರೋದು, ಏನು ಕೆಲಸ ಮಾಡದೇ ಇರೋದು ಅಂತ ಇದೆಯಲ್ಲ, ಅದಕ್ಕೆ ಅವನಿಗೆ ಕೈ ಕೆಲಸ ಮಾಡೋಕ್ಕೆ ಮೈಯ ಬಗ್ಗಲ್ಲ. ಅದು ಮೋಹದಿಂದ ತಮಸ್ಸು ಅಂತ ಹೇಳ್ತಾರೆ. ಅದನ್ನು ಇಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಐಶ್ವರ್ಯಂ ಅಸ್ತಿ ಮದೇನ ಕೃತ್ಯಾಕೃತ್ಯೆ ಅವಿಚಾರ್ಯ ಅವನು ತೂಷ್ಣೀಂ ಅವಸ್ಥಾನ ಮೋಹ. ಆಮೇಲೆ ಸ್ವಸ್ಯ ಸಂಪದಸ್ತಿ ಕಿಂವಾ ಮಯ ಕರ್ತವ್ಯ ಕರ್ತವ್ಯ ಅಶಕ್ಯಂ ಇತಿ ಬುದ್ಧಿ ಮದಃ. ಮದ ಅನ್ನೋದು ಯಾವುದು ಅಂತ ಹೇಳಿದ್ರೆ, ನನಗೆ ಬೇಕಾದಷ್ಟು ಸಂಪತ್ತಿದೆ, ನನ್ನಿಂದ ಏನು ನಾನು ಕರ್ತವ್ಯ ಅಶಕ್ಯ, ನನ್ನಿಂದ ಮಾಡೋಕ್ಕಾಗದೇ ಇರೋದು ತಾನು ಏನಿದೆ, ನಾನು ಯಾವುದನ್ನು ತಾನು ಸಾಧಿಸಲ್ಲ ಅಂತ ಒಂದು ಬುದ್ಧಿ ಇದೆಯಲ್ಲ, ಅದು ಮದಃ ಅಂತ ಹೇಳಿದರು. ಅದನ್ನು ಆಮೇಲೆ ಸ್ವಸಮಾನ ಸಂಪನ್ನ ಜನದರ್ಶನ ಅಸಹನಂ ಮಾತ್ಸರ್ಯಂ. ಅಂದರೆ ತನಗೆ ಸಮಾನವಾಗಿರೋ ಒಂದು ಸಂಪತ್ತಿ ಯಾರಿಗೂ ಇದ್ದರೆ ಅದನ್ನು ನೋಡೋಕ್ಕೆ ಇವನಿಗೆ ಇಷ್ಟ ಇಲ್ಲ, ಅಂದರೆ ಅದನ್ನು ಸಹಿಸೋಕ್ಕೂ ಆಗ್ತಾ ಇಲ್ಲ ಅವನಿಗೆ, ಅದು ಮಾತ್ಸರ್ಯಂ ಅಂತ ಹೇಳಿದರು. ಆಮೇಲೆ ಇದಂ ದುಃಖಂ ತಂ ವಿಹಾಯ ಮಮ ಕಿಮಿತ್ಯಾಗತಂ ಇತಿ ಚಿತ್ತವೃತ್ತಿ ಈರ್ಷ್ಯಾ ಅನ್ನೋದು ಏನು ಅಂತ ಹೇಳಿದ್ರೆ, ಇವನಿಗೊಂದು ದುಃಖ ಬಂದಿರುತ್ತೆ, ಆ ದುಃಖ ಅವನಿಗೆ ಯಾಕೆ ಬರಲಿಲ್ಲ, ಅವನಿಗೆ ಬರದೆ ನನಗೆ ಯಾಕೆ ಬಂತು ಅಂತ ಅಂದ್ಕೊಳ್ತಾನಲ್ಲ, ಅದು ಈರ್ಷ್ಯಾ ಅಂತ. ಅದಕ್ಕೆ ಹತ್ರ ಕೇಳಬೇಕಾಗುತ್ತೆ. ನೋಡಿ, ನನಗೆ ಒಬ್ರು ಹೇಳಿದ್ರು, ತುಂಬ ಚೆನ್ನಾಗಿ ಅವ್ರು ಹೇಳಿದ್ರು. ಒಬ್ಬರು ಆರೋಗ್ಯವಾಗಿರ್ತಾರೆ, ಅವ್ರ ಹತ್ರ ಇವ್ರು ಹೋಗ್ಬಿಟ್ಟು ಕೇಳೋರು, ಇವನಿಗೆ ಏನಾದ್ರು ರೋಗಗಳು ಬಂದಿರುತ್ತೆ, ಇವನಿಗೆ ಅವ್ರು ಆರೋಗ್ಯವಾಗಿರೋದು ಇವನಿಗೆ ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ. ನಿಮಗೆ ಹಾರ್ಟ್ ಅಟ್ಯಾಕೇ ಬರಲ್ವಾ, ನಿಮಗೆ ಡಯಾಬಿಟೀಸೇ ಬರಲ್ವಾ ನಿಮಗೆ ಅಂತ ಕೇಳ್ತಾನೆ ಅವನು. ನಿಮಗೆ ಇದು ಬಿ ಪಿ ಅನ್ನೋದು, ನಿಮಗೆ ಇದು ಹೈ ಬಿ ಪಿ ಆಗೋದೇ ಇಲ್ವಾ, ನಿಮಗೆ ಶುಗರ್ ಅನ್ನೋದು ಲೆವೆಲ್ಗೆ ಮೇಲೆ ಆಗೋದೇ ಇಲ್ವಾ ಅಂತ ಹೀಗೆಲ್ಲ ಅವನು ಇದು ಮಾಡ್ತಾ ಇರ್ತಾನೆ. ನಿಮಗೆ ತಾಪತ್ರಯಗಳು ಬರೋದೇ ಇಲ್ವಾ ಅಂತ ಆ ಥರ ಕೇಳ್ತಾನೆ. ನನಗಾದ್ರೂ ತಿಂಗಳಿಗೆ ಒಂದು ಸತಿ, ಒಂದು 2-3 ಸತಿ ಜ್ವರ ಬರುತ್ತೆ, ನಿಮಗೆ ಜ್ವರನೇ ಬರಲ್ವಾ ಅಂತ ಕೇಳ್ತಾನೆ. ಹೀಗಾಗಿ ಅದು ಇನ್ನೊಬ್ಬರಿಗೆ ಬರಲಿಲ್ವಲ್ಲ, ಬರದೆ ನನಗೆ ಯಾಕೆ ಬಂತು ಅಂತ ಬರ್ತಲ್ಲ, ಅದು ಒಂದು ಈರ್ಷ್ಯ ಅಂತ ಹೇಳಿದ್ರು. ಇದಂ ದುಃಖಂ ಮಮ ಇವ ಕಸ್ಯಾಪಿ ನ ಕಿಮಿತ್ಯಾಗತಂ. ಈ ದುಃಖ ನನಗಿರೋ ಥರ ಬೇರೆ ಯಾರಿಗೂ ಯಾತಕ್ಕೆ ಬರಲಿಲ್ಲ ಅಂತ ತಿಳ್ಕೊಳ್ಳೋದು ಇತಿ ಬುದ್ಧಿ ಅಸೂಯ ಅನ್ನೋದು. ಅನೇನ ಧರ್ಮೇಣ ಮಮ ಪ್ರಸಿದ್ಧಿ ಭೂಯಾದಿತಿ ಚಿತ್ತವೃತ್ತಿ ದಂಭ ಅನ್ನೋದು ಏನು ಅಂತ ಹೇಳಿದ್ರೆ, ಅವನೇನೋ ಕೆಲಸ ಮಾಡ್ತಾನೆ, ಅದನ್ನು ಮಾಡೋರು ತುಂಬ ಜನ ನೋಡಬೇಕು ಅಂತ ಮಾಡ್ತಾನೆ ಅವನು. ಹಾಗಾಗಿ ಅವನು ಮಾಡೋದು ಯಾರಾದರೂ ಒಂದು ಕೊಡ್ತಾನೆ ಅಂತ ಹೇಳಿದ್ರೆ ಅದನ್ನು ಫೋಟೋ ಹಿಡಿಬೇಕು ಅಂತ. ಆ ಫೋಟೋ ಹಿಡಿಯುವಾಗ ಕೂಡ ಅವ್ರು ಫೋಟೋ ಹಿಡಿಯೋಕ್ಕೆ ಮುಂಚೆ, ಅವ್ರು ಕ್ಲಿಕ್ ಮಾಡೋಕ್ಕೆ ಮುಂಚೆ ಇವ್ನು ಕೊಟ್ಬಿಟ್ಟಿದ್ರೆ ಅವ್ರು ತಿರ್ಗಿ ವಾಪಸ್ ಇಸ್ಕೊಂಡು ಅದನ್ನು ಕೊಡೋದನ್ನು ಫೋಟೋ ಹಿಡೀಲಿ ಅಂತ ಮಾಡ್ತಾನೆ. ಅದನ್ನು ಇದಾಗುತ್ತೆ. ಆಮೇಲೆ ಈ ತಮಿಳ್ನಾಡಲ್ಲಿ ನೀವು ನೋಡಿದ್ರೆ ದೇವಸ್ಥಾನಗಳಲ್ಲಿ ಇಷ್ಟೇ ಸಣ್ಣ ದೇವಸ್ಥಾನ ಇರುತ್ತೆ, ಅದರಲ್ಲಿ ಟ್ಯೂಬ್ಲೈಟ್ ಕೊಟ್ಟಿರ್ತಾನೆ ಒಬ್ಬ, ಅದಕ್ಕೆ ಕೊಟ್ಟಿರ್ತಾನೆ. ಆ ಟ್ಯೂಬ್ಲೈಟಲ್ಲಿ ಅವ್ರು ಅಷ್ಟು ಜನಗಳದ್ದು ಹೆಸರುಗಳು ಪೇಂಟ್ ಮಾಡಿರ್ತಾನೆ. ಅದರಲ್ಲಿ ಯಾರು ಕೊಟ್ಟರು ಅಂತ ಉಭಯಂ ಅಂತ ಹಾಕ್ಬಿಟ್ಟು, ಇವ್ರು ಡೊನೇಟೆಡ್ ಬೈ ಅಂತ ಹೇಳ್ಬಿಟ್ಟು ಇವ್ನ ಹೆಂಡತಿ ಹೆಸರು, ಇವ್ರ ಮಕ್ಕಳ ಹೆಸರೆಲ್ಲ ಅಲ್ಲಿ ಕಲರ್ ಇದ್ರಲ್ಲಿ ಹಾಕಿರ್ತಾನೆ. ಆ ಲೈಟ್ ಹಾಕಿದ್ರೆ ಏನು ತಾನು ಕಾಣಿಸುತ್ತೆ ಅದು, ಆ ಥರ ಇವರು ಪೇಂಟ್ ಮಾಡಿಸಿ ಇರ್ತಾನೆ. ಅಂದರೆ ಅಷ್ಟು ಜನಗಳಿಗೆ ತನ್ನ ಒಂದು ಪ್ರತಿಷ್ಠೆ ಬೇಕು, ಎಲ್ಲ ನೋಡಬೇಕು, ತಾನು ಮಾಡಿದ್ದು ಒಂದು ಕೊಂಚ ಆಗಿದ್ದರೂ ಕೂಡ ಅದನ್ನು ಮಾಡಬೇಕು, ತೋರಿಸ್ಬೇಕು ಅಂತ. ಅದಕ್ಕೇ ಗೀತೆ ಇದರಲ್ಲಿ ತೈತ್ರಿಯದಲ್ಲಿ ಬರ್ತಲ್ಲ, ಶ್ರದ್ಧೆಯ ದೇಯಂ, ಅಶ್ರದ್ಧೆಯ ದೇಯಂ, ಕ್ರಿಯಾದೇಯಂ, ಭಿಯಾದೇಯಂ ಅಂತ ಬರ್ತಲ್ಲ. ಅದು ಕ್ರಿಯಾದೇಯಂ ಅಂದರೆ ಏನಂತ ಹೇಳಿದ್ರೆ, ಶ್ರದ್ಧೆಯಿಂದ ಕೊಡಬೇಕು, ಯಾರಿಗೆ ಸತ್ಪಾತ್ರದಲ್ಲಿ ಕೊಡಬೇಕು. ಅದು ಕೊಡುವಾಗ ಅಶ್ರದ್ಧೆಯಿಂದ ಕೊಡಬಾರ್ದು. ಆಮೇಲೆ ನಾಚಿಕೆ ಪಟ್ಕೊಂಡು ಕೊಡಬೇಕಂತೆ. ನಾನು ಕೊಡೋದು ಏನು ಮಹಾ, ಇದಕ್ಕಿಂತ ಎಷ್ಟೋ ಜನ ಎಷ್ಟೋ ಕೊಟ್ಟಿರ್ತಾರಲ್ಲ, ನಾನು ಕೊಡೋದು ಅಷ್ಟು ಒಂದು ಬುದ್ಧಿ ಆ ಥರ ಇರಬೇಕು ಅವನಿಗೆ, ಬಗ್ಗೆ ಕೊಡಬೇಕು, ಅವನಿಗೆ ಅದನ್ನು ತೋರಿಸ್ಕೊಳ್ಳೇಬಾರ್ದು ಅದನ್ನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ, ಬಲಗೈ ಕೊಡೋದನ್ನು ಎಡಗೈ ಗೊತ್ತಿಲ್ಲದೆ ಕೊಡಬೇಕು ಅಂತೆಲ್ಲ ಕೂಡ ಹೇಳ್ತಾರೆ. ಹೀಗಾಗಿ ಅಷ್ಟೊಂದು ನಾಚಿಕೆ ಪಟ್ಕೊಂಡು ಕೊಡಬೇಕು. ಯಾಕಂದರೆ ಈ ದಂಭ ಅಂತ ಇದೆಯಲ್ಲ, ಅದಕ್ಕೆ ಒಂದು ವಾಕ್ಯ ಇದೆ, ಧರ್ಮ ಕ್ಷರತಿ ಕೀರ್ತನ ಅಂತಂತ ಇದೆ. ಧರ್ಮ ಇವನು ಬೇಕಾದಷ್ಟು ಮಾಡಿರ್ತಾನೆ, ಅದನ್ನು ಕೀರ್ತನೆ ಮಾಡಿಕೊಂಡ್ರೆ ತುಂಬ ಜನಕ್ಕೆ ಆ ಧರ್ಮ ಕ್ಷಯವಾಗುತ್ತಂತೆ. ಅದು ಕ್ಷರತಿ ಅಂತ ಹೇಳಿದರು. ಹೌದೌದು, ಹೌದು. ಹಾಗಾಗಿ ಈ ದಂಭ ದರ್ಪ ಅನ್ನೋದ್ರಲ್ಲಿ ಬರುತ್ತೆ, ಅದನ್ನು ಬರುತ್ತೆ. ಹೀಗೆ ಇಂಥದ್ದೆಲ್ಲ ಭಗವದ್ಗೀತೆಯಲ್ಲಿ ಇಲ್ಲಿ ಹೇಳಿರೋ ತುಂಬ ವಿಷಯಗಳು ಭಗವದ್ಗೀತೆ 16ನೇ ಅಧ್ಯಾಯದಲ್ಲಿ ದೈವಾಸುರ ಸಂಪತ್ ವಿಭಾಗ ಯೋಗ ಅಂತ ಇದೆಯಲ್ಲ, ಅದರಲ್ಲಿ ಬರೋ ವಿಷಯಗಳು ತುಂಬ ಇದರಲ್ಲಿ ಇರೋದು. ಅದನ್ನು ನಾವು ನಾಪ್ಕಟ್ಕೋಬೋದು. ಅದನ್ನು ಡೀಟೇಲಾಗಿ ನೋಡಿದ್ರೆ, ಶಂಕರಾಚಾರ್ಯ ಭಾಷೆ ಸಮೇತ ನೋಡಿದ್ರೆ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ. 16th ಚಾಪ್ಟರ್ ಆಫ್ ಭಗವದ್ಗೀತಾ ಇದಕ್ಕೆ ತುಂಬ ರೆಲೆವೆಂಟ್ ಅದು. ಆಮೇಲೆ ಇತಿ ಅನೇನ ಧರ್ಮೇಣ ಮಮ ಪ್ರಸಿದ್ಧಿ ಭೂಯಾದಿತಿ ಚಿತ್ತವೃತ್ತಿ ದಂಭ ಮಮ ನ ಕೋಪಿ ಸಮಾನಃ ಇತಿ ಬುದ್ಧಿ ದರ್ಪ. ಹೀಗಾಗಿ ನೋಡಿ, ಇದರಲ್ಲಿ ಕೂಡ ನಮ್ಮ ಇದರಲ್ಲಿ ಗುರುಗಳು ಇಲ್ಲಿ ಬರ್ತಾರೆ ಅಂತ ಹೇಳಿದರೆ,
ದೊಡ್ಡ ಆರ್ಚ್ ಹಾಕಿ ಅದಕ್ಕೆ ತುಂಬ ಹೂವಿನ ಅಲಂಕಾರ ಮಾಡ್ತಾರೆ. ಆ ಹೂವಿನ ಅಲಂಕಾರ ಯಾರು ಮಾಡಿದ್ರು ಅನ್ನೋದನ್ನು ಅವ್ರ ಹೆಸರು ಕೂಡ ಜೊತೆಲಿ ಹಾಕೊಂಡಿರ್ತಾರೆ, ಕೊಡುಗೆ ಅಂತ ಹೇಳ್ಬಿಟ್ಟು ಅವ್ರ ಹೆಸರು ಹಾಕೊಂಡಿರ್ತಾರೆ ಅದರಲ್ಲಿ. ಅವಾಗ ಎಲ್ಲರಿಗೂ ಗೊತ್ತಾಗಿ ಎಷ್ಟು ಖರ್ಚು ಮಾಡಿದ್ದಾರಪ್ಪ, ಇಂಥ ಹೂ ಅಲಂಕಾರ ಮಾಡಬೇಕಂದ್ರೆ ₹1,00,000 ಆಗುತ್ತೆ, ಅದು ನೋಡಿ ಗುರುಗಳಿಗಾಗಿ ಮಾಡಿದ್ದಾರೆ ಇವರು ಅಂತ ಅಂದ್ಕೊಳ್ತಾರೆ. ಆದರೆ ಅವ್ರ ಹೆಸರು ಅಲ್ಲೇ ಹಾಕೊಂಡಿರ್ತಾರೆ. ಇದೆಲ್ಲ ನಮಗೆ ದಂಭ ಅನ್ನೋದಕ್ಕೆ ಉದಾಹರಣೆಗಳದು. ಮಮನ ಕೋಪಿ ಸಮಾನಃ ಇತಿ ಬುದ್ಧಿ ದರ್ಪ. ದರ್ಪ ಅನ್ನೋದು ದಂಭದಿಂದ ಬೇರೆ ಮಾಡಿ ತೋರಿಸ್ತಾ ಇದ್ದಾರೆ. ನನಗೆ ಸಮಾನ ಯಾರೂ ಇಲ್ಲ ಅಂತ ತಿಳ್ಕೊಳ್ಳೋದು ದರ್ಪ ಅಂತ ಹೇಳಿದ್ರು. ಆಮೇಲೆ ಸರ್ವತ್ರ ಆಗ್ರಹ ಅಹಂಕಾರ, ಎಲ್ಲ ವಿಷಯದಲ್ಲೂ ಕೂಡ ಇವನಿಗೆ ಆಗ್ರಹ ಇರುತ್ತೆ ತುಂಬ. ಅದು ನಾನೇ ಮುಂದಕ್ಕೆ ಬರಬೇಕು, ನಾನೇ ಮಾಡಬೇಕು, ಇದನ್ನು ನನ್ನ ಬಿಟ್ಟು ಯಾತಕ್ಕೆ ನೀವು ಇನ್ನೊಬ್ಬರು ಕರಿತೀರಿ ಅಂತೆಲ್ಲ ಇರುತ್ತಲ್ಲ, ಅದು ಆಗ್ರಹ ಅಂತ ಹೇಳಿದ್ರೆ ಅದೇ ಅಹಂಕಾರ ಅಂತ ಇರುತ್ತೆ ಅಂತ ತೋರಿಸಿದ್ರು. ಆಮೇಲೆ ಅವರ್ಜನೀಯ ಪ್ರಾಶನ ಮೋಚನಾದಿ ಕರ್ಮ ಚಿಕೀರ್ಷಾ ಇಚ್ಛಾ. ನೋಡಿ ಇಚ್ಛಾ ಅಂತ ಒಂದಿದೆಯಲ್ಲ, ಇದು ಏನಂತ ಇವರು ಸ್ಪೆಸಿಫಿಕ್ ಮಾಡ್ತಾರೆ ನೋಡಿ. ಇವಾಗ ಇಚ್ಛಾ, ರಾಗ, ಕಾಮ, ಆಲ್ ದೀಸ್ ವರ್ಡ್ಸ್ can mean the same, but when they are separate, when they are given together, ಬೇರೆ ಬೇರೆ ಅರ್ಥ ಹೇಳಬೇಕಾಗುತ್ತೆ. ಹಾಗಾಗಿ ಇಚ್ಛಾ ಬೇರೆ, ಕಾಮ ಬೇರೆ, ರಾಗ ಬೇರೆ. ಆದರೆ ಒಂದು ರೀತಿಯಲ್ಲಿ ನೋಡಿದ್ರೆ 2-3 ಕೂಡ ಒಂದೇ ಅರ್ಥ ಹೇಳ್ಬೋದು ನಾವು. ಆದರೆ ಇಚ್ಛಾ ಅಂದರೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರ್ಜನೀಯ ಪ್ರಾಶನ ಮೋಚನ ಅಂತ ಹೇಳಿದ್ರೆ ಏನು, ವರ್ಜನೀಯ ಇಲ್ಲದೇ ಇರೋ ವಿಷಯವನ್ನು ತಿನ್ನೋದು ಮತ್ತು ಮೋಚನ, ದಟ್ ಈಸ್ ಟು ಎಕ್ಸ್ಕ್ರೀಟ್, ಟು ಇಂಜೆಸ್ಟ್, ಅಂದರೆ ಹೊರಗಡೆ ಬಿಡೋದು ಅದನ್ನು. ಹಾಗಾಗಿ ಅಂಥ ವಿಷಯಗಳಲ್ಲಿ ಒಂದು ಇಚ್ಛೆ ಇರ್ತಲ್ಲ, ದಟ್ ಈಸ್ ಕಾಲ್ಡ್ ಅದನ್ನು ಇಚ್ಛೆ ಅಂತ ಹೇಳಿದ್ರು. ದಟ್ ಈಸ್ ಸಮಥಿಂಗ್ ನ್ಯಾಚುರಲ್. ಅದು ಹಾಗಾಗಿ ಅಲ್ಲಿ ನ್ಯಾಚುರಲ್ ಅಂತ ಬಂದರೂ ಕೂಡ ಏನಾಗುತ್ತೆ ಅಂದರೆ, ಇಚ್ಛೆ ನೀನು ತಗೊಳ್ಳೋದು ತಿನ್ನೋದು ಅಂತ ಇದೆಯಲ್ಲ, ಅದರಲ್ಲಿ ಯಾವುದು ನೀನು ತಿನ್ಬೋದು, ಯಾವ್ದು ತಿನ್ನಬಾರ್ದು ಅಂತ ಒಂದು ವ್ಯವಸ್ಥೆ ಇದೆ. ಅದು ಆ ವ್ಯವಸ್ಥೆಯನ್ನು ನೋಡಿ ಮಾಡಿದ್ರೆ ಅದು ಪರವಾಗಿಲ್ಲ. ಅದು ಹಾಗಾಗಿ ಅದಕ್ಕೆ ಅವರ್ಜನೀಯ ವರ್ಜನೀಯ ಅಂತ ಮಾಡಿದ್ರು. ಹಾಗಾಗಿ ಅವರ್ಜನೀಯವಾದ ವಿಷಯ ಇವನಿಗೆ ಪರವಾಗಿಲ್ಲ. ಈ ಒಂದು ಸ್ಥಿತಿಯಲ್ಲಿ ಇವನು ಕೆಲವರು ಬೆಳ್ಳುಳ್ಳಿ ತಿನ್ನಲ್ಲ ಅಥವಾ ಈರುಳ್ಳಿ ಯಾವುದೋ ಒಂದು ದಿವಸಗಳಲ್ಲಿ ತಿನ್ನಲ್ಲ ಅಂತ ಇರ್ತಾರೆ. ಅಂಥ ದಿವಸಗಳಲ್ಲಿ ಇವನು ವರ್ಜ್ಯವಾಗಿರುತ್ತೆ. ಅದನ್ನು ಅಂಥ ಅವರ್ಜನೀಯವಾದ ವಿಷಯಗಳನ್ನ ತಗೊಳ್ಳೋದ್ರಲ್ಲಿ ಒಂದು ಸ್ವೀಕಾರ ಮಾಡ್ಕೋಬೇಕು ಅಂತ ಇರ್ತಲ್ಲ, ಅದು ಇಚ್ಛೆ. ಅದನ್ನು ನಾನು ಬೇಡ ಅಂತ ಹೇಳಿಲ್ಲ. ಅದಕ್ಕೆ ಮುಂದಕ್ಕೆ ಒಂದು ಎಕ್ಸ್ಪ್ಲೇಷನ್ ಕೊಡುವಾಗ ಈ ಒಂದು ಐಟಮ್ನ ಬಿಟ್ಟು ಕೊಡ್ತಾರೆ ಅವರು. ಹಾಗಾಗಿ ದಿಸ್ ಇಚ್ಛಾ ಆ್ಯಂಡ್ ಆಲ್ಸೋ ಎಕ್ಸ್ಕ್ರೀಷನ್ ಮಾಡೋದು ಒಂದು ಕೆಲಸವಲ್ಲ. ಆ ಕೆಲಸವನ್ನು ನಾನು ಯಾತಕ್ಕೆ ಮಾಡಬೇಕು ಅಂತ ಅವ್ನು ಸುಮ್ಮನೆ ಇರೋಕ್ಕಾಗಲ್ಲ, ಅದನ್ನು ಮಾಡಲೇಬೇಕಾಗುತ್ತೆ ಅವನು, ಇಲ್ಲದ್ರೆ ಅವನೇ ಉಳಿಯಲ್ಲ. ಹಾಗಾಗಿ ಅವನು ಒಂದು ಬಾಡಿ ಅಪ್ಕೀಪ್ಗಾಗಿ ಹಿ ಹ್ಯಾಸ್ ಟು ಟೇಕ್ ಸಮಥಿಂಗ್ ಆ್ಯಂಡ್ ಹಿ ಹ್ಯಾಸ್ ಟು ಡೈಜೆಸ್ಟ್ ಆ್ಯಂಡ್ ಹಿ ಹ್ಯಾಸ್ ಟು ಎಕ್ಸ್ಕ್ರೀಟ್ ಆಲ್ಸೋ, ಹಿ ಹ್ಯಾಸ್ ಟು ಪುಷ್ ಇಟ್ ಔಟ್ ಆಲ್ಸೋ. ಹಿ ಕಾಂಟ್ ಕೀಪ್ ಇಟ್ ವಿದಿನ್ ಹಿಮ್ಸೆಲ್ಫ್. ಬಟ್ ಇದಕ್ಕೆ ಒಂದು ಬರುತ್ತಲ್ಲ, ನನಗೆ ಹೋಗ್ಬೇಕಪ್ಪ, ಬಾಧೆ, ಜಲಬಾಧೆ ಅಂತ ಹೇಳ್ತಾರೆ ಅದು. ಹೀಗಾಗಿ ಹೋಗಬೇಕು ಅಂತ ಒಂದು ಅದನ್ನು ಇಚ್ಛೆ ಅಂತ ಗಣನೆ ಮಾಡಿದ್ದಾರೆ ಅದನ್ನು. ಹಾಗಾಗಿ ಅದನ್ನು ಸೇರಿಸಿದೆ ಇದರಲ್ಲಿ ಮಲಯಾಳಂ ದೇಶದಲ್ಲಿ ಒಂದು ಗಾದೆ ಇದೆ. ಅದು ಏನು ಹೇಳಿದ್ರೆ, ಬೆಟ್ಟು ತಡುತ್ತಾಲು ಮುಟ್ಟು ತಡುತ್ತೂಡ ಅಂತ ಅದಕ್ಕೆ ಹೆಸರು. ಮಲಯಾಳಂ ಯಾರಿಗೂ ಇಲ್ಲಿ ಬರಲ್ಲ ಅಂತ ಕಾಣುತ್ತೆ ಅದು, ಬಟ್ ನನಗೆ ಅರ್ಥ ಹೇಳ್ತೀನಿ. ಬೆಟ್ಟು ಅಂತ ಹೇಳಿದ್ರೆ ನೋಡಿ, ನಮ್ಮನ್ನು ಒಂದು ಕತ್ತಿ ತೊಗೊಂಬಂದು ನನ್ನ ಕಡಿಯಕ್ಕೆ ಬರ್ತಾನೆ. ಅವ್ನು ಕಡಿಯಕ್ಕೆ ಬರೋವನ್ನ ನಾನು ಕೈನೋ ಏನಾದ್ರು ಇದು ಮಾಡಿಬಿಟ್ಟು ಅದನ್ನು ಪ್ರಿವೆಂಟ್ ಮಾಡ್ಬೋದು. ಬಟ್ ವೆನ್ ಯು ಹ್ಯಾವ್ ಗಾಟ್ ದಿ ಅರ್ಜ್ ಟು ಗೋ ಟು ದ ಟಾಯ್ಲೆಟ್, ನೋಬಡಿ ಕ್ಯಾನ್ ಸ್ಟಾಪ್ ಇಟ್. ಅದನ್ನು ಪ್ರಿವೆಂಟ್ ಮಾಡೋಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಮುಟ್ಟೆ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗೋ ಜಲಬಾಧೆ ಅಂತ ಹೇಳ್ತೀವಲ್ಲ ನಾವು, ಅಥವಾ ಈ ಬಹಿರ್ದೇಶಕ್ಕೆ ಹೋಗೋ ಬಾಧೆ ಅದು. ಹಾಗಾಗಿ ಆ ಬಾಧೆ ಬಂದಾಗ ಅವನಿಗೆ ಅದನ್ನು ತಡೆಯೋಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಇವ್ರು ಹೇಳಿದ್ರು, ಯಾರಾದ್ರೂ ನಿನ್ನೆ ಕೊಲ್ಲಕ್ಕೆ ಬಂದರೆ ನೀನು ಅದನ್ನು ತಡಿಬೋದು, ಆದರೆ ಇದನ್ನು ತಡೆಯೋಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು, ಬೆಟ್ಟು ತಡುತ್ತಾಲು ಮುಟ್ಟು ತಡುತ್ತೋಡ ಅಂತ ಹೇಳ್ಬಿಟ್ಟು ಆ ಥರ ಒಂದು ಗಾದೆ ಮಲಯಾಳಂ ದೇಶದಲ್ಲಿದೆ. ಅದು ಯಾವುದಕ್ಕೆ ಹೇಳ್ತಿದ್ರೆ, ಇಲ್ಲಿ ಹೇಳ್ತಾರೆ ಇದನ್ನು ಚಿಕೀರ್ಷ ಅಂತ ಹೇಳಿದ್ರೆ ಕರ್ತುಮಿಚ್ಛ. ಹಾಗಾಗಿ ಜಲಬಾಧೆಗೆ ಹೋಗಬೇಕು ಅನ್ನೋದನ್ನು ಇದು ಮಾಡಬಾರ್ದು ಅಂತ ಅದನ್ನು ತಡೆ ಮಾಡೋಕ್ಕೆ ಆಗೋದಿಲ್ಲ, ಇಚ್ಛಾ ಅಂತ ಅದನ್ನು ಹೇಳಿದರು. ಆಮೇಲೆ ಗುರೌ ಸಜ್ಜನೇಶು ದೇವತಾಸು ಚ ಅತಿ ಪ್ರೀತಿ ಭಕ್ತಿ. ಹಾಗಾಗಿ ನೋಡಿ, ಇದರಲ್ಲೆಲ್ಲ ಅತಿ ಪ್ರೀತಿ ಇರಬೇಕು ಅಂತ ತೋರಿಸಿದ್ರೆ ಅದನ್ನು. ಅದಕ್ಕಾಗಿ ಇದು ವರ್ಜ್ಯವಲ್ಲ ಇದು. ಹಾಗಾಗಿ ಗುರುವಲ್ಲಿ, ದೇವತೆಯಲ್ಲಿ, ಸಜ್ಜನರಲ್ಲಿ ನಮಗೆ ಒಂದು ಅತ್ಯಂತ ಪ್ರೀತಿ ಇರಬೇಕು ಅದು ಅಂತ ಹೇಳಿದ್ರು. ಈ ಪ್ರೀತಿ ಅಂತ ಬಂದಾಗ ನಮಗೆ ಏನು ಜ್ಞಾಪಕ ಬರುತ್ತೆ ಅಂತ ಹೇಳಿದ್ರೆ, ಈ ಶ್ವೇತಾಶ್ವತರ ಉಪನಿಷತ್ತಿಲ್ಲ, ಅದರಲ್ಲಿ ಒಂದು ಮಂತ್ರ ಬರುತ್ತೆ. ಅದು ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಕಥಿತಾಹ್ಯರ್ಥ ಪ್ರಕಾಶಂತೆ ಮಹಾತ್ಮನಃ ಅಂತ ಹೇಳ್ಬಿಟ್ಟು ಬಂದಿದೆ. ತುಂಬ ಚೆನ್ನಾಗಿರೋ ಒಂದೇ ಶ್ಲೋಕ. ಹೌದು, ಕೊನೆಯದಲ್ವಾ? ಕರೆಕ್ಟ್. ಅದರಲ್ಲಿ ಯಸ್ಯ ದೇವೇ ಪರಾಭಕ್ತಿ, ಭಗವಂತನಲ್ಲಿ ಯಾರಿಗೆ ತುಂಬ ಉತ್ತಮವಾದ ಭಕ್ತಿ ಇದೆಯೋ ಅದೇ ಥರ ಉತ್ತಮವಾದ ಭಕ್ತಿ ಗುರುವಲ್ಲೂ ಕೂಡ ಯಾರಿಗಿದೆಯೋ ಅವನಿಗೆ ಹೇಳಿದ ವಿಷಯಗಳೆಲ್ಲ ಕೂಡ ಅವನಿಗೆ ಮನಸ್ಸಲ್ಲಿ ಪ್ರಕಾಶವಾಗುತ್ತಂತೆ. ಅವನಿಗೆ ಹೇಳ್ಕೊಟ್ಟಿದ್ದ ವಿಷಯ ಎಲ್ಲ. ಆದರೆ ಅದರಲ್ಲಿ ಒಂದು ಅವಗ್ರಹ ಸೇರಿಸಿ ಇನ್ನೊಬ್ಬರು ತೋರಿಸ್ಕೊಟ್ಟಿದ್ದಾರೆ. ಹೇಳ್ಕೊಡದೇ ಇರೋ ವಿಷಯ ಕೂಡ ಇವನಿಗೆ ಬಂದ್ಬಿಡುತ್ತೆ ಮನಸ್ಸಲ್ಲಿ. ಯಾಕಂದರೆ ಈ ಭಕ್ತಿಯ ಒಂದು ಮಹಿಮೆಯಿಂದ, ಅವರ ಅನುಗ್ರಹದ ಮಹಿಮೆಯಿಂದ ಇವನಿಗೆ ಅವ್ರು ಹೇಳದೇ ಇರೋ ವಿಷಯಗಳು ಕೂಡ ಇವನಿಗೆ ಮನಸ್ಸಲ್ಲಿ ಬಂದ್ಬಿಡುತ್ತೆ ಅಂತ. ಏನು ಅರ್ಥ ಅಂತ ಹೇಳಿದ್ರೆ, ಇವನಿಗೆ ಅಂಥ ಒಂದು ಗುರು ಹಿರಿಯರಲ್ಲಿ ಒಂದು ಭಕ್ತಿ ಪ್ರೀತಿ ಅಂತ ಬಂದಾಗ ಅವನಿಗೆ ಅವರ ಅನುಗ್ರಹ ಸಿಗುತ್ತೆ. ಇವನ ಮನಸ್ಸು ಕೂಡ ಏನಾಗುತ್ತೆ, ವಿಶಾಲವಾಗುತ್ತೆ, ಅವನಿಗೆ ಚುರುಕಾಗುತ್ತೆ ಅದು. ಹಾಗಾಗಿ ಯಾರಾದರೂ ಅಕಸ್ಮಾತ್ ಹೇಳದೆ, ಗುರುಗಳೇ ಪಾಠ ಹೇಳಿರ್ತಾರೆ, ಅವ್ರು ಹೇಳಿರೋದ್ರಲ್ಲಿ ಒಂದು 2-3 ಆಸ್ಪೆಕ್ಟ್ಸ್ ಅವ್ರು ಹೇಳಿಲ್ಲದೆ ಹೋಗಿದ್ರು ಕೂಡ ಅದು ಕೂಡ ಇವನಿಗೆ ಭಾಸವಾಗಿ ಹೋಗ್ಬಿಡುತ್ತೆ ಮನಸ್ಸಲ್ಲಿ ಅಂತ ಹೇಳಿದ್ದಾರೆ. ಹಾಗಾಗಿ ಇದಕ್ಕೆಲ್ಲ ನಮಗೆ ಪ್ರಮಾಣವೂ ಇದೆ ಇದಕ್ಕೆ. ಹೀಗೆ ಇದನ್ನು ಶ್ವೇತಾಶ್ವತರ ಉಪನಿಷತ್ ಭಾಷೆಯಲ್ಲೇ ಇದಕ್ಕೆಲ್ಲ ಶಂಕರಾಚಾರ್ಯರ ಭಾಷೆಯಲ್ಲಿ ಇವತ್ತು ಕೂಡ ನಾವು ಅದರ ಭಾಗವೆಲ್ಲ ಓದ್ತಾ ಇದ್ವಿ. ಅದರಲ್ಲಿ ಹೇಗೆ ಬರುತ್ತೆ ಅಂತ ಹೇಳಿದರೆ, ಒಬ್ಬನಿಗೆ ಪೂರ್ವಕೃತ ಸಂಸ್ಕಾರದಿಂದ
ಯಾರೂ ಉಪದೇಶ ಮಾಡ್ದೇನೆ ಆತ್ಮಜ್ಞಾನ ಬಂದ್ಬಿಡುತ್ತೆ ಕೆಲವರಿಗೆ. ಇವಾಗ ರಮಣ ಮಹರ್ಷಿ ಅಂತ ಕೇಸ್ ಅವ್ರಿಗೆ ತಗೊಂಡ್ರೆ ಅವ್ರಿಗೆ ಯಾರು ಇಂಥವ್ರು ಗುರು ಅಂತ ಅವ್ರು ಯಾರು ಹೇಳಲೇ ಇಲ್ಲ, ಹೇಳ್ಕೊಳ್ಳೇ ಇಲ್ಲ. ಯಾರೋ ತುಂಬ ಕೇಳಿದ್ದಕ್ಕೆ ನನಗೆ ಅರುಣಾಚಲಂ ಗುರು ಅಂತ, ಅರುಣಾಚಲನೇ ನನಗೆ ಗುರು ಅಂತ ಹೇಳಿಬಿಟ್ರು ಅವರು. ಆದರೂ ಕೂಡ ಅವ್ರಿಗೆಲ್ಲ ಬಂದ್ಬಿಟ್ಟು ಏನಾಯಿತು, 14 ವರ್ಷದಲ್ಲಿ ಅವರಿಗೆ ಯಾರು ಇಲ್ಲದೇನೆ ಅವರಿಗೆ ಈ ಮನಸ್ಸಲ್ಲಿ ಸ್ಫುರಣೆ ಆಗೋದು, ಯಾರು ಹೇಳ್ಕೊಡ್ದೇನೆ ಅದನ್ನು ಕೂಡ ಒಂದು ಕೇಸಾಗಿ ಹಾಕಿದ್ದಾರೆ. ಅದನ್ನು ಅಂಥ ಒಂದು ಕೆಲವರಿಗೆ ಆಗುತ್ತೆ ಅಂತ. ಕೆಲವರಿಗೆ ಒಬ್ಬರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ತಾರೆ, ಆ ಫ್ರೆಂಡ್ ಮುಖಾಂತರ ಅವರಿಗೆ ಈ ಆತ್ಮಜ್ಞಾನ ಒಂದು ಉಪದೇಶ ಇವರಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅದು ಒಂದು ಕೇಸ್ ಹಾಕಿದ್ದಾರೆ. ಇನ್ನೊಂದು ತೋರಿಸಿದ್ದಾರೆ ಅದರಲ್ಲಿ. ಇನ್ನೊಂದು ಕೇಸ್ ಯಾವ್ದು ತೋರಿಸಿದ್ದಾರೆ ಅಂತ ಹೇಳಿದ್ರೆ, ಇವನೇನು ಮಾಡ್ತಾನೆ, ಒಂದು ಹಿರಿಯರು ಗುರು ಅವ್ರ ಹತ್ರ ಅವರಿಗೆ ಒಂದು ದಾನ ಮಾಡ್ತಾನೆ. ದಾನ ಇವನು ಮಾಡಿದ್ರಿಂದ ಅವ್ರಿಗೆ ಈ ವಿಷಯ ಆತ್ಮವಿದ್ಯೆಯನ್ನು ಹೇಳ್ಕೊಡ್ತಾರೆ. ಹಾಗಾಗಿ ಅದರಿಂದ ಇವನಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಅದು ಕೂಡ ಒಂದು ಕೇಸ್ ಅಂತ ಹಾಕ್ಬಿಟ್ಟು ಬೇರೆ ಬೇರೆ ಕೇಸಸ್ ಅವರು ತೋರಿಸಿದ್ದಾರೆ ಅದರಲ್ಲಿ. ಹಾಗಾಗಿ ಈ ಗುರು ದೇವತಾ ಮತ್ತು ಸಜ್ಜನರಲ್ಲಿ ಒಂದು ಅತಿ ಪ್ರೀತಿ ಎನ್ನುವುದು ನಾವು ಬೆಳೆಸ್ಕೋಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ ನಮಗೆ ಪೂರಕವಾಗಿ ಇನ್ನೊಂದು ಕೂಡ ಒಂದು ಶ್ಲೋಕ, ಪ್ರಸಿದ್ಧವಾದ ಶ್ಲೋಕ ಬರುತ್ತೆ. ಅದು ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುರ್ವಿದ್ಯಾ ಯಶೋ ಬಲಂ ಅಂತ. ಹಾಗಾಗಿ ಇದನ್ನು ಈ 4 ವೃದ್ಧಿ ಆಗುತ್ತಂತೆ. ಅಭಿವಾದನಶೀಲಸ್ಯ, ಯಾರು ತನ್ನನ್ನು ಅಭಿವಾದನೆ ಅಂತ ಹೇಳ್ತೀವಲ್ಲ, ನಾವು ಪ್ರವರ ಹೇಳ್ತೀವಲ್ಲ, ಆ ಥರ ಹೇಳಿಕೊಳ್ಳೋನು ಅವನು ನಿತ್ಯಂ ವೃದ್ಧೋಪಸೇವಿನಃ, ಯಾವಾಗಲೂ ವೃದ್ಧರು ಅಂತ ಹೇಳಿದ್ರೆ ಅವರು 2 ರೀತಿಯಲ್ಲಿ ವೃದ್ಧರಾಗಿರ್ತಾರೆ. ವಯೋವೃದ್ಧರು, ಜ್ಞಾನವೃದ್ಧರು ಅಂತ ಇರ್ತಾರೆ. ಹಾಗಾಗಿ ಅಂಥ ಇಬ್ಬರೂ ವೃದ್ಧರು ಕೂಡ ಇವನು ಸೇವೆ ಮಾಡೋಕ್ಕೆ ಇವನು ತಯಾರಾಗಿರ್ತಾನೆ. ಅಂಥ ಒಂದು ವ್ಯಕ್ತಿಗೆ ಅವರುಗಳ ಒಂದು ಆಶೀರ್ವಾದದಿಂದ 4 ವಿಷಯಗಳು ಅವನಿಗೆ ವೃದ್ಧಿಸುತ್ತೆ. ಆಯು, ವಿದ್ಯಾ, ಯಶಸ್ಸು, ಬಲಂ ಅಂತ ಇದು 4 ಅವನಿಗೆ ಬರುತ್ತೆ ಅಂತ ಆಯಿತು. ಇವಾಗ ನಮಗೆ ವಿದ್ಯಾ ಅನ್ನೋದಕ್ಕೆ ಇಲ್ಲಿ ನಾನು ಹೇಳಿದ ಕೇಸಸ್ ಎಲ್ಲ ಅದು ಬರುತ್ತೆ ಅದು. ಹಾಗಾಗಿ ಗುರು, ಹಿರಿಯರು ಮತ್ತು ದೇವತೆ ಮತ್ತು ಸಜ್ಜನರು ಇವರ ಹತ್ರ ಎಲ್ಲ ನಮಗೆ ಒಂದು ಪ್ರೀತಿ, ಅತ್ಯಂತ ಪ್ರೀತಿಯನ್ನು ಉಂಟು ಮಾಡಿಕೊಂಡ್ರೆ ಅವರಿಂದ ನಮಗೆ ತುಂಬ ಒಳ್ಳೆಯದಾಗುತ್ತೆ. ಇದನ್ನು ನಾವು ಏನು ಮಾಯ ಮಂತ್ರ ಹೇಳಬೇಕಾಗಿಲ್ಲ. ನೋಡಿ, ಉದಾಹರಣೆಗೆ ಹಿರಿಯರ ಹತ್ರ ನಮಗೆ ಒಂದು ಪ್ರೀತಿ ನಮಗೆ ಬಂದರೆ ಅವ್ರು ಏನು ಮಾಡ್ತಾರೆ, ನೋಡಪ್ಪ ನನಗೆ ಸ್ವಲ್ಪ ಟೈಮ್ ಇದೆ, ನೀವು ಬೇಕಾದ್ರೆ ಬಂದು ಕಲ್ತ್ಕೋ ಈ ವಿಷಯವನ್ನು ಅಂತ ಹೇಳ್ಕೊಡ್ತಾರೆ ನಮಗೆ. ಆವಾಗ ಅವ್ರಿಗೆ ಬೇರೆ ಯಾರು ಹೇಳ್ಕೊಡದೇ ಇರೋ ವಿಷಯನ ಇವ್ರು ಹೇಳ್ಕೊಟ್ರೆ ಇವನಿಗೆ ಅದು ಪ್ಲಸ್ ಪಾಯಿಂಟ್ ತಾನೇ. ಅದು ಇವ್ರಿಗೆ ಅವರಿಂದ ಒಂದು ವಿದ್ಯೆ ಸಿಗ್ತಾ ಇದೆ ಅವರಿಗೆ. ಹೀಗೆ ನಮಗೆ ಅದೆಲ್ಲ ಸಿಗೋಕ್ಕೆ ನಮಗೆ ಚಾನ್ಸ್ ಇರುತ್ತೆ. ಅದು ಅದರಿಂದ ಯಾಕಂದರೆ ಹಿರಿಯರು ಸಜ್ಜನರು ಅಂತ ಬಂದಾಗ ನಮಗೆ ಯಾತಿಕ ಅವರಲ್ಲಿ ಒಂದು ವೈಶಿಷ್ಟ್ಯ ಇದೆ ಅಂತ ಹೇಳಿದ್ರೆ, ನಮ್ಮ ಅಭಿನವ ವಿದ್ಯಾರ್ಥಿ ಸ್ವಾಮಿಗಳು ಒಂದು ಸತಿ ಅವರು ಉಪನ್ಯಾಸದಲ್ಲಿ ಹೇಳಿದರು. ನೋಡಿ, ಅವರೇ ವೃದ್ಧರಾಗಿದ್ದರು, ಅನುಭವ ಪಡ್ಕೊಂಡಿದ್ರು. ಅವ್ರು ಹೇಳ್ತಾರೆ, ಹಿರಿಯರು ನೋಡಪ್ಪ, ಮನೇಲಿ ಕೂಡ ಒಬ್ಬರು ತಾತ ಇರ್ತಾರೆ, ಅಜ್ಜ ಇರ್ತಾರೆ ಮನೇಲಿ, 80 ವರ್ಷ 85 ವರ್ಷ ಆಗಿರುತ್ತೆ. ಅವ್ರ ಹತ್ರ ಯಾತಿಗೆ ನಾವು ಒಂದು ಮರ್ಯಾದೆಯಿಂದ ನಡ್ಕೋಬೇಕು. ಯಾತಕ್ಕೆ ಅಂತ ಹೇಳಿದ್ರೆ, ಅವರು 80 ವರ್ಷ ಕಾಲ ಅವರು ಎಷ್ಟೋ ಅನುಭವಗಳು ಪಡ್ಕೊಂಡಿರ್ತಾರೆ ಜೀವನದಲ್ಲಿ. ಆ ಅನುಭವಗಳದ್ದು ಸಂಪತ್ತು ಅವ್ರ ಹತ್ರ ಇರುತ್ತೆ. ಅದು ಆ ಒಂದು ಅನುಭವದ ಬೇಸಿಸ್ ಮೇಲೆ ಅವ್ರಿಗೆ ಏನಾದರೂ ಒಂದು ಹೇಳ್ಬೋದು, ಒಂದು ಅಡ್ವೈಸ್ ಕೊಡ್ಬೋದು, ನಿನಗೆ ಈಗ ಮಾಡಪ್ಪ, ಹೀಗೆ ಮಾಡಬೇಡ ಅಂತ ಹೇಳಿದ್ರೆ ಹೇಳ್ಬೋದು. ಅಂತ ಅನುಭವ ಪಡ್ಕೊಂಡಿದ್ದಾರಲ್ಲ ಅವರು ಎಷ್ಟೋ ವಿಧವಾದ ಆಹಾರ ತಿಂದಿರ್ಬೋದು, ಎಷ್ಟೋ ವಿಧವಾದ ಔಷಧಿ ಸೇವಿಸಿರ್ಬೋದು, ಅವರು ಎಷ್ಟೋ ಜನಗಳನ್ನ ನೋಡಿರ್ಬೋದು ಅವರು. ಹಾಗಾಗಿ ಅವ್ರ ಹತ್ರ ಒಂದು ಅನುಭವ ಅಂತ ಒಂದು ಸಂಪತ್ತು ಇದೆಯಲ್ಲ, ಎಕ್ಸ್ಪೀರಿಯನ್ಸ್ ಅಂತ, ದಟ್ ಈಸ್ ಎ ವ್ಯಾಲ್ಯೂಬಲ್ ಥಿಂಗ್. ಅದನ್ನು ನಿನಗೆ ಅವರು ಕೊಡೋಕ್ಕೆ ಚಾನ್ಸ್ ಇರುತ್ತೆ ವೆನ್ ಯು ಆರ್ ಫೇವರೇಬ್ಲಿ ಡಿಸ್ಪೋಸ್ ಟು ಹಿಮ್. ಅವ್ರ ಹತ್ರ ನೀನು ಸಂಬಳ ಜಗಳ ಮಾಡಿಕೊಂಡು ಅಥವಾ ಅವ್ರ ಹತ್ರ ನೀನು ಅಸಡ್ಡೆ ಮಾಡ್ತಾ ಇದ್ದರೆ ಅವ್ರು ಯಾತಕ್ಕೆ ಹೇಳ್ಕೊಡ್ತಾರೆ ಇದನ್ನು ಅಂತ ಆಗುತ್ತೆ. ಅದರಿಂದ ಅತಿ ಪ್ರೀತಿ ನಮಗೆ ಅವರಲ್ಲಿ ಇರಬೇಕು ಅಂತ ಹೇಳಿಬಿಟ್ಟು ವೃದ್ಧರನ್ನು ನಾವು ಈ ಥರ ಕೊಡಬೇಕು ಅನ್ನೋದಕ್ಕೆ ಆಯುರ್ವಿದ್ಯಾ ಯಶೋ ಬಲಂ ಅನ್ನೋದೆಲ್ಲ ಹೇಳಿರೋದಿಲ್ಲ. ಇಂಥ ಒಂದು ಕಾರಣದಿಂದ ಅವ್ರ ಹತ್ರದಿಂದ ನಮಗೆ ಎಷ್ಟೋ ಕಲಿಯಬೇಕಾದ ಒಂದು ವಿಷಯ ಇರುತ್ತೆ. ಅದು ನಮಗೆ ಸಾಮಾನ್ಯವಾಗಿ ಪುಸ್ತಕಗಳಲ್ಲಿ ಸಿಗಲ್ಲ ಅಂಥ ವಿಷಯ. ಅಂಥವರು ಅನುಭವದಿಂದ ಅವ್ರು ಹೇಳ್ಕೊಡ್ತಾರೆ. ಅದನ್ನು ನಿನಗೆ ಸಿಗದೆ ಮಾಡ್ಕೊಳ್ತೀಯ ಅಂದರೆ ನೀನೇ ಅವ್ರ ಹತ್ರ ಅಸಡ್ಡೆ ಮಾಡಿ ಹತ್ರ ಅವ್ರನ್ನ ಜಗಳ ಮಾಡಿ ಏನಾದರೂ ಮಾಡಿ ಅವ್ರನ್ನ ಇದು ಮಾಡ್ಬಿಡ್ತೀಯ ನೀನು ಅಂತ ತೋರಿಸ್ಕೊಟ್ರು. ಆಮೇಲೆ ಯಾಗಾದಿ ಕರ್ಮಸು ಸಜ್ಜನೇಶು ವೇದಾಂತ ವಾಕ್ಯೇಶು ಗುರುಪದೇಶೇಶು ಚ ವಿಶ್ವಾಸ ಶ್ರದ್ಧಾ ಅಂದರೆ ಯಾವುದು ಅಂತ ಹೇಳಿದರೆ, ವಿವೇಕ ಚೂಡಾಮಣಿಯಲ್ಲಿ ಹೇಳಿದ ಪ್ರಕಾರ ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧ್ಯಾವಧಾರಣ ಸಾ ಶ್ರದ್ಧಾ ಕಥಿತಾ ಸದ್ಭಿಃ ಯಯಾ ವಸ್ತುಪಲಭ್ಯತೆ ಅಂತ ಹೇಳ್ಬಿಟ್ಟು ವಿವೇಕ ಚೂಡಾಮಣಿಯಲ್ಲಿ ಶ್ರದ್ಧಾ ಅಂತ ಒಂದಿದೆಯಲ್ಲ, ಆ ಶ್ರದ್ಧಾ ಅನ್ನೋದು ಇಟ್ ಇಸ್ ಅ ಪಾರ್ಟ್ ಆಫ್ ಶಮಾದಿ ಷಟ್ಕ ಸಂಪತ್ತಿ. ಶಮ, ದಮ, ಉಪರತಿ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ ಅಂತ ಬರ್ತಲ್ಲ, ಆ 6ರಲ್ಲಿ ಉದ್ದದು. ಅಲ್ಲಿ ಆ ಶ್ರದ್ಧಾ ಅನ್ನೋ ವಿಷಯವನ್ನು ಅವರು ಡಿಫೈನ್ ಮಾಡ್ತಾರೆ ಶಂಕರಾಚಾರ್ಯರು. ಶಾಸ್ತ್ರಸ್ಯ ಗುರುವಾಕ್ಯಸ್ಯ, ಶಾಸ್ತ್ರವಾಕ್ಯ ಗುರುವಾಕ್ಯ ಎರಡರಲ್ಲೂ ಕೂಡ ಇವರಿಗೆ ಅತ್ಯಂತ ವಿಶ್ವಾಸ, ಅಂದರೆ ಅದು ಸತ್ಯವೇ, ಅದು ಸರಿಯೇ ಇದು ಅಂತ ವಿಶ್ವಾಸ. ಅಕಸ್ಮಾತ್ ಕೆಲವು ಸಮಯದಲ್ಲಿ ಶಾಸ್ತ್ರ ಹೇಳ್ತಾ ಇರೋದನ್ನು ನಾವು ಓದ್ತಾ ಇರ್ತೀವಿ, ಕೆಲವು ಸತಿ ಅವ್ರು ಹೇಳ್ಕೊಡೋದನ್ನು ಕೇಳ್ತಾ ಇರ್ತೀವಿ. ಆ ಸಮಯದಲ್ಲಿ ನಮಗೆ ಅದು ಸತ್ಯ ಅಂತ ಅನ್ನಿಸದೆ ಹೋದರೂ ಕೂಡ ಅದನ್ನು ಅಸತ್ಯ ಅಂತ ನೀನು ತಿರಸ್ಕರಿಸಬೇಡ. ಒಂದಾನೊಂದು ಸಮಯದಲ್ಲಿ ನಿನಗೆ ಅದು ವಾಸ್ತವವಾಗಿ ಸತ್ಯ ಅಂತ ಗೊತ್ತಾಗುತ್ತೆ ನಿನಗೆ. ಯಾಕಂದರೆ ಸಮ್ಟೈಮ್ಸ್ ನಮಗೆ ಅವ್ರು ಹೇಳೋದು ನಮಗೆ ಮನಸ್ಸಿಗೆ ಹಿಡಿಸ್ತಾ ಇಲ್ಲ, ಅಂದರೆ ಹಿಡಿಯೋಕ್ಕಾಗ್ತಾ ಇಲ್ಲ ನಮಗೆ. ಅವರೇ ಕ್ಲಾರಿಫಿಕೇಶನ್ ಹೇಳ್ತಾರೆ ಅವರು. ಅಕಸ್ಮಾತ್ ಕೇಳಿದರೆ ಹೋದರೂ ಕೂಡ ಸ್ವಲ್ಪ ಕಾಲಾಂತರದಲ್ಲಿ ನಿನಗೆ ಅದು ವಾಸವಾಗುತ್ತೆ ಮನಸ್ಸಲ್ಲಿ ಅಂತ ಹೇಳ್ಬಿಟ್ಟು ಅದನ್ನು ಅಸತ್ಯ ಅಂತ ತಳ್ಳಬೇಡ ಅಂತ ಹೇಳಿದ್ದಾರೆ. ಇದಕ್ಕೊಂದು ಪೂರಕವಾಗಿರೋ ಒಂದು ಶ್ಲೋಕ, ಸುಭಾಷಿತ ಶ್ಲೋಕ ಇಷ್ಟೊಂದು ಇದೆ. ಅದರಲ್ಲಿ ಪೂರಕವಾಗಿರೋ ಶ್ಲೋಕ ಇದು ಯಾವುದು ಅಂತ ಹೇಳಿದರೆ, ಆಚಾರ್ಯಾತ್ ಪಾದಮಾದತ್ತೆ ಪಾದಂ ಶಿಷ್ಯ ಸ್ವಮೇಧಯ ಪಾದಂ ಸಬ್ರಹ್ಮಚಾರಿಭ್ಯ ಪಾದಂ ಕಾಲಕ್ರಮೇಣ ಚ ಅಂತ ಶ್ಲೋಕ. ಅದರಲ್ಲಿ ಒಂದು ವಿದ್ಯೆ ಇದ್ದು ತಗೊಂಡ್ರೆ
ಹೈಪೋಥೆಟಿಕಲಿ ಅದನ್ನು 4 ಡಿವೈಡ್ ಮಾಡಿದ್ದಾರೆ. ಯು ಕ್ಯಾನಾಟ್ ಡಿವೈಡ್ ಎ ವಿದ್ಯಾ ಇಂಟು 4, ಬಟ್ ಹೈಪೋಥೆಟಿಕಲಿ ಮಾಡುವಾಗ ಆಚಾರ್ಯ ಪಾದಮಾದತ್ತೆ, ಗುರು ನಿಮಗೆ ಪಾಠ ಹೇಳ್ಕೊಡುವಾಗ ಕಾಲು ಭಾಗನೇ ನಿನಗೆ ಆ ವಿದ್ಯೆಯ ಭಾಗ ನಿಮಗೆ ಅವ್ರು ಹೇಳೋಕ್ಕೆ ಸಾಧ್ಯವಾಗುತ್ತೆ. ಬಿಕಾಸ್ ಟೈಮ್ ಕನ್ಸ್ಟೆಂಟ್ಸ್ ಇರುತ್ತೆ, ಆಮೇಲೆ ನಿನಗೂ ಕೂಡ ಗ್ರಾಸ್ಪಿಂಗ್ ಕನ್ಸ್ಟೆಂಟ್ಸ್ ಇರುತ್ತೆ. ಅದರಿಂದ ಅವರು ಇಡೀ ವಿದ್ಯೆಯನ್ನು ಒಂದೇ ಕ್ಲಾಸಲ್ಲಿ ಹೇಳ್ಕೊಳಕ್ಕೆ ಆಗೋದಿಲ್ಲ ಅವರು. ಹಾಗಾಗಿ ಒಂಚೂರು ಹೇಳ್ಕೊಡ್ತಾರೆ. ಆಮೇಲೆ ಇವನ್ನೇನು ಮಾಡ್ತಾನೆ, ಪಾದಂ ಶಿಷ್ಯ ಸ್ವಮೇಧಯ, ಅದನ್ನು ಅವನ ಮನೆಗೆ ಹೋಗ್ಬಿಟ್ಟು ಅವನಿಗೆ ಮೆಲ್ಕ್ ಹಾಕ್ತಾನಲ್ಲ, ಅವಾಗ ವಿತ್ ಇಸ್ ಓನ್ ಇಂಟೆಲೆಕ್ಟ್ ಹಿ ವಿಲ್ ಆ್ಯಡ್ ಸಮಥಿಂಗ್ ಮೋರ್ ಟು ಇಟ್, ಟು ದಟ್ ನಾಲೆಜ್. ಆಮೇಲೆ ಪಾದಂ ಸಂಭ್ರಮಚಾರಿಭ್ಯ, ಬಾಕಿ ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಇರ್ತಾರಲ್ಲ ಅವ್ರ ಜೊತೆ ನಾವು ಅದನ್ನು ಡಿಸ್ಕಸ್ ಮಾಡುವಾಗ ಅವ್ರ ಜೊತೆ ಅವ್ರು ಅಲ್ಲಿ ಆ ಡಿಸ್ಕಷನ್ನಿಂದ ನಮಗೆ ಇನ್ನೂ ಸ್ವಲ್ಪ ಹೆಚ್ಚು ಪ್ರಯೋಜನ ಸಿಗುತ್ತೆ ಅದು. ಆಮೇಲೆ ಪಾದಂ ಕಾಲಕ್ರಮೇಣ ಬಾಕಿ ಇರೋದಿದೆಯಲ್ಲ ಅದು ಓವರ್ ದ ಇಯರ್ಸ್ ಹಿ ವಿಲ್ ಗೆಟ್ ಇಟ್ ಅಂತ. ದಟ್ ಮೀನ್ಸ್ ಓವರ್ ಎಕ್ಸ್ಪೀರಿಯನ್ಸ್ ಹಿ ವಿಲ್ ಗೆಟ್ ಇಟ್ ಅಂತ. ಸೊ ವೆನ್ ಈಗ ಪ್ರಾಕ್ಟಿಕಲಿ ಅವನ ಲೈಫಲ್ಲಿ ಹೋಗಿ ನೋಡಿದಾಗ ಅವನಿಗೆ ಎಷ್ಟೋ ಎಕ್ಸ್ಪೀರಿಯನ್ಸಸ್ ಬರುತ್ತೆ. ಅವಾಗ ಕಾಲಕ್ರಮೇಣದಲ್ಲಿ ಅವನಿಗೆ ಆ ವಿದ್ಯೆಯ ಒಂದು ಇದು ಸಿಗುತ್ತೆ. ನೋಡಿ, ಈ ಪರಿಪಾಕ ಅನ್ನೋದು ಇವಾಗ ಸಂಗೀತ ವಿದ್ಯೆ ಅಂತಲೇ ತೊಗೊಂಡ್ರೆ ನಮಗೆ ಕೆಲವರು ಏನು ಮಾಡ್ತಾರೆ, ಒಂದು 8 ವರ್ಷದಲ್ಲಿ ಸೇರ್ತಾರೆ ಅಂತ ಇಟ್ಕೊಳ್ಳೋಣ. ಆಮೇಲೆ ಒಂದು 16 ವರ್ಷ ತನಕ ಅವರು ಕಲಿತಾ ಇರ್ತಾರೆ. ಒಂದು 18-20 ವರ್ಷಕ್ಕೆ ಕಚೇರಿ ಮಾಡೋಕ್ಕೆ ಬರ್ತಾರೆ. ಅವರಿಗೆ ಒಂದು 40 ವರ್ಷ ಆಗುವಾಗ ಇವ್ರು ಬಿಕಮ್ ಎ ಸ್ಪೆಷಲಿಸ್ಟ್ ಇನ್ ದಟ್ ಅಲ್ವಾ. ಅವಾಗ ಎಷ್ಟೋ ರಾಗಗಳು, ಎಷ್ಟೋ ಕೃತಿಗಳು ಅವ್ರಿಗೆ ಒಂದು ಸ್ಪೆಷಲ್ ಒಂದು ರೀತಿಯಲ್ಲಿ ಅವರು ಅದನ್ನು ಪ್ರದರ್ಶನ ಮಾಡೋಕ್ಕೆ ಅವ್ರಿಗೆ ಒಂದು ಸಾಮರ್ಥ್ಯ ಬರುತ್ತೆ. ಇದು ನಮಗೆ ಎಲ್ಲ ಫೀಲ್ಡ್ಸಲ್ಲೂ ನೋಡ್ಬೋದು. ನಮಗೆ ಒಂದು ಟೀಚಿಂಗ್ ಫೀಲ್ಡಲ್ಲಿ, ಒಂದು ಟೆಕ್ನಿಕಲ್ ಫೀಲ್ಡಲ್ಲಿ, ಇಂಜಿನಿಯರಿಂಗ್ ಇರೋನು ಅಷ್ಟೇ. ಕಾಲೇಜಲ್ಲಿ ಒಂದು ರೀತಿ ಕಲ್ತ್ಕೊಂಡು ಬಂದಿರ್ತಾನೆ. ಬಟ್ ಒಂದು ಕಂಪ್ನಿಗೆ ಸೇರಿ ಒಂದು 10 years 15 years ಎಕ್ಸ್ಪೀರಿಯನ್ಸ್ ಮಾಡಿದಾಗ ಅವನಿಗೆ ವ್ಯಾಲಿಡಿಟಿ ಜಾಸ್ತಿ ಅವನಿಗೆ. ಹಾಗಾಗಿ ಅವನಿಗೆ ಎಷ್ಟೋ ವಿಷಯ ಅವನು ಕಲ್ತ್ಕೊಂಡಿರ್ತಾನೆ. ಅದೆಲ್ಲ ಬುಕ್ಸಲ್ಲಿ ಸಿಗಲ್ಲ ನಿಮಗೆ, ಅನುಭವದಲ್ಲಿ ಬೇಕಾದಷ್ಟು ವಿಷಯ. ಗಾದೆ ಕೆಲವು ಬಲ್ಲವರಿಂದ ಕಲಿತು ಕೆಲವು ಶಾಸ್ತ್ರಗಳನ್ನು ಕೇಳಿದ ಕೆಲವು ಸಜ್ಜನ ಸಂಘದಿಂದ ಸರ್ವಜ್ಞನಪ್ಪಂದರ ಫಲವೋ ಬಣ್ಣ ಸಮುದ್ರವೇ ಹರಹರ ಶ್ರೀಚಂದ್ರ ಸೋಮೇಶ್ವರ. ನೋಡಿ, ಸೋಮೇಶ್ವರ ಶತಕಾಂತ ಇದೆಯಾ, ತುಂಬ ಚೆನ್ನಾಗಿರೋದು. ಅದರಲ್ಲಿ ಎಷ್ಟು 100 ಪದ್ಯಗಳಿದೆಯಾ? 100 ಪದ್ಯಗಳಿದೆ. ಅದರಲ್ಲಿ ಸಿಗ್ತಾ ಇದೆಯಾ ಇವಾಗ? ಅಂತ ಕೃತಿಗಳಲ್ಲಿ ಸಿಗ್ತಾ ಇದೆಯಾ? ಸಿಗುತ್ತೆ ನೋಡಿ ಎಷ್ಟು ನಾವೆಲ್ಲ ಇದರಲ್ಲಿ ಓದಿದ್ದು ಕನ್ನಡ ನೋಡಿದ್ರ? ಅದೇ ಅಂತ ಶ್ಲೋಕಗಳೆಲ್ಲ ಹೇಳ್ಕೊಡ್ತಾರೆ, ಪದ್ಯಗಳೆಲ್ಲ ಹೇಳ್ಕೊಡ್ತಾರೆ. ಅದನ್ನು ಕಟ್ ಮಾಡಿ ಅಂತ ಹೇಳ್ತಾರೆ. ಅದು ಎಷ್ಟು ಪ್ರಯೋಜನ ಆಗುತ್ತೆ ಅಂತ. ನಾನು ಹೇಳಿದ ವಿಷಯಗಳೆಲ್ಲ ಅವ್ರು ಹೇಳಿದ್ರಲ್ಲಿ ಮತ್ತು ಇನ್ನೂ ಸ್ವಲ್ಪ ಹೆಚ್ಚಾದ ವಿಷಯಗಳು ಕೂಡ ಇದೆ ಅಂತ ಕಾಣುತ್ತೆ ಅದರಲ್ಲಿ. ಹೀಗೆ ಒಬ್ಬನಿಗೆ ಒಂದು ವಿಷಯ ಅಂತ ಕಾಲಕ್ರಮದಲ್ಲಿ ಬರುತ್ತೆ. ಅದರಿಂದ ಇದನ್ನು ಅಶ್ರದ್ಧೆ ಮಾಡಬೇಡ ನೀನು ಗುರುಶಾಸ್ತ್ರ ವಿಷಯದಲ್ಲಿ. ಅಟ್ ದಟ್ ಮೂಮೆಂಟ್ ಈವನ್ ಇಫ್ ಯು ಕಾಂಟ್ ಅಂಡರ್ಸ್ಟ್ಯಾಂಡ್ ಇಟ್ ಫುಲ್ಲಿ, ಸಮ್ ಅದರ್ ಟೈಮ್ ಇಟ್ ವಿಲ್ ಕಮ್ ಟು ಯು. ಅದು ನಾನು ಮೇಲಕ್ಕೆ ಹಾಕ್ತಾ ಇದ್ದರೆ ಅದು ಒಂದು ಡಿಸ್ಪೊಸಿಷನ್ ಚೆನ್ನಾಗಿ ಫೇವರೇಬಲ್ ಆಗಿದ್ದರೆ ಒಂದಾನೊಂದು ಸಮಯದಲ್ಲಿ ಅದು ನಮಗೆ ಭಾಸವಾಗುತ್ತೆ ಮನಸ್ಸಲ್ಲಿ ಅಂತ ಹೇಳಿದರು. ಆಮೇಲೆ ಇತಿ ಷೋಡಶವಿಧಂ ರಾಗದ್ವೇಷಾದಿ ಅಂತ ಹೇಳಿದರು. ಇವಾಗ 16 ವಿಷಯಗಳಲ್ಲಿ ಯಾವ್ಯಾವ ಗುಂಪಿಗೆ ಸೇರಿಸಬೇಕು ಅನ್ನೋದನ್ನು ಮುಂದಕ್ಕೆ ಹೇಳ್ತಾರೆ. ಅದನ್ನು ಒಂದು ಪ್ರಶ್ನೆ ಮಾಡಿ, ಆತ್ಮವಿಚಾರ ಪ್ರಕರಣೆ ಚಿತ್ತವೃತ್ತಿ ವಿಚಾರಸ್ಯ ಕಿಂ ಪ್ರಯೋಜನಂ ಅಂತ ಕೇಳ್ತಾರೆ. ಹಾಗಾಗಿ ನೋಡಿ, ನೀವು ಆತ್ಮವಿಚಾರ ಪ್ರಕರಣ ಸ್ಟಾರ್ಟ್ ಮಾಡಿದ್ದೀವಿ ಹಿಂದೆ ಒಂದು ಇದರಿಂದ ಈ ಗ್ರಂಥ ಬಂದಿರೋದೇ ಮನನಂ ಅಂತ. ಆತ್ಮ ಸಂಬಂಧವಾದ ಒಂದು ಜ್ಞಾನವನ್ನು ನಾವು ಪಡ್ಕೋಬೇಕು ಅನ್ನೋ ಕಾರಣಕ್ಕೆ ಇದು ಬಂದಿರೋದು. ಹಾಗಿರುವಾಗ ಚಿತ್ತವೃತ್ತಿಗಳೆಲ್ಲ ನೀವು ಯಾತಕ್ಕೆ ಇವಾಗ ರಾಗದ್ವೇಷಗಳೆಲ್ಲ ಚಿತ್ತವೃತ್ತಿ, ನಾನು ಹೇಳಿದ ಏತತ್ಸರ್ವ ಮನೆಗೇವ ಅಂತ. ಹಾಗೆ ಈ ಮನಸ್ಸಿಗೆ ಸಂಬಂಧಪಟ್ಟಿದ್ದೆಲ್ಲ ಯಾತಕ್ಕೆ ಇವಾಗ ವಿಚಾರ ಮಾಡ್ತೀನಿ ಅಂತ ಹೇಳಿದ್ರೆ, ಇಲ್ಲ ಅದು ಒಂದು ಪ್ರಯೋಜನ ಇದೆ ಅಂತ ಹೇಳಿಬಿಟ್ಟು ಅವ್ರಿಗೆ ತೋರಿಸ್ತಾರೆ ಅದನ್ನು. ಸಕಲ ಜೀವಾನ ಬಂಧಮೋಕ್ಷವು ಮನಸ್ಸೈವ ನ ಅನ್ಯೇನ. ನೋಡಿ, ಅದು ಹೇಳಿದರು, ಮನೆಯೇವ ಮನುಷ್ಯಾಣ ಕಾರಣ ಬಂಧ ಮೋಕ್ಷಯೋಗೋ ಅಂತ ಒಂದು ಉಪನಿಷತ್, ಯಾವುದೋ ಒಂದು ಅಮೃತ ಮಿಂದನೋ ಯಾವುದೋ ಒಂದು ಉಪನಿಷತ್ ಮಾತದು, ತುಂಬ ಪ್ರಸಿದ್ಧವಾದ ಮಾತದು. ಮನೆಯೇವ ಮನುಷ್ಯಾಣ ಕಾರಣ ಬಂಧ ಮೋಕ್ಷಯೋಗೋ. ಹಾಗಾಗಿ ಮನೆಯೇವ ಬೇಕಾದ್ರೆ ಬರ್ಕೋಬೋದು, ನಿಮಗೆ ಪುಸ್ತಕ ಇದ್ದರೆ. ಮನೆಯೇವ ಮನುಷ್ಯಾಣ ಕಾರಣ ಬಂಧ ಮೋಕ್ಷಯೋಗೋ. ಬಂಧಕ್ಕೆ ಮೋಕ್ಷಕ್ಕೆ ಎರಡಕ್ಕೂ ಕೂಡ ಮನಸ್ಸೇ ಕಾರಣ ಅಂತ ಬರುತ್ತೆ ಅದು. ಅದಕ್ಕೆ ಉತ್ತರ ಅದನ್ನು ಹೇಳ್ತೀನಿ ಬರ್ಕೊಳ್ಳೋದಾದರೆ, ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋಗೋ. ಮುಂದಿನ ಹಾಫು ಬಂಧಾಯ ವಿಷಯಾಸಕ್ತಿ ಮುಕ್ತಿಯೈ ನಿರ್ವಿಷಯಂ ಸ್ಮೃತಂ. ಬಂಧಾಯ ವಿಷಯಾಸಕ್ತಿ ಮುಕ್ತಿಯೈ ನಿರ್ವಿಷಯಂ ಸ್ಮೃತಂ ಅಂತ. ಅಂದರೆ ಇದು ಅಮೃತ ಬಿಂದು ಅಂತ ಕಾಣುತ್ತೆ ನನಗೆ. ಒಂದು ದೊಡ್ಡ ಉಪನಿಷತ್ತಲ್ಲೇ ಇದೆ, ಒಂದು ಪ್ರಬಲವಾದ ಉಪನಿಷತ್ತಲ್ಲೇ ಇದೆ ಇದು. ಬಂಧಾಯ ವಿಷಯಾಸಕ್ತಿ ಮುಕ್ತಿಯೈ ನಿರ್ವಿಷಯಂ ಸ್ಮೃತಂ. ಮುಕ್ತಿಯೈ ಚತುರ್ಥಿ ಮುಕ್ತಿಯೈ ನಿರ್ವಿಷಯಂ ಸ್ಮೃತಂ ಅಂತ ಏನರ್ಥ ಅಂತ ಹೇಳಿದ್ರೆ, ಮೊದಲು ಲೈನಲ್ಲಿ ಹೇಳಿದ್ರು ಮುಕ್ತಿಯೈ ನಿರ್ವಿಷಯಂ ಸ್ಮೃತಂ. ವಿಷಯಾಸಕ್ತಿ ಬಂಧ ನಿರ್ವಿಷಯವಾಗಿ ಮನಸ್ಸಿದೆ, ಅದು ಮೋಕ್ಷಕ್ಕೆ ಕಾರಣವಾಗುತ್ತೆ ಅಂತ ಅದೇ ಅರ್ಥ. ಯಾಕಂದರೆ ಮೊದಲನೇ ನಿರ್ವಿಷಯಂ ಸ್ಮೃತಂ ಅಂತ. ಸ್ಮೃತಂ ಬಂಧಾಯ ವಿಷಯಾಸಕ್ತಿ ಮುಕ್ತಿಯೈ ನಿರ್ವಿಷಯಂ ಸ್ಮೃತಂ ಅಂತ ಅದನ್ನು ಹೇಳಿದ್ರು ಅವರು. ಹೀಗೆ ವಿಷಯಾಸಕ್ತಿ ಬಂಧಕ್ಕೆ ಯಾವ ಥರ ಮನಸ್ಸು ಬಂಧಕ್ಕೆ ಕಾರಣವಾಗುತ್ತೆ ಅಂತ ಹೇಳಿದರೆ, ಮೈಂಡ್ ವಿಚ್ ಈಸ್ ಫುಲ್ ಆಫ್ ಡಿಸೈರ್ಸ್.
ದಿ ಮೈಂಡ್ ವಿಚ್ ಇಸ್ ಫುಲ್ ಆಫ್ ಸೆನ್ಶುವಲ್ ಲಾಂಗಿಂಗ್ಸ್ ಅಂತ ಒಂದು ಮೈಂಡ್ ಬಂಧಕ್ಕೆ ಕಾರಣವಾಗುತ್ತೆ. ಅದು ಯಾವ ಮೈಂಡಲ್ಲಿ ವಿಷಯಗಳೆಲ್ಲ ಹೊರಗಡೆ ತಳ್ಳಿ ಇಂಥ ಒಂದು ಸಜ್ಜನ ಸಂಘದಲ್ಲಿ ಶಾಸ್ತ್ರ ವಿಚಾರದಲ್ಲಿ ಒಂದು ಒಳ್ಳೆಯ ಅನುಷ್ಠಾನದಲ್ಲಿ ಇರ್ತಾನೋ ಅವನಿಗೆ ಅದು ಮುಕ್ತಿಗೆ ಕಾರಣವಾಗುತ್ತೆ ಅಂತ ಮನಸ್ಸು ಅಂತ. ಸೆಕೆಂಡ್ ಪಾರ್ಟ್ ನಮ್ಮ ತಂದೆ ಮೊದಲನೇ ಪಾರ್ಟ್ ಹೇಳ್ತಾ ಇದ್ದಾರೆ. ಸೆಕೆಂಡ್ ಪಾರ್ಟ್ ತುಂಬ ಜನಕ್ಕೆ ಹೇಳಿಲ್ಲ, ಅದು ಸಾಮಾನ್ಯವಾಗಿ ಅಲ್ಲ, ಅದೇ ಹೇಳಿಲ್ಲ, ಅದೇ ಅದು ಶ್ಲೋಕದಲ್ಲಿ ಮಂತ್ರದಲ್ಲಿ ಉಪನಿಷದಲ್ಲಿ ಇದೆ. ಇಲ್ಲಿ ಹೇಳ್ತಾ ಇದ್ದಾರೆ ಮನಸ್ಸ. ಹಾಗಾಗಿ ಸಕಲ ಜೀವಾನ ಬಂಧ ಮೋಕ್ಷವು ಮನಸ್ಸ ಏವ ಅನ್ಯನ. ಎಲ್ಲರಿಗೂ ಕೂಡ ಬಂಧ ಮತ್ತು ಮೋಕ್ಷ ಮನಸ್ಸಿಂದಲೇ ಆಗುತ್ತೆ ಹೊರತು ಬೇರೆ ಇದ್ದಲ್ಲ. ಅದರಿಂದ ನಾವು ಮನಸ್ಸಿನ ವ್ಯಕ್ತಿಗಳೆಲ್ಲ ಪರೀಕ್ಷೆ ಮಾಡಿ ಅದನ್ನು ತಿಳ್ಕೊಂಡ್ರೆ ನಾವು ಅದನ್ನು ರೆಗ್ಯುಲೇಟ್ ಮಾಡೋಕ್ಕಾಗುತ್ತಲ್ಲ. ಇಫ್ ಯು ಡೋಂಟ್ ನೋ ಇಟ್ ಸೆಲ್ಫ್ ಹೌ ಕ್ಯಾನ್ ಯು ರೆಗ್ಯುಲೇಟ್. ಹಾಗಾಗಿ ವಾಟ್ ಹ್ಯಾಸ್ ಟು ಬಿ ರೆಗ್ಯುಲೇಟೆಡ್, ವಾಟ್ ಶುಡ್ ನಾಟ್ ಬಿ ರೆಗ್ಯುಲೇಟೆಡ್, ವಾಟ್ ಹ್ಯಾಸ್ ಟು ಬಿ ಡೆವಲಪ್ಡ್, ವಾಟ್ ಹ್ಯಾಸ್ ಟು ಬಿ ಕರ್ವ್ಡ್ ಇನ್ ದಿ ಇದು ಬಟ್ ಇಟ್ ಸೆಲ್ಫ್, ಅದೆಲ್ಲ ನಮಗೆ ಗೊತ್ತಾಗಬೇಕು. ಅದಕ್ಕಾಗಿ ವಿಚಾರ ಮಾಡ್ತೀವಿ ಅಂತ ಹೇಳ್ತಾರೆ. ಕಥಮಿತಿ ಚೇತ್ ಸ್ವಭಾವ ನಿರ್ಮಲಸ್ಯ ಮನಸಃ ಅಶುದ್ಧೇನ ಯೋಗೇ ಬಂಧಃ. ನೋಡಿ, ಸ್ವಭಾವ ನಿರ್ಮಲಸ್ಯ ಅಂತ ಹೇಳಿದ್ದಾರೆ. ಅದಕ್ಕೆ ಹೇಳಿದ್ದಾರೆ ಅಂದರೆ ಇದಕ್ಕೊಂದು ತಾತ್ವಿಕವಾದ ಒಂದು ಅರ್ಥನೂ ಇದೆ. ಅದಕ್ಕೆ ಈ ಮನಸ್ಸಂತ ನಾವು ಒಂದು ಹೇಳ್ತೀವಲ್ಲ, ಒಂದು ಪದಾರ್ಥ, ಆ ಪದಾರ್ಥ ಬಂದ್ಬಿಟ್ಟು ಫಿಸಿಕಲ್ ಆಬ್ಜೆಕ್ಟ್. ಅದು ಪಂಚಭೂತಗಳಿಂದ ಉಂಟಾಗಿದ್ದು ಖಂಡಿತ. ಈ ಶರೀರ ಹೇಗೆ ಪಂಚಭೂತಗಳಿಂದ ಉಂಟಾಗಿದೆಯೋ ಅದೇ ಥರ ಮನಸ್ಸು ಅನ್ನೋದು ಕೂಡ ಅಂತಃಕರಣ, ಸೂಕ್ಷ್ಮ ಶರೀರ, ಅದು ಕೂಡ ಪಂಚಭೂತಗಳಿಂದಲೇ ಉಂಟಾಗಿರೋದು. ಆದರೆ ಏನು ವ್ಯತ್ಯಾಸ ಅಂತ ಹೇಳಿದರೆ, ಈ ಶರೀರ ಅನ್ನೋದು ಪಂಚಭೂತಗಳ ಒಂದು ತಮೋಗುಣ ಅಂತ ಒಂದಿದೆ. ಎಲ್ಲ ಭೂತಗಳಿಗೂ ಒಂದು ಗುಣ ಹೇಳಿದ್ದಾರೆ, ಅವುಗಳಿಂದ ಆಗಿರೋದದು. ಆದರೆ ಮನಸ್ಸು ಅನ್ನೋದು ಪಂಚಭೂತಗಳ ಒಂದು ಸೂಕ್ಷ್ಮ ಒಂದು ವಸ್ತು ಅಂಶದಿಂದ ಆಗಿರೋದು, ಸತ್ವಾಂಶದಿಂದ ಆಗಿರೋದು ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲರ ಮನಸ್ಸು ಕೂಡ, ಮನಸ್ಸು ಅಂತ ಒಂದು ದ್ರವ್ಯ, ಎಲ್ಲರ ಮನಸ್ಸು ಕೂಡ ಈ ಸತ್ವಾಂಶದಿಂದಲೇ ಆಗಿರೋದು ಒರಿಜಿನಲಿ. ಇಟ್ಸ್ ಮೇಕಪ್ ಇಟ್ ಸೆಲ್ಫ್ ಇಸ್ ಲೈಕ್ ದಟ್. ಬಟ್ ಏನಾಗುತ್ತೆ ಅಂತ ಹೇಳಿದರೆ, ಅವನ ಅಜ್ಞಾನದಿಂದ ರಾಗದ್ವೇಷಾದಿಗಳಿಂದ ಏನು ಮಾಡ್ತಾನೆ, ಆ ಮನಸ್ಸನ್ನು ಕಲುಷೀಕರಣ ಮಾಡಿಬಿಡ್ತಾನೆ. ಸತ್ವ ಅನ್ನೋದನ್ನು ಅವನು ಅದಿಮಿಟ್ಟು ಅದಕ್ಕೆ ರಜಸ್ಸು ತಮಸ್ಸೆಲ್ಲ ಬೇಕಾದಷ್ಟು ಸೇರಿಸ್ಕೊಂಡು ಅವನ ಮನಸ್ಸು ವಿಕಾರವಾಗಿ ಬೇರೆ ಯಾವುದೋ ಒಂಥರ ಆಗೋಗ್ಬಿಡುತ್ತೆ ಅದು. ಹಾಗಾಗಿ ಒರಿಜಿನಲಿ ದಿ ಮನಸ್ಸು ಬೇಸಿಕಲಿ ಫಂಡಮೆಂಟಲಿ, ಒರಿಜಿನಲಿ ಹೇಳಬಾರ್ದು, ಫಂಡಮೆಂಟಲಿ ದಿ ಮೈಂಡ್ ಈಸ್ ಆಫ್ ಎ ಗುಡ್ ನೇಚರ್ ಓನ್ಲಿ. ನಿರ್ಮಲ ಅಂತ ಅದಕ್ಕೆ ಹೇಳಿದ್ರು. ಸ್ವಭಾವ ನಿರ್ಮಲಸ್ಯ, ನಿರ್ಮಲವಾದ ಮನಸ್ಸು. ಅದರಿಂದನೇ ಅಂಥ ಒಂದು ಮನಸ್ಸಲ್ಲಿ ಆತ್ಮನ ಒಂದು ಚೈತನ್ಯ ಪ್ರತಿಫಲನ ಆಗುತ್ತೆ ಅಂತ ನಾವು ಹೇಳ್ತೀವಿ. ಹಾಗಾಗಿ ಈ ಮನಸ್ಸಲ್ಲೇ ಆತ್ಮ ಚೈತನ್ಯದ ಪ್ರತಿಫಲನ ಉಂಟಾಗೋದು, ಬೇರೆ ಆ ಕೈ ಕಾಲೆಲ್ಲ ಪ್ರತಿಫಲನ ಡೈರೆಕ್ಟಾಗಿ ಉಂಟಾಗಲ್ಲ. ಆ ಕಾರಣದಿಂದನೇ ಮನಸ್ಸಿಂದಲೇ ಆತ್ಮನ ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಅಂತಲೇ ಹೇಳಿದ್ದಾರೆ. ಮನಸ್ಸೈವಾನು ದ್ರಷ್ಟವ್ಯಂ ಅಂತ ಇದು ಕಠೋಪನಿಷತ್ತಲ್ಲೆಲ್ಲ ಬರುತ್ತೆ. ಹಾಗಾಗಿ ಮನಸ್ಸು ಮುಖಾಂತರವೇ ಆತ್ಮನ ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಯಾಕಂದರೆ ಆ ಮನಸ್ಸನ್ನು ನೀನು ಪರಿಪಕ್ವ ಮಾಡಿ ಅದಕ್ಕೆ ಒಂದು ಶಕ್ತಿ ಕೊಟ್ಟು ಅಂತ ಹೇಳಿದ್ರೇನು, ಬೇಡದೇ ಇರೋದನ್ನ ತೆಗೆದಾಕೋದೇ ಶಕ್ತಿ ಕೊಡೋದು ಅಂತ. ಅವಾಗ ಶುದ್ಧವಾದ ಮನಸ್ಸಲ್ಲಿ ಆತ್ಮನ ಒಂದು ಪ್ರತಿಫಲನ ಚೆನ್ನಾಗಿ ಬೆಳೀತೆ ಅದು. ಅದಕ್ಕೆ ಉದಾಹರಣೆ ಕೊಡೋದು ಏನಂತ ಹೇಳಿದ್ರೆ, ಒಂದು ಕನ್ನಡಿಯಲ್ಲಿ ನಾವು ಎದುರುಗಡೆ ನಿಂತ್ಕೊಂಡ್ರೆ ಆ ಕನ್ನಡಿ ಮೇಲೆ ಏನಾದ್ರು ಧೂಳೆಲ್ಲ ಕೂತಿದ್ರೆ ನಮ್ಮ ಪ್ರತಿಫಲನ ಚೆನ್ನಾಗಿ ಕಾಣಿಸಲ್ಲ. ಒಂದು ಕನ್ನಡಿಗೆ ಒರೆಸ್ಬಿಟ್ರೆ ಚೆನ್ನಾಗಿ, ಅವಾಗ ನಮ್ಮ ಪ್ರತಿಫಲನ ಚೆನ್ನಾಗಿ ಕಾಣಿಸುತ್ತೆ. ಅದೇ ರೀತಿಯಲ್ಲಿ ಮನಸ್ಸಲ್ಲೂ ಕೂಡ ಈ ರಜಸ್ಸು ತಮಸ್ಸು ಸೇರಿಕೊಂಡಾಗ ಅದಕ್ಕೆ ಕಾಲುಷ್ಯ ಉಂಟಾಗುತ್ತೆ. ಆ ಕಾಲುಷ್ಯವನ್ನು ನಾವು ಸಾಧನೆಯಿಂದ, ಒಳ್ಳೆಯ ಒಂದು ಸರಿಯಾದ ಒಂದು ಅನುಷ್ಠಾನದಿಂದ ನಾವು ಅದನ್ನು ದೈವಿ ಸಂಪತ್ತನ್ನು ಜಾಸ್ತಿ ಮಾಡ್ಕೊಂಡು ಹೋದಾಗ ಈ ಮನಸ್ಸಲ್ಲಿ ಕಾಲುಷ್ಯವೆಲ್ಲ ಹೋಗುತ್ತೆ. ಅದು ಹೋದಾಗ ಈ ಮನಸ್ಸಿಗೆ ಆತ್ಮನನ್ನು ಒಂದು ಚೈತನ್ಯವನ್ನು ಪಡ್ಕೊಳ್ಳೋದು, ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕ್ಕೆ ಸಾಮರ್ಥ್ಯ ಬರುತ್ತೆ ಅದಕ್ಕೆ ಅಂತ. ಅಲ್ಲಿ ಕೂಡ ಏನಾಗಿದೆ ಅಂದರೆ, ಈ ಮನಸ್ಸಲ್ಲಿ ಆತ್ಮನ ಚೈತನ್ಯ ಯಾವಾಗಲೂ ಸಿಗ್ತಾ ಇದೆ ಅದರಲ್ಲಿ. ಆದರೆ ಇವುಗಳನ್ನ ಮುಚ್ಚಲ್ಪಟ್ಟಿರೋದ್ರಿಂದ ಇವುಗಳನ್ನ ತೆಗಿಬೇಕು ಅಂತ ಹೇಳಿದರು. ಸರಿ, ಇದನ್ನು ತೆಗೆಯೋದು ಅನ್ನೋದು ನೀವು ಒಂದು ಫಿಸಿಕಲ್ ಪ್ರೊಸೆಸ್ ಹೇಳ್ತೀರಲ್ಲ, ಅದಕ್ಕೆ ಏನು ಆಧಾರ ಇದೆ ಅಂತ ಹೇಳಿದರೆ, ಧರ್ಮೇಣ ಪಾಪಂ ಅಪನುದತಿ ಅಂತ ಒಂದು ವಾಕ್ಯ ಇದೆ. ಏನಂದರೆ, ಒಬ್ಬನಿಗೆ ಪಾಪ ಎಲ್ಲರಿಗೂ ಇರುತ್ತೆ, ಪಾಪ ಅಂತ ಅಂಶ ಇರುತ್ತೆ. ಅದನ್ನು ಹೋಗ್ಲಾಡಿಸ್ಕೊಳ್ಳೋಕ್ಕೆ ಅವನು ಏನು ಮಾಡಬೇಕು ಅಂತ ಹೇಳಿದರೆ, ಪುಣ್ಯ ಮಾಡು ಸಾಕು ಅಷ್ಟೇ ಹೇಳಿದರು. ಸೊ ಜಸ್ಟ್ ಡೂ ದಿ ಆಪೋಸಿಟ್, ದಟ್ ಈಸ್ ಇನಫ್ ಅಂತ. ಹಾಗಾಗಿ ಪಾಪವನ್ನು ಹೋಗ್ಲಾಡಿಸ್ಕೊಳ್ಳೋದು ಹೇಗೆ ಅಂತ ಹೇಳಿದರೆ, ನಾನು ಎಲ್ಲೋ ಪ್ರಾಯಶ್ಚಿತ್ತ ಮಾಡ್ಕೊಂಡು ಎಲ್ಲರೂ ತಿರುಗಾಡಲ್ಲ, ಮಾಡಲ್ಲ ಅಂತ ಕೇಳಿದ್ರೆ ಏನೂ ಇಲ್ಲ, ಪುಣ್ಯ ಕೆಲಸವನ್ನು ಮಾಡು ಜಾಸ್ತಿ, ಅವಾಗ ಪಾಪ ತನ್ನಾಗಿ ತಾನೇ ಹೊರಟೋಗುತ್ತೆ ಅಂತ ಹೇಳಿದ್ದಾರೆ. ಧರ್ಮೇಣ ಪಾಪಂ ಅಪನುದತಿ. ಧರ್ಮದಿಂದ ಅಧರ್ಮ ಅಂದರೆ ಪಾಪ, ಅಧರ್ಮದ ಫಲವೇ ಪಾಪ. ಹಾಗಾಗಿ ಧರ್ಮದ ಒಂದು ಫಲ ಪುಣ್ಯ. ಹಾಗಾಗಿ ಆ ಪುಣ್ಯ ಏನು ಮಾಡುತ್ತೆ, ಪುಣ್ಯ ಕರ್ಮಗಳಲ್ಲಿ ನೀವು ತೊಡಗ್ತಾ ಏನಾಗುತ್ತೆ, ಈ ಪಾಪ ಕರ್ಮಗಳ ಒಂದು ಗಟ್ಟಿಯಾಗಿರೋದು ಡೆನ್ಸಿಟಿ ಅದು ಕಡಿಮೆ ಆಗ್ತಾ ಬರುತ್ತೆ. ಅದು ದ್ರವವಾಗ್ತಾ ಬರುತ್ತೆ. ಅದು ಒಂದಾನೊಂದು ಸಮಯದಲ್ಲಿ ಅದು ಪೂರ್ತಿ ನಮಗೆ ಏನು ತೊಂದರೆ ಕೊಡೋದೇ ಇಲ್ಲ ಅನ್ನೋ ಸ್ಥಿತಿಗೆ ಬಂದ್ಬಿಡುತ್ತೆ ಅದು ಅಂತ ಆಗುತ್ತೆ. ಹಾಗಾಗಿ ಅದು ಗುಡ್ ಥಾಟ್ಸಿಂದ ಬ್ಯಾಡ್ ಥಾಟ್ಸ್ನ ಹೋಗ್ಲಾಡಿಸ್ಕೋಬೇಕು ಅಂತ. ಹಾಗಾಗಿ ಬ್ಯಾಡ್ ಥಾಟ್ಸ್ ಅನ್ನೋದು ಬರ್ಬೋದು ಸ್ವಾಭಾವಿಕವಾಗಿ. ಅದನ್ನು ಗುಡ್ ಥಾಟ್ಸ್ನ ತುಂಬ ಫಿಲ್ ಮಾಡ್ಕೋ. ಕೆಲವು ಪುಸ್ತಕಗಳೆಲ್ಲ ಹಾಕ್ತಾರೆ, ತುಂಬ ಚೆನ್ನಾಗಿರುತ್ತೆ ಅದು. ಯು ಫಿಲ್ ಇಟ್ ಟು ಸಚ್ ಎನ್ ಎಕ್ಸ್ಟೆಂಟ್ ದಟ್ ದಿ ಬ್ಯಾಡ್ ಥಾಟ್ಸ್ ಡೋಂಟ್ ಹ್ಯಾವ್ ಸ್ಪೇಸ್ ಅಟ್ ಆಲ್, ಟೈಮ್ ಅಟ್ ಆಲ್ ಟು ಅರೈಸ್ ಅಂತ. ಹಾಗೆ ನೀನು ಮಾಡ್ಕೊಂಡು ಅದಕ್ಕೆ ಅವಕಾಶವೇ ಕೊಡಬೇಡ ನೀನು. ಹಾಗೆ ಮಾಡ್ಕೊಂಡು ನೀನು ಅವಾಗ ಒಳ್ಳೆ ಥಾಟ್ಸ್. ಆ ಕಾರಣದಿಂದಲೇ ನಮ್ಗೆ ಏನು ಮಾಡಿದ್ದಾರೆ, ಒಳ್ಳೊಳ್ಳೆ ಸ್ತೋತ್ರಗಳನ್ನ ಹೇಳ್ಕೊಡೋದು ಅಂತ ಇದರಲ್ಲಿ ತೊಡಗೋದು ಅದರಲ್ಲಿ ಮಾಡಿದ್ದಾರೆ. ಹಾಗಾಗಿ ನಿನಗೆ ಬಿಡುವೆ ಕೊಡಬೇಡ, ಅದಕ್ಕೆ ಜಾಗ ಎಡೆ ಕೊಟ್ಟರೆ ತಾನೇ ಅದು ಬರುತ್ತೆ. ಎಡೆ ಕೊಡದೆ ನೀನು ಬೇರೆ ಒಂದನ್ನು ಫಿಲ್ಅಪ್ ಮಾಡಿಬಿಟ್ರೆ ಅದಕ್ಕೆ ಜಾಗ ಇಲ್ಲದೆ ಅದು ಸುಮ್ಮನೆ ಹೋಗ್ಬಿಡುತ್ತೆ ಅದು ಅಂತ ತೋರಿಸಿದ್ದಾರೆ. ಹೀಗೆ ಇದಕ್ಕೆ ನಾನಾ ಉಪಾಯ ಹೇಳಿದ್ದಾರೆ. ಇದರಲ್ಲಿ ಸ್ವಭಾವ
ಸ್ವಭಾವ ನಿರ್ಮಲಸ್ಯ ಮನಸಃ ಅಶುದ್ಧೇನ ಯೋಗೇ ಬಂತಹ ಶುದ್ಧರೂಪೇಣ ಅವಸ್ಥಾನಂ ಮೋಕ್ಷ. ಹಾಗಾಗಿ ಮನಸ್ಸಿನ ಒಂದು ಶುದ್ಧ ರೂಪದಲ್ಲಿಯೇ ನಾವು ಇದ್ದುಬಿಟ್ರೆ, ಅಶುದ್ಧವನ್ನು ಸೇರಿಸ್ಕೊಳ್ದೇ ಇದ್ದರೆ ನಮಗೆ ಅದೇ ಮೋಕ್ಷ ಅಂತ ಹೇಳಿದರು. ಇವಾಗ ನೋಡಿ, ಸಾಮಾನ್ಯವಾಗಿ ಒಂದು ಬಟ್ಟೆ ಚೆನ್ನಾಗಿ ಒಗೆದು ನಾವು ಐರನ್ ಮಾಡಿಕೊಂಡು ಹಾಕೊಳ್ತೀವಿ. ಆವಾಗ ನಾವು ಅದನ್ನು ಕೊಳೆ ಆಗಬಾರ್ದು ಅಂತ ಕೇರ್ಫುಲ್ ಆಗಿರ್ತೀವಲ್ಲ. ಸಾಮಾನ್ಯವಾಗಿ ಒಂದು ಕಡೆ ಹೋಗಿ ಕೂತ್ಕೊಳ್ಳುವಾಗ ಆ ಜಾಗನ ಒರೆಸ್ಬಿಟ್ಟು ಕೂತ್ಕೊಳ್ತೀವಿ, ಯಾಕಂದರೆ ನನ್ನ ಪಂಚೆಯಲ್ಲೋ ಅಥವಾ ನನ್ನ ಪ್ಯಾಂಟಲ್ಲೋ ಕೊಳೆ ಆಗಬಾರ್ದು ಅಂತ. ಅದೇ ಥರ ಎಲ್ಲಾದರೂ ಹೋಗುವಾಗ ಕೂಡ ವಿಲ್ ಬಿ ಕೇರ್ಫುಲ್ ಟು ಸಿ ದಟ್ ನೋ ಡರ್ಟ್ ಕಮ್ಸ್ ಟು ಇಟ್. ಆ ಥರ ಒಂದು ಕೇರ್ ಒಬ್ಬ ಮನಸ್ಸಿನ ವಿಷಯಕ್ಕೆ ಮಾಡ್ಕೊಳ್ತಾ ಇದ್ದರೆ ಅವನಿಗೆ ಡರ್ಟ್ ಯಾವುದೂ ಅದಕ್ಕೆ ಸೇರ್ಕೊಳ್ಳೋದೇ ಇಲ್ಲ, ಅವಾಗ ಶುದ್ಧವಾಗೇ ಇರ್ತಾನೆ. ಹಾಗಾಗಿ ಶುದ್ಧ ಮನಸ್ಸಿಂದ ಅವನಿದ್ದರೆ ಅವನಿಗೆ ಅದೇ ಮೋಕ್ಷ ಅಂತ ಹೇಳಿದರು. ರಾಗಾದಿ ಚತುರ್ದಶ ವೃತ್ತಯೋ ವೃತ್ತಯೋ ಅಪಿ ಅಶುದ್ಧ. ಅದೇ ಹಾಗಾಗಿ ಈ ರಾಗಾದಿ ಚತುರ್ದಶ ಈ ಷೋಡಶ ಅಂತ ಹೇಳಿದ್ರಲ್ಲ ಹಿಂದಿನ ಶ್ಲೋಕದಲ್ಲಿ, ಹಿಂದಿನ ಪ್ಯಾರಾಗ್ರಾಫಲ್ಲಿ 16 ಅಂತ ಹೇಳಿದರು. ಅದರಲ್ಲಿ 14 ಅನ್ನೋದು ಬಂದ್ಬಿಟ್ಟು ಅಶುದ್ಧ. 14 ಬಂದ್ಬಿಟ್ಟು ಅಶುದ್ಧವಾದ್ದು. ಶ್ರದ್ಧಾ ಭಕ್ತಿ ಶ್ರದ್ಧೆ ಇತ್ತು, ದ್ವೇ ಶುದ್ಧೆ ಅಂತ ಹೇಳ್ಬಿಟ್ಟು ಅದಕ್ಕೆ ಬಿಟ್ಟಿದ್ದು ಯಾತಕ್ಕೆ ಅಂದರೆ ಅದು ಶುದ್ಧವಾದ ಅಂತ ಹೇಳೋಕ್ಕಾಗಿ. ಅವುಗಳೆರಡು ಇದು ಅಶುದ್ಧವಾದ್ದು. ನೋಡಿ, ಇವಾಗ ನಮ್ಗೆ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಇವಾಗ ನೋಡಿ ತುಂಬ ಚೆನ್ನಾಗಿ ಸ್ವಾರಸ್ಯವಾಗಿ ಒಂದು ಬರ್ತಾ ಇದೆ. ಆಫ್ ದ 16, 14 ಆರ್ ಅಶುದ್ಧ, ಒನ್ಲಿ 2 ಆರ್ ಶುದ್ಧ ಅಂತ ಬಂತು. ಬಟ್ ದೆನ್ ಏನು ಬ್ಯೂಟಿ ಅಂತ ಹೇಳಿದ್ರೆ, ದಿ 2 ಹ್ಯಾವ್ ದ ಸ್ಟ್ರೆಂಗ್ತ್ ಟು ಸೆಂಡ್ ಆಫ್ ಆಲ್ ದಿ ಟು ವಾಶ್ ಅವೇ ಆಲ್ ದಿ 14 ಅಂತ. ಸೊ ಈ ಎರಡು ಇದೆಯಲ್ಲ, ಯಾವುದು ಶ್ರದ್ಧಾ ಭಕ್ತಿ, ಅದರಿಂದ ನಾವು ಈ 14 ದೋಷಗಳನ್ನ ಅಥವಾ ಕಾಲುಷ್ಯವನ್ನು ತೊಳಿಬೋದು ಅಂತ ಅದಕ್ಕೆ ಸಾಮರ್ಥ್ಯ ಇದೆ ಅಂತ ಹೇಳ್ಬಿಟ್ಟು ಅದನ್ನು ನಾವು ಬೆಳೆಸ್ಕೋಬೇಕು ಅಂತ. ಈಗ ಕಾರ್ಯೇಶ್ವೇವ ಪ್ರೇರೆಯಂತಿ ಚ ಯಾವುದು ಈ ರಾಗಾದಿ ತ್ರಯೋದಶ ವೃತ್ತಯ ಸರ್ವೇಷಾಂ ಪ್ರಯತ್ನಂ ವಿನೈವ ಪುನಃ ಆವಿರ್ಭವಂತಿ. ನೋಡಿ, ಇದಕ್ಕೆ ರಾಗಾದಿ ತ್ರಯೋದಶ ಯಾವುದು ಈ 16ರಲ್ಲಿ ಈ 13ವರೆಗೂ ಇರೋದು ಯಾವುದು? ಇಚ್ಛೆ, ಭಕ್ತಿ, ಶ್ರದ್ಧಾ, ಅದನ್ನು 3 ಬಿಟ್ಟು ಬಾಕಿ ಎಲ್ಲವೂ ಕೂಡ ಪ್ರಯತ್ನವಿಲ್ಲದೇ ಅವನಿಗೆ ಬಂದ್ಬಿಡುತ್ತೆ ಅಂತ ಹೇಳಿದ್ದಾರೆ. ಈಗ ನೋಡಿ, ಒಬ್ಬನಿಗೆ ಊಟ ಮಾಡಬೇಕು ಅಥವಾ ಹಸಿವು ಅನ್ನೋದನ್ನು ಮಗುವಿಗೆ ಹೇಳ್ಕೊಳ್ಬೇಕಾಗಿಲ್ಲ. ಈವನ್ ದ ಮೊಮೆಂಟ್ ಇಟ್ ಇಸ್ ಬಾರ್ನ್, ಅದು ಹಸಿವಿಂದ ಕೂಗುತ್ತೆ, ಅಳುತ್ತೆ. ಅದಕ್ಕೆ ಏನಾದರೂ ಬಾಯಿಗೆ ಹಾಕ್ತಾರೆ ಅಂತ ಅದು ಕಾಯ್ತಾ ಇರುತ್ತೆ. ಸೊ ಹಸಿವು ನಿನಗೆ ಹೀಗೆ ಬರಬೇಕು, ಹಸಿವಾದರೆ ನಿನಗೆ ಹೀಗೆ ಮಾಡಬೇಕು ಅಂತ ಯಾರು ಹೇಳ್ಕೊಡ್ಬೇಕಾಗೇ ಇಲ್ಲ, ಸ್ವಾಭಾವಿಕವಾಗಿ ಬಂದ್ಬಿಡುತ್ತೆ ಅದು. ಹಾಗಾಗಿ ಸ್ವಾಭಾವಿಕವಾಗಿ ಕೆಲವು ಹ್ಯಾಬಿಟ್ಸು ಕೆಲವುದೆಲ್ಲ ನಮಗೆ ಯಾರು ಹೇಳ್ಕೊಡ್ದೇ ಬರುತ್ತೆ ಅಂತ ಹೇಳ್ತಾರೆ. ಅದನ್ನೇ ಇಲ್ಲಿ ತೋರಿಸ್ತಾ ಇದ್ದಾರೆ ಅವರು. ಹೀಗಾಗಿ ವಿನೈವ ಪುನಃ ಪ್ರಯತ್ನ ವಿನೈವ ಎಫರ್ಟ್ಲೆಸ್ಲಿ ದಿಸ್ ಕಮ್ಸ್. ಈ ಮಗು ಕೂಡ ಈ ಬಾಳಕ್ಕೆ ಎಫರ್ಟ್ಸ್ ಏನು ಹಾಕಬೇಕಾಗಿಲ್ಲ, ಹಸಿವಾದರೆ ನ್ಯಾಚುರಲ್ ಆಗೇ ಬಂದ್ಬಿಡುತ್ತೆ, ಇನ್ಸ್ಟಿಂಕ್ಟಿಗೆ ಬಂದ್ಬಿಡುತ್ತೆ ಅದು. ಹೀಗೆ ಎಫರ್ಟ್ಸ್ ಇಲ್ಲದೇ ಬರ್ತಾ ಇದು ಎಲ್ಲವೂ ಕೂಡ ಕಾರ್ಯೇಶ್ವೇವ ಪ್ರೇರೆಯಂತಿಚ. ಇವುಗಳೆಲ್ಲವೂ ಕೂಡ ಪಾಪ ಕಾರ್ಯದಲ್ಲಿ ಪ್ರೇರಣೆ ಕೂಡ ಮಾಡುತ್ತೆ. ಈ 13 ಮೊದಲು ಹೇಳಿದ 13 ಅವುಗಳೆಲ್ಲ ಪಾಪ ಕಾರ್ಯದಲ್ಲಿ ಪ್ರೇರಣೆ ಕೂಡ ಮಾಡುತ್ತೆ. ತದ್ವೃತ್ತಿ ಶೀಲಾನಾಂ ಅಧೋಗತಿರೇವ ಊರ್ಧ್ವಗತಿ. ಹಾಗಾಗಿ ತದ್ವೃತ್ತಿಶೀಲಾನಾಂ ಅಂತ ಹೇಳಿದ್ರೆ ಏನು, ಈ 13 ಯಾರಿಗೆ ಜಾಸ್ತಿಯಾಗೇ ಇದೆಯೋ ಅವರಿಗೆ ಅಧೋಗತಿಯೇ ಬರುತ್ತೆ ಹೊರತು ಅವ್ರು ಮೇಲಕ್ಕೆ ಹೋಗೋದಿಲ್ಲ. ನೋಡಿ, ಇದನ್ನು ಕೂಡ ಗೀತೆಯಲ್ಲಿ ಹೇಳಿದ್ದಾರೆ. ಅದು ಹೇಳಿದ್ದಾರೆ, ಕರೆಕ್ಟ್, ಅದು ಹೇಳಿದ್ದಾರೆ. ಊರ್ಧ್ವಂ ಗಚ್ಚಂತಿ ಸತ್ವ ಅಂತ ಹೇಳಿದ್ದಾರೆ. ಅಧೋ ಗಚ್ಚಂತಿ ತಾಮಸಾಹ ಅಂತ, ಜಗನ್ಯ ಗುಣವೃತ್ತಿ ಮಧ್ಯೆ ತಿಷ್ಟಂತಿ ರಾಜಸಾಹ ಅಂತ ಹೇಳಿದ್ದಾರೆ. ಅದು ಬಿಟ್ಟು ನಾನು ಕೇಳಕ್ಕೆ ಬಂದಿರಿದರೆ 8ನೇ ಅಧ್ಯಾಯದಲ್ಲಿ ಉದ್ಧರೇದ್ ಆತ್ಮಾನಂ ಅವಸೇದಯೇತ್ ಅಂತ ಹೇಳಿಬಿಟ್ಟು ಆತ್ಮೈವ ಹ್ಯಾತ್ಮನೋ ಬಂಧುಹು ಆತ್ಮೈವ ಹ್ಯಾತ್ಮನೋ ರಿಪುಹು ಅಂತ ಹೇಳಿದ್ದಾರೆ. ಹೀಗಾಗಿ ಆತ್ಮ ಅಂತ ಹೇಳಿದ್ರೆ ಅಲ್ಲಿ ಮನಸ್ಸು ಅಂತ. ಹಾಗಾಗಿ ಒಬ್ಬನ ಮನಸ್ಸೇ ಒಬ್ಬನಿಗೆ ಶತ್ರುವೂ ಆಗುತ್ತೆ, ಒಬ್ಬನಿಗೆ ಸ್ನೇಹಿತನೂ ಆಗುತ್ತೆ, ಮಿತ್ರನೂ ಆಗುತ್ತೆ. ಹಾಗಾಗಿ ಮನಸ್ಸನ್ನು ಯಾವಾಗಲೂ ಮಿತ್ರನಾಗಿ ಮಾಡ್ಕೋ, ಶತ್ರುವಾಗಿ ಮಾಡ್ಕೋಬೇಡ ಅಂತ ಹೇಳಿಬಿಟ್ಟು ಹಾಗೆ ಹೇಳಿದ್ದಾರೆ. ಆಮೇಲೆ ಉದ್ಧರೇದ ಆತ್ಮನ ಸಂಬಂಧ ಇದೆ, ಖಂಡಿತ ಕರೆಕ್ಟ್. ಹಾಗಾಗಿ ಮನಸ್ಸನ್ನು ನಾವು ಶತ್ರುವಾಗಿ ಮಾಡ್ಕೊಂಡ್ಬಿಟ್ರೆ ಅದು ನಮ್ಮನ್ನು ಮೋಕ್ಷಕ್ಕೆ ಬಂಧಕ್ಕೆ ಕಾರಣವಾಗುತ್ತೆ. ಅದು ಮನಸ್ಸನ್ನು ನಾವು ಮಿತ್ರನಾಗಿ ಮಾಡ್ಕೊಂಡ್ಬಿಟ್ರೆ ಅದೇನಾಗುತ್ತೆ, ಅವಾಗ ಮೋಕ್ಷಕ್ಕೆ ನಮಗೆ ಪ್ರಯೋಜನವಾಗುತ್ತೆ ಅದು. ಹಾಗಾಗಿ ಆತ್ಮನೀಯವ ಆತ್ಮ ಹೌದು. ಅಂದರೆ ಉದ್ಧರೇದ ಆತ್ಮಾನಂ ನ ಅವಸಾದಯೇತ್ ಅಂತ ಹೇಳಿದ್ರೆ ನಮ್ಮನ್ನು ನಾವೇ ಮೇಲಿಗೆ ಎಬ್ಬಿಸ್ಕೋಬೇಕು. ಅದನ್ನು ಒಳಗಡೆ ಕೆಳಗಡೆ ಬೀಳೋ ಥರ ಮಾಡಬಾರ್ದು. ಅವಸಾದನ ಅಂತ ಹೇಳಿದ್ರೆ ಕೆಳಗಡೆ ಬೀಳೋದು. ಹಾಗಾಗಿ ಕುಗ್ಗೋ ಥರ ಮಾಡ್ಬೋದು. ಅದನ್ನು ಮೇಲಕ್ಕೆ ನಾವೇ ಎಬ್ಬಿಸ್ಬೇಕು ಅದನ್ನು. ಹಾಗಾಗಿ ಅದಕ್ಕೆ ಒಂದು ಎಂಕರೇಜ್ಮೆಂಟ್ ಕೊಟ್ಟು ಅದನ್ನು ಮೇಲಕ್ಕೆ ತರಲೇಬೇಕು. ಡಿಪ್ರೆಸ್ಡ್ ಸ್ಟೇಟ್ ಮಾತ್ರ ಹೋಗಲೇಬಾರ್ದು ನಾವು ಅಂತ. ಡಿಪ್ರೆಸ್ ಸ್ಟೇಟ್ಗೆ ನಾವು ಎಡೆಯೇ ಕೊಡಬಾರ್ದು. ಆಲ್ವೇಸ್ ಪಾಸಿಟಿವ್ ಥಿಂಕಿಂಗ್. ನನಗೆ ಮೊನ್ನೆ ಯಾರೋ ಒಬ್ಬರು ವಾಟ್ಸಪ್ಪಲ್ಲಿ ಕಳಿಸಿದ್ರು, ಹ್ಯಾಪಿಯೆಸ್ಟ್ ಮೈಂಡ್ ಹ್ಯಾಪಿಯಾಗಿದ್ದರೆ ಅವನೇನೇ ಎಲ್ಲದಕ್ಕಿಂತ ತುಂಬ ಸಂತೋಷವಾಗಿರೋನು, ಅವನಿಗೇನೆ ಎಲ್ಲದಕ್ಕಿಂತ ಒಳ್ಳೆ ಅಕಾಂಪ್ಲಿಷ್ಮೆಂಟ್ ಅವನೇ ಮಾಡಿದ್ದಾನೆ ಅಂತ ಹೇಳಬೇಕು ಅಂತ ಹೇಳ್ಬಿಟ್ಟು ಈ ಹ್ಯಾಪಿ ಮೈಂಡಿಂದ ಏನೇನು ಉಂಟಾಗುತ್ತೆ ಒಳ್ಳೇದು ಉಂಟಾಗುತ್ತೆ ಅಂತ ಬೇಕಾದ್ರೆ ಹೇಳಿದ್ದಾರೆ. ಒಂದು ಏನು ಅಂತ ಹೇಳಿದ್ರೆ ಲಾಂಜಿವಿಟಿ ಇನ್ಕ್ರೀಸ್ ಆಗುತ್ತಂತೆ.
ಅದೆಲ್ಲ ಹೇಳಿದ್ದಾರೆ. ಹಾಗಾಗಿ ಅವರು ಸರಿ ಅದನ್ನು ಕಲ್ಟಿವೇಟ್ ಮಾಡ್ಕೊಳ್ಳೋಕ್ಕೆ ನಾವು ಏನು ಮಾಡಬೇಕು ಅನ್ನೋದಕ್ಕೆ ಕೂಡ ಕೆಲವು ಉಪಾಯಗಳು ಕೊಟ್ಟಿದ್ದಾರೆ. ಏನು ಒಂದು ಈ ಡಿಪ್ರೆಸ್ಡ್ ಆಗದೆ ನೋಡ್ಕೊಳ್ಳೋಕ್ಕೆ ಉಪಾಯಗಳು ಅದು ಇನ್ನೊಂದು ಕಡೆ ಕೊಟ್ಟಿದ್ದಾರೆ. ಅದು ಒಂದು ಏನು ಅಂತ ಹೇಳಿದ್ರೆ ಈ ಒಳ್ಳೆಯ ಒಂದು ಪುಸ್ತಕ ಓದೋದು. ಡಿಪ್ರೆಸ್ಡ್ ಆಗ್ತಾ ಇದೆ ಅಂತ ನನಗೆ ಏನಾದರೂ ಗೊತ್ತಾಗ್ಬಿಟ್ರೆ ಮನಸ್ಸು, ಆ ಸಮಯದಲ್ಲಿ ನಾವು ತಕ್ಷಣ ಏನು ಮಾಡ್ಬೋದು, ಒಂದು ಒಳ್ಳೆ ಪುಸ್ತಕವನ್ನು ತಗೊಂಡು ಓದ್ಬೋದು, ಅಥವಾ ಒಳ್ಳೆಯ ಒಂದು ಆಡಿಯೋ ಒಂದು ರೆಕಾರ್ಡಿಂಗ್ ಇದೆ ಅದನ್ನು ಕೇಳ್ಬೋದು, ಅಥವಾ ಒಳ್ಳೆ ಚಿತ್ರಗಳನ್ನ ನೋಡ್ಬೋದು, ಅಥವಾ ನೇಚರ್ನ ಸ್ವಲ್ಪ ವಾಚ್ ಮಾಡ್ಬೋದು. ಸೊ ಆ ಥರ ಏನಾದರೂ ಮಾಡಿದ್ರೆ ನಮಗೆ ಆ ಡಿಪ್ರೆಸಿವ್ ಸ್ಟೇಟಿಂದ ನಾವು ತಕ್ಷಣ ವಿ ಕ್ಯಾನ್ ಕಮ್ ಔಟ್ ಆಫ್ ಇಟ್ ಅಂತ. ಆ ಥರ ಒಂದು ಮ್ಯೂಸಿಕ್ ಕೇಳ್ಬೋದು, ಅದನ್ನು ಹೇಳಿದ್ದಾರೆ. ಮ್ಯೂಸಿಕ್ ದಟ್ ಆಲ್ಸೋ ಕ್ಯಾನ್ ಪೆಪ್ ಅಪ್ ದಿ ಪರ್ಸನ್ಸ್ ಮೂಡ್ಸ್. ಹಾಗಾಗಿ ಆ ಮೂಡ್ನ ನಾವು ಕೆಳಗಡೆ ಹೋಗೋಕ್ಕೆ ಎಡೆ ಕೊಡದೆ ಅದನ್ನು ಯಾವಾಗಲೂ ಮೇಲಕ್ಕೆ ತರೋ ಥರ ಏನಾದರೂ ಮಾಡಬೇಕು. ಇದಕ್ಕೆ ಇಂಥ ಯುಕ್ತಿಗಳೆಲ್ಲ ನಮಗೆ ಪ್ರಯೋಜನ ಆಗುತ್ತೆ. ಅಥವಾ ಕಾಲ್ ಎ ಫ್ರೆಂಡ್ ಆ್ಯಂಡ್ ಟಾಕ್ ಟು ಹಿಮ್ ಅಂತ. ಸೊ ಟಾಕ್ ಟು ಎ ಫ್ರೆಂಡ್ ಅಂತ ಆವಾಗ ನಮಗೆ ಇದಾಗಿದೆ, ಪ್ರಯೋಜನ ಆಗುತ್ತೆ ಅಂತ. ಇಂಥ ಒಂದು ಯುಕ್ತಿಗಳೆಲ್ಲ ಕೊಟ್ಟಿದ್ದಾರೆ. ಡಿಪ್ರೆಸ್ಡ್ ಆಗದೆ ನೋಡ್ಕೊಳ್ಳೋಕ್ಕೆ ನಮಗೆ ಇಂಥದ್ದೆಲ್ಲ ನಾವು ಮಾಡ್ಬೋದು ಅಂತ. ಆರ್ ಗೋ ಫಾರ್ ಎ ವಾಕ್, ಒಂದು ಒಳ್ಳೆಯ ಒಂದು ಪಾರ್ಕಲ್ಲಿ ಹೋಗಿ ಕೂತ್ಕೋ, ಕೆಲವರೆಲ್ಲ ಬರ್ತಾರಲ್ಲ ಅವನ್ನ ನೋಡು ನೀನು, ಆವಾಗ ನಿನಗೆ ಅದರಿಂದ ಕೂಡ ಒಂದು ಒಳ್ಳೆಯದಾಗುತ್ತೆ ಅಂತ. ಅಥವಾ ಒಂದು ದೇವಸ್ಥಾನಕ್ಕೆ ಹೋಗು, ಅದು ಕೂಡ ನಾವು ಮಾಡ್ಬೋದಲ್ವ, ದೇವಸ್ಥಾನಕ್ಕೆ ಹೋಗೋದು. ನಮ್ಮ ಗುರುಗಳು, ಜಗದ್ಗುರುಗಳು 4-5 ವರ್ಷಕ್ಕೆ ಮುಂಚೆ ಬಂದಾಗ ಹೇಳಿದರು, ಈ ಅಮ್ಮನವ್ರ ಈ ಒಂದು ಶಂಕರ ಮಠದ ಆವರಣದಲ್ಲಿ ಬಂದು ಸಾಯಂಕಾಲ ಒಂದು 10 ನಿಮಿಷ ಕೂತ್ಕೊಂಡು ಹೋಗ್ಬೋದು. ಅದರಿಂದಲೇ ಎಷ್ಟೋ ಒಬ್ಬರಿಗೆ ಇದಾಗುತ್ತೆ. ಯಾಕಂದರೆ ಮಹಾತ್ಮರು ನಿರ್ಮಾಣ ಮಾಡಿದ ಜಾಗ ಅದು. ಚಂದ್ರಶೇಖರ ಭಾರತಿಗಳು ಅಮ್ಮನವ್ರ ದೇವಸ್ಥಾನವನ್ನು ನಿರ್ಮಾಣ ಮಾಡಿದರು. ಅದಕ್ಕೆ ಮುಂಚೆ ನರಸಿಂಹ ಭಾರತಿ ಸ್ವಾಮಿಗಳು ಶಂಕರಾಚಾರ್ಯ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಆಮೇಲೆ ಎಷ್ಟೋ ಮಹಾತ್ಮರು ಬಂದು ಹೋಗಿದ್ದಾರೆ ಇಲ್ಲಿ. ಅಂತ ಒಂದು ಆವರಣದಲ್ಲಿ ಬಂದು ಒಂದು 10 ನಿಮಿಷ ಕೂತು ಹೋದ್ರೇ ನಮಗೆ ಮನಸ್ಸಿಗೆ ಒಂದು ಒಳ್ಳೆಯದಾಗುತ್ತೆ ಅಂತ ಅವರು ಅದಕ್ಕೆ ಬಾಯ್ಬಿಟ್ಟು ಹೇಳಿದರು. ಇಂಥದ್ದೆಲ್ಲ ನಾವು ಮಾಡ್ಬೋದು, ಮಾಡಿ ಇದರಿಂದ ನಾವು ಮೇಲೆ ಬರ್ಬೋದು ಅಂತ ಹೇಳಿದರು. ಹೀಗೆ ತದ್ವೃತ್ತಿಶೀಲಾನ ಅಧೋಗತಿರೇವ ನ ಊರ್ಧ್ವಗತಿ ಅಂತ ಹೇಳಿದರು. ರಾಗಾದಿ ವೃತ್ತಿ ನಿರುದ್ಧ್ಯ ಭಕ್ತಿಶ್ರದ್ಧಾಭ್ಯಾಂ ಏವ ಕರ್ಮ ಕುರ್ವತಃ ಕ್ರಮೇಣ ಸಂಸಾರ ಭವಿಷ್ಯತಿ ಅಂತ ಹೇಳಿದರು. ಅಂದರೆ ರಾಗದ್ವೇಷಾದಿಗಳನ್ನ ಬಿಟ್ಟು ಅವನು ಶ್ರದ್ಧಾಭಕ್ತಿಗಳನ್ನ ಜಾಸ್ತಿ ಮಾಡಿಕೊಂಡೇ ಬಂದರೆ ಅವನಿಗೆ ಅಂಥ ಒಂದು ಶ್ರದ್ಧಾಭಕ್ತಿಗಳಿಂದ ಕರ್ಮವನ್ನು ಮಾಡ್ತಾ ಬಂದರೆ ಅವನಿಗೆ ಕ್ರಮಶಃ ಅವನಿಗೆ ಸಂಸಾರ ನಿವೃತ್ತಿ ಆಗುತ್ತೆ, ಮೋಕ್ಷವೇ ಅವನಿಗೆ ಉಂಟಾಗುತ್ತೆ ಅಂತ ಹೇಳಿದರು. ತಸ್ಮಾತ್ ಪುರುಷಃ ಸ್ವಚಿತ್ತಂ ಸಮ್ಯಕ್ ಶೋಧಯಿತ್ವಾ ಅಶುದ್ಧಿ ಹೇತು ರಾಗಾದಿ ವೃತ್ತಿ ನಿರುದ್ಧ್ಯ ಶುದ್ಧಿ ಹೇತು ಭಕ್ತಿ ಶ್ರದ್ಧೆಯೋರೇವ ಚಿತ್ತಂ ಸ್ಥಾಪಯೇತ್ ಅಂತ. ಹಾಗಾಗಿ ಒಬ್ಬ ಮನುಷ್ಯನಾಗಿರೋನು ತಸ್ಮಾತ್ ಪುರುಷ ಮನುಷ್ಯನಾಗಿರೋನು ಸ್ವಚಿತ್ತಂ ಸಮ್ಯಕ್ ಶೋಧಯಿತ್ವ, ಅದಕ್ಕೆ ತನ್ನ ಒಂದು ಮನಸ್ಸನ್ನು ತಾನೇ ಶೋಧನೆ ಮಾಡಿ ನೋಡ್ಕೋಬೇಕು. ಇಲ್ಲಿವರೆಗೆ ಗೊತ್ತಾಗಲ್ಲ ನಮಗೆ, ತಾನೇ ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಅಂತ ಮಾಡಿದ್ರೆ ಬೇಕೇ ಬೇಕು. ಇಂಟ್ರಾಸ್ಪೆಕ್ಷನ್ ಮಾಡಿದ್ರೆ ನಮಗೆ ಗೊತ್ತಾಗಲ್ಲ ನಮ್ಮ ಸ್ಥಿತಿ ಹೇಗಿದೆ ಅಂತ. ಹಾಗಾಗಿ ನಾವು ಮಾಡಬೇಕು. ಎಲ್ಲ ಸಮಯದಲ್ಲೂ ಇನ್ನೊಬ್ಬರು ನನಗೆ ನನ್ನ ಮನಸ್ಸು ಹೇಗಿದೆ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವೇ ಅದನ್ನು ಶೋಧನೆ ಮಾಡಿಕೊಂಡು ಅದಕ್ಕೆ ನಮ್ಮ ಗಾಂಧೀಜಿಯವರು ಕೂಡ ಒಂದು ಶೋಧನೆ ಅಂತ ಒಂದು ಮಾಡಿಕೊಂಡ್ರು, ಸತ್ಯ ಶೋಧನೆ ಅಂತ ಮಾಡಿಕೊಂಡ್ರು. ಅವರು ಒಂದು ಕೆಲವು ಸಿಚುವೇಶನ್ಸ್ನೆಲ್ಲ ಕ್ರಿಯೇಟ್ ಮಾಡಿಕೊಂಡು ಆ ಸಿಚುವೇಶನ್ಸ್ನಲ್ಲಿ ತನ್ನ ಮನಸ್ಸು ಹೇಗೆ ರಿಯಾಕ್ಟ್ ಆಗುತ್ತೆ, ಹೇಗೆ ವರ್ಕ್ ಆಗುತ್ತೆ ಅಂತ ಶೋಧನೆ ಮಾಡಿದ್ರು. ಹಾಗಾಗಿ ನಾವು ಕೂಡ ನಮ್ಮ ಮನಸ್ಸು ಹೇಗೆ ಯಾವ್ಯಾವ ಸಮಯದಲ್ಲಿ ರಿಯಾಕ್ಟ್ ಆಗುತ್ತೆ ಅಂತ ನೋಡಿಕೊಂಡು ಅದಕ್ಕೆ ಬೇಕಾಗಿರೋ ಒಂದು ಟ್ರೀಟ್ಮೆಂಟು ನಾವೇ ಕೊಡೋಕ್ಕೆ ಸಾಧ್ಯವಾಗುತ್ತೆ ಅಂತ. ಹಾಗಾಗಿ ಅದಕ್ಕೇನೆ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್ ಬಿಟ್ಟು ಅದಕ್ಕೆ ಸತ್ಯಶೋಧನೆ ಅಂತ ಮೈ ಎಕ್ಸ್ಪೀರಿಯನ್ಸ್ ವಿತ್ ಟ್ರೂತ್ ಅಂತಾಗಿದ್ದಾರೆ. ಆಮೇಲೆ ಇದಕ್ಕೆ ಉದ್ರೇದ ಆತ್ಮಾನಂ ಅವಸಾದೇ ಆತ್ಮಯೋ ಆತ್ಮನೋ ಬಂಧು ಅಂತ ಹೇಳೋದೆಲ್ಲ ಇದಕ್ಕೆ ನಮಗೆ ಸರಿಯಾಗಿ ಅನ್ವಯಿಸಿದೆ ಇದು. ಹೀಗೆ ಒಬ್ಬರು ಶ್ರದ್ಧಾಭಕ್ತಿಯನ್ನು ಅವುಗಳನ್ನ ಭಕ್ತಿ ಶ್ರದ್ಧೆಗಳನ್ನ ನಾವು ಜಾಸ್ತಿ ಮಾಡಿಕೊಂಡು ಮನಸ್ಸನ್ನು ಅದರಲ್ಲಿ ಇಡಬೇಕು. ನಾವು ಇಚ್ಛೆಯ ಕ್ರಿಯಮಾಣ ಕ್ಷುತ್ಪಿಪಾಸಾದಿ ವೃತ್ತಿ ಮೂತ್ರ ಪುರೀಷಾದಿ ವಿಸರ್ಜನಾದಿ ಕರ್ಮ ಚ ತ್ಯಕ್ತುಂ ಅಶಕ್ಯಂ. ಹಾಗಾಗಿ ಇಚ್ಛಾ ಅಂತ ಒಂದು ಹೇಳಿದ್ರಲ್ಲ ಇದರಲ್ಲಿ 14th one ಇಚ್ಛಾ. ಆ 14th one ಇಚ್ಛಾ ಅನ್ನೋದಕ್ಕೆ ಅವ್ರು ಏನು ಹೇಳಿದ್ರು, ಟೇಕಿಂಗ್ ಫುಡ್ ಆ್ಯಂಡ್ ಇದು ಎಕ್ಸ್ಕ್ರೀಟಿಂಗ್, ಅದನ್ನು ಆ ವಿಷಯದಲ್ಲಿ ಬಂದುಬಿಟ್ಟು ನಾವು ಯಾರನ್ನು ಬಿಡೋಕ್ಕಾಗೋದಿಲ್ಲ, ಖಂಡಿತ ಅದನ್ನು ಬಿಡೋಕ್ಕಾಗೋದೇ ಇಲ್ಲ ಅಂತ ಹೇಳಿದರು. ಹೀಗೆ ತತ್ಯಾಗೆ ದುಃಖಮೇವ ಸ್ಯಾತ್, ಅದನ್ನು ಬಿಟ್ಟರೆ ಅವರಿಗೆ ದುಃಖವೇ ಆಗುತ್ತೆ. ನೋಡಿ, ಕೆಲವರಿಗೆ ಉಪವಾಸ ಅಂತ ಹೇಳಿಬಿಟ್ಟು ತುಂಬ ಕಠೋರ ಉಪವಾಸ ಇದ್ಬಿಟ್ರೆ ಅವರಿಗೆ ಅತ್ಯಂತ ಶಕ್ತಿ ಹೋಗ್ಬಿಡುತ್ತೆ ಅದಕ್ಕೆ. ನನಗೆ ನಾವು ಒಂದು ನಾಟಕ ಇದೆ, ಒಂದು ಸತಿ ನಮ್ಮ ತಾಯಿಯೋ ಯಾರೋ ಆಸ್ಪತ್ರೆಯಲ್ಲಿದ್ದಾಗ ಒಂದು ಕೇಸ್ ಅವಾಗ ಕರ್ಕೊಂಡ್ಬಂದರು. ಒಂದು ಫ್ಯಾಮಿಲಿ, ಒಂದು ಒಳ್ಳೆ ಇವರು ಬ್ರಾಹ್ಮಣ ಫ್ಯಾಮಿಲಿ, ಮಾತೃ ಫ್ಯಾಮಿಲಿ ಅಂತ ಕಾಣುತ್ತೆ. ಒಂದು 60s ಇರೋ ಒಂದು ಲೇಡಿನ ಅವ್ರು ಕರ್ಕೊಂಡ್ಬಂದು ಸೇರ್ಸಕ್ಕೆ ಬಂದರು. ಅವಳಿಗೆ ತಲೆಯಲ್ಲೆಲ್ಲ ಗಾಯ ಬಿದ್ದು ಬ್ಲೀಡ್ ಆಗ್ತಾ ಇದೆ ಅಂತ ಸಿಚುವೇಷನಲ್ಲಿ ಅವ್ರ ಮನೆಯವ್ರು ಹೇಳಿದ್ರು, ಇವತ್ತು ಏಕಾದಶಿ ನಾವು ಎಷ್ಟೋ ಹೇಳಿದ್ರು ಕೇಳಿದೆ, ಇವಳು ತುಂಬ ಕಠೋರ ಉಪವಾಸ ಇದ್ದಿದ್ದಾಳೆ ಇವಳು ನಮ್ಮ ತಾಯಿ. ಅವಳಿಗೆ ಬಾತ್ರೂಮಲ್ಲಿ ಹೋದಾಗ ಶಿ ಫೇಂಟೆಡ್ ಆ್ಯಂಡ್ ಶಿ ಫೆಲ್ ಆನ್ ದಿ ವಾಶ್ ಬೇಸಿನ್. ಆ ತಲೆ ಅದನ್ನು ಹೊಡೆದು ತಲೆ ಇರೋದು ಪೆಟ್ಟಾಗಿ ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡ್ಬಂದಿದ್ರು. ನಾವು ಹೇಳಿದ್ವಿ, ಅಮ್ಮ ಇಷ್ಟೆಲ್ಲ ಉಪವಾಸ ಮಾಡಬೇಡಮ್ಮ, ನಿನಗೆ ಸುಸ್ತಾಗುತ್ತೆ ಅಂತ ಹೇಳಿದ್ವಿ. ಇಲ್ಲ, ಅವಳು ಕೇಳ್ದೇನೆ ಈ ಥರ ಮಾಡಿಬಿಟ್ಟು ಶಿ ಎಸ್ ಕಮ್ ವಿತ್ ಇದು ಇಂಜರಿ ಆ್ಯಂಡ್ ಫಾರ್ ಟ್ರೀಟ್ಮೆಂಟ್ ಅಂತ ಆ ಥರ ಆಯ್ತದು. ಸೊ ಹಾಗಾಗಿ ನಾವು ಅದನ್ನು ಬಿಡೋಕ್ಕಾಗಲ್ಲ, ಬಿಟ್ಟರೆ ನಾವು ಅದನ್ನು ದುಃಖವೇ ಜಾಸ್ತಿ ಆಗುತ್ತೆ ನಮಗೆ ಅಂತ. ಹಾಗಾಗಿ
ಆಮೇಲೆ ಸೈಂಟಿಫಿಕ್ ಆಗಿ ಕೂಡ ನಮಗೆ ಒಂದು ಯೂರಿನೇಷನ್ ಆಮೇಲೆ ಒಂದು ಎಕ್ಸ್ಕ್ರೀಷನ್ ಅನ್ನೋದನ್ನು ನಾವು ತಡೆ ಕಟ್ಟಬಾರ್ದು ಅಂತ ಇದೆ. ಯಾಕಂದರೆ ತಡೆ ಕಟ್ಟಿದ್ರೆ ದೇಹಕ್ಕೆ ತುಂಬ ಹಾನಿಯಾಗುತ್ತೆ ಅದು ಅಂತ ಆಗುತ್ತೆ. ಟಾಕ್ಸಿಕ್ ಕ್ಷುತ್ಪಿಪಾಸ ಅಂತಂದರೆ ಬಾಯಾರಿಕೆ, ಹಸುವು ಎರಡು ಹೇಳಿದ್ದಾರೆ. ಆಮೇಲೆ ವಿಸರ್ಜನೆ, ಮಲಮೂತ್ರ ವಿಸರ್ಜನೆ ಎರಡು ಹೇಳಿದ್ದಾರೆ. ಕ್ಷುತ್ಪಿಪಾಸ ಅಂದರೆ ಬಾಯಾರಿಕೆ, ಹಸುವು ಎರಡನ್ನೂ ಕೂಡ ನಾವು ಆ ಥರ ಕಟ್ಟಬಾರ್ದು ಅದನ್ನು. ಅದಕ್ಕೆ ತಕ್ಕನಾಗಿ ಲಿಮಿಟ್ ಆಗಿ ಅದಕ್ಕೆ ಏನೇನು ಬೇಕೋ ಅದನ್ನು ತಗೊಳ್ತಾನೆ ಇರಬೇಕು ಹೊರತು ಅದನ್ನು ಬಿಡಬಾರ್ದು. ಬಿಟ್ಟರೆ ನಮಗೆ ಇನ್ಫ್ಯಾಕ್ಟ್ ಶಂಕರಾಚಾರ್ಯರೇ ಇದರಲ್ಲಿ ಗೀತಾ ಭಾಷೆಯಲ್ಲಿ ಹೇಳಿದ್ದಾರೆ ಒಂದು ಕಡೆ, ಅನಶನಾಥ್ ಪ್ರಿಯತೆ ಏವ, ಅವನು ತಿಂದೇ ಇದ್ದರೆ ಸಾಯ್ತಾನೆ ಅವನು ಅಂತ ಹೇಳಿದ್ದಾರೆ ಒಂದು ಗೀತಾ ಭಾಷೆಯಲ್ಲಿ ಒಂದು ಕಡೆ, ಅನಶನಾಥ್ ಪ್ರಿಯತೆ ಏವ. ಹಾಗಾಗಿ ಎಲ್ಲಿ ಬರ್ತದೆ ಅಂತ ನನಗೆ ಅನಿಸ್ತಾ ಇದೆ, ಯುಕ್ತಾಹಾರ ವಿಹಾರಸಿ ಯುಕ್ತ ಕರ್ಮಸು ಅಂತ ಒಂದು 6ನೇ ಅಧ್ಯಾಯದಲ್ಲಿ ಬರ್ತಲ್ಲ, 6ನೇ ಅಧ್ಯಾಯದಲ್ಲಿ ಯೋಗವನ್ನು ಹೇಗೆ ನಾವು ಮಾಡೋಕ್ಕಾಗುತ್ತೆ, ಯಾವ ಪ್ಯಾರಾಮೀಟರ್ಸ್ ಎಲ್ಲ ನಾವು ಫಿಲಪ್ ಮಾಡಿದ್ರೆ ಯೋಗ ಅನ್ನೋದು ಸಿದ್ಧಿಸುತ್ತೆ ಅಂತ ಹೇಳುವಾಗ, ಯುಕ್ತ ಆಹಾರ ವಿಹಾರ, ಆಹಾರ ಅನ್ನೋದು ಕರೆಕ್ಟಾಗಿರಬೇಕು, ರೆಗ್ಯುಲೇಟೆಡ್ ಆಗಿರಬೇಕು. ವಿಹಾರ ಅಂತ ಹೇಳಿದರೆ ಎಂಟರ್ಟೈನ್ಮೆಂಟು ಅಥವಾ ನಮಗೆ ಹೊರಗಡೆ ಹೋಗೋದು, ಸ್ಲೀಪ್ ಅದು ಕೂಡ ತುಂಬ ಬೇಕು. ಅದಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟು ಬೇಕು. ಅದಕ್ಕೆ ಪೂರ್ತಿ ಅತ್ಯಂತಂ ಅನುಷ್ಣತಃ, ಪೂರ್ತಿ ಏನು ತಿಂದೇ ಇರೋನಿಗೆ, ಆಮೇಲೆ ಅತ್ಯಂತಂ ಯಾರು ತಿಂತಾನೋ ಜಾಸ್ತಿ ತಿನ್ನೋನಿಗೆ ಈ ಇಬ್ಬರಿಗೂ ಕೂಡ ಯೋಗ ಅನ್ನೋದು ಸಿದ್ಧಿಸಲ್ಲ. ಆಮೇಲೆ ಯಾರು ಹೆಚ್ಚಾಗಿ ನಿದ್ದೆ ಮಾಡ್ತಾ ಇರ್ತಾನೋ, ಯಾರು ಪೂರ್ತಿ ನಿದ್ದೆನೇ ಮಾಡಲ್ವೋ ಆ ಎಕ್ಸ್ಟ್ರೀಮ್ಸ್ನೆಲ್ಲ ವರ್ಜೆ ಮಾಡಬೇಕು. ಅತಿ ಸರ್ವತ್ರ ವರ್ಜಯ್ಯತೆ ಅಂತ ಹೇಳಿದ್ರಲ್ಲ, ಆ ಎಕ್ಸ್ಟ್ರೀಮ್ಸ್ ನಾವು ಬಿಡಬೇಕು. ಹಾಗಾಗಿ ಒಂದು ಮೀಡಿಯೋಕರ್ ಲೆವೆಲ್ಸ್ ಇದ್ರೇ ಅವನಿಗೆ ಇದೆಲ್ಲ ಸಿದ್ಧಿಸೋದು ಅಂತ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಇದರಲ್ಲಿ ಕೂಡ ಈ ಚಾಂದೋಗ್ಯ ಉಪನಿಷತ್ತಲ್ಲಿ ಕೂಡ ಅವನಿಗೆ ಈ ಮನಸ್ಸು ಅನ್ನೋದಕ್ಕೆ ದೇಹ ಇದು ನೀರು ಅನ್ನೋದು ಅವನಿಗೆ ಬೇಕೇ ಬೇಕು ಅನ್ನೋದನ್ನು ತೋರ್ಸೋಕ್ಕಾಗಿ ಏನು ಮಾಡಿದ್ದಾರೆ, ಆ ಫುಡ್ ಅನ್ನೋದು ಮನಸ್ಸಿಗೆ ಪ್ರಯೋಜನ ಆಗುತ್ತೆ ಅದು. ಆದರೆ ಫುಡ್ಡನ್ನು ಬಿಟ್ಟರೆ ಇವನಿಗೆ ಮನಸ್ಸಿಗೆ ಹೇಗೆ ಅದು ನೆಗೆಟಿವ್ ಪರಿಣಾಮ ಉಂಟಾಗುತ್ತೆ ಅಂತ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತಾರೆ. 15 ದಿವಸ ನೀನು ಊಟ ಮಾಡದೆ ಇರು ಅಂತ ತೋರಿಸ್ತಾರೆ. ಆದರೆ ನೀರು ಮಾತ್ರ ಕುಡಿತಾರೆ. ನೀರು ಕುಡಿದೇ ಹೋದರೆ ನಿಮಗೆ ಪ್ರಾಣನೇ ಹೊರಟೋಗುತ್ತೆ, ಪ್ರಾಣನ ರಕ್ಷಣೆ ಮಾಡುತ್ತೆ ನೀರು. ಆದರೆ ಫುಡ್ಡನ್ನು ನೀವು ಬಿಟ್ಟಿರ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. 15 ದಿವಸ ಆದಮೇಲೆ ಅವನಿಗೆ ಸರಿ ನೀನು ಕಲ್ತಿದೆಯಲ್ಲ ಆವಾಗಲೇ ವೇದ ಅಲ್ಲ, ಅದನ್ನು ಹೇಳು ಅಂತ ಹೇಳ್ತಾರೆ. ಅವನಿಗೆ ಸ್ಮರಣೆನೇ ಬರೋಲ್ಲ. ಅವನಿಗೆ ಗೊತ್ತಿದ್ದು ಎಲ್ಲ ತಿಳಿದಿದ್ದು ಕಲ್ತ್ಕೊಂಡು ಎಲ್ಲ ಹೇಳ್ತಾ ಇದ್ದಿದ್ದು ಈ 15 ಡೇಸ್ ಊಟ ಮಾಡದೇ ಇದ್ದಿದ್ದರಿಂದ ಈ ಕುಂಡ್ ರಿಕಲೆಕ್ಟ್ ವಾಟ್ ವಾಸ್ ಕಂಟೆಂಟ್ ಇನ್ ಇಸ್ ಇಂಟೆಲೆಕ್ಟ್, ಈ ಕುಂಡ್ ರಿಕಲೆಕ್ಟ್ ಆ ಥರ ಆಯಿತು. ಹಾಗಾಗಿ ಅದರಿಂದ ಗೊತ್ತಾಗುತ್ತೆ ಮೈಂಡ್ ಅನ್ನೋದು ಫುಡ್ ಅನ್ನೋದು ಮೈಂಡಿಗೆ ಒಂದು ಪೋಷಕವಾಗುತ್ತೆ ಅದು ಅಂತ ಗೊತ್ತಾಗುತ್ತೆ ಅಂತ ಆ ಎಕ್ಸ್ಪೆರಿಮೆಂಟ್ ತೋರಿಸಿದ್ರು. ಆವಾಗ ಅವರೇ ಹೇಳ್ತಾರೆ, ನೀರು ಮಾತ್ರ ಕುಡಿಯೋದು ಬಿಡಬೇಡ, ನಿನಗೆ 15 ದಿವಸ ನೀರು ಕುಡಿದೇ ಹೋದರೆ ಪ್ರಾಣವೇ ಇಲ್ಲದೆ ಹೋಗ್ಬಿಡುತ್ತೆ. ಸೊ ವಾಟರ್ ಪ್ರೊಟೆಕ್ಟ್ಸ್ ದಿ ಪ್ರಾಣ ಅಂತ ಗೊತ್ತಾಗುತ್ತೆ ನಮಗೆ. ಇಂಥ ಒಂದೆಲ್ಲ ನಮಗೆ ಅಲ್ಲಿಂದ ಗೊತ್ತಾಗುತ್ತೆ ಇದರಲ್ಲಿ. ಆಮೇಲೆ ತೇನ ಸ್ವರ್ಗೋಪಿ ನಾಸ್ತಿ. ನೋಡು, ಪೂರ್ತಿ ಇವನು ಆಹಾರವನ್ನು ಪೂರ್ತಿ ವರ್ಜೆ ಮಾಡಿಬಿಟ್ಟ ಅಂತ ಹೇಳಿದ್ರೆ ಅವನಿಗೆ ಸ್ವರ್ಗವೂ ಕೂಡ ಸಿಗಲ್ಲ. ಮೋಕ್ಷ ಒಂದು ಕಡೆ ಇರಲಿ, ಮೋಕ್ಷ ಸಾಧನೆ ಒಂದು ಕಡೆ ಇರಲಿ, ಅದಕ್ಕೆ ಶ್ರವಣ ಮನನ ನಿಧಿಧ್ಯಾಸನ ಒಂದು ಕಡೆ ಇರಲಿ. ಸರಿ, ಸ್ವರ್ಗಕ್ಕಾದರೂ ಇವನಿಗೆ ಹೋಗೋಕ್ಕಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೊಂದು ಕರ್ಮ ಮಾಡಬೇಕಲ್ಲ. ಆ ಕರ್ಮಕ್ಕೆ ಮಾಡೋಕ್ಕೆ ಕೂಡ ಇವನಿಗೆ ಶಕ್ತಿ ಇರಲ್ಲ. ಹಾಗಾಗಿ ಅದಕ್ಕೆ ನೋಡಿ, ಇದರಲ್ಲಿ ಈ ಕರ್ಮ ವಿಷಯ ಹೇಳೋರು ಯಾರ್ಯಾರು ಕರ್ಮಕ್ಕೆ ಲಾಯಕ್ಕಿಲ್ವೋ ಅವರೆಲ್ಲ ವೇದಾಂತಕ್ಕೆ ಹೋಗಲಿ ಅಂತ ಹೇಳ್ತಾರೆ. ಅವರು ಏನು ಹೇಳ್ತಾರೆ ಅಂದರೆ, ಕುಂಟ್ರು ಕುರುಡ್ರು ಇವರೆಲ್ಲ ಕರ್ಮಕ್ಕೆ ಲಾಯಕ್ಕಿಲ್ಲ. ಅವರೆಲ್ಲ ಏನು ಮಾಡೋಕ್ಕಾಗಲ್ಲ, ಅವ್ರಿಗೆ ಯಾವಾಗಲೆಲ್ಲ ಏನು ಮಾಡೋಕ್ಕಾಗಲ್ಲ. ಅವ್ರು ಬೇಕಾದ್ರೆ ವೇದಾಂತಕ್ಕೆ ಹೋಗಲಿ ಹಾಗೆ ಮಾಡ್ತಾರೆ. ಹೀಗೆ ಆ ಕರ್ಮ ಅನ್ನೋದು ಮಾಡೋದಕ್ಕೆ ಕೂಡ ಶಕ್ತಿ ಬೇಕು ದೇಹಕ್ಕೆ. ಅದು ಇಲ್ಲಿವರೆಗೆ ಸ್ವರ್ಗ ಕೂಡ ನಿಮಗೆ ಸಿಗಲ್ಲ ಅಂತ ಹೇಳಿದ್ರು. ಆಮೇಲೆ ತಸ್ಮಾತ್ ಐಚ್ಛಿಕಂ ಪ್ರಾಶನ ಮೋಚನಾಧಿಕಂ ಕರ್ಮ ಕರ್ತವ್ಯಮೇವ. ಹಾಗಾಗಿ ಐಚ್ಛಿಕಂ ಅಂತ ಹೇಳಿದ್ರೆ ಏನು, ಅವನಿಗೆ ಯಾವಾಗ ಇಷ್ಟ ಬಂತು ಅಂತ ಹೇಳಿದ್ರೆ ಅವನಿಗೆ ಇದು ಮಾಡಬೇಕು ಅಂತ ಒಂದು ಅರ್ಜಿ ಬರುತ್ತಲ್ಲ, ಈಗ ಫುಡ್ ತೊಗೋಬೇಕು ಅಂತ ಒಂದು ಹಾಗಿರಿಂದ ಒಂದು ಅರ್ಜಿ ಬರುತ್ತೆ. ಅದೇ ಥರ ಒಂದು ಟಾಯ್ಲೆಟ್ಗೆ ಹೋಗಬೇಕು ಅಂತ ಒಂದು ಅರ್ಜಿ ಬರುತ್ತೆ. ಆ ಸಮಯದಲ್ಲಿ ಅದನ್ನು ಮಾಡಲೇಬೇಕೇ ಹೊರತು ಅದನ್ನು ನಾವು ನಿಲ್ಲಿಸಂಗಿಲ್ಲ ಅಂತ ಹೇಳಿದ್ರು. ಇವಾಗ ನಮಗೆ ಎಷ್ಟು ಗಂಟೆ ಆಗಿದೆ? 6:30 ಆಗಿದೆ ಅಥವಾ 5 ಮಿನಿಟ್ಸ್ ಆಗಿದೆ. ಸರಿ, ಇವಾಗ ಇನ್ನೂ ಸ್ವಲ್ಪ ಮಾಡ್ಬಿಡೋಣ. ಅದನ್ನು ಇನ್ನೊಂದು ಭಾಗ ಮಾಡಿಬಿಟ್ಟು, ಏವಂ ಜಾಗೃತ ಸ್ವಪ್ನಯೋ ರಾಗಾದೌ ಸತಿ ಕರ್ಮ ಸುಷುಪ್ತಿ ಸಮಾಧಿ ಮೂರ್ಛಾ ತೂಷ್ಣೀಂ ಭಾವ ಅವಸ್ಥಾಸು ರಾಗಾದಿಕಂ ನಾಸ್ತಿ ಕರ್ಮಾಪಿ ನಾಸ್ತಿ ಇತಿ ಅನ್ವಯ ವ್ಯತಿರೇಕಾಭ್ಯಾಂ ರಾಗಾದೇಹೇ ಕರ್ಮಹೇತುತ್ವ ಸಿದ್ಧಂ ಅಂತ. ನೋಡಿ, ಇವಾಗ ಎಲ್ಲಿಂದ ಕನೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ, ನಾನು ಹಿಂದೆ ಹೇಳಿದ್ನಲ್ಲ, ಕೆಲಸಗಳೆಲ್ಲ ಕರ್ಮಗಳೆಲ್ಲ ಯಾವುದರಿಂದ ಆಗುತ್ತೆ ಅಂತ ಕೇಳಿದ್ರೆ ಆತ್ಮಚೈತನ್ಯ ಬೇಕು ಅಂತ ಹೇಳಿದರು. ಸರಿ, ಆತ್ಮಚೈತನ್ಯ ಇದು ನಿಷ್ಕ್ರಿಯ ಅಂತಲೇ ಹೇಳಿದರು. ಆವಾಗ ಇಂದ್ರಿಯಗಳೆಲ್ಲ ಪ್ರೇರಣೆ ಮಾಡಿ ಯಾವುದು ಮಾಡುತ್ತೆ ಅಂತ ಹೇಳಿದರೆ ರಾಗದ್ವೇಷಾದಿಗಳೇ ಮಾಡುತ್ತೆ ಅಂತ ಹೇಳಿದರು. ಹಾಗಾಗಿ ಆ ರಾಗದ್ವೇಷಗಳೆಲ್ಲ ಹೇಗೆ ಕರ್ಮವನ್ನು ಮಾಡಿಸುತ್ತೆ ಅಂತ ಅನ್ನೋದನ್ನು ಇಲ್ಲಿ ತಗೊಂಬಂದು ಮುಗಿಸ್ತಾ ಇದ್ದಾರೆ ಅದನ್ನು. ಏವಂ ಜಾಗೃತ ಸ್ವಪ್ನಯೋ ರಾಗಾದೋ ಸತಿ ಕರ್ಮ. ನೋಡಿ, ಕರ್ಮ ಯಾವಾಗ ಆಗ್ತಾ ಇರುತ್ತೆ, ಜಾಗೃತದಲ್ಲಿ ಸ್ವಪ್ನದಲ್ಲಿ ಕರ್ಮ ಆಗುತ್ತೆ.
ಅಂದರೆ ನಾವು ಕೆಲಸ ಮಾಡೋದು ಆ್ಯಕ್ಷನ್ಸ್ ಎಲ್ಲ ಜಾಗೃತ ಅವಸ್ಥೆಯಲ್ಲಿ ಆಗುತ್ತೆ. ಇವಾಗ ನಾವು ಬಂದಿದ್ದೀವಿ, ಬಂದು ಒಂದು ವಿಷಯ ಕೇಳ್ತಾ ಇದ್ದೀವಿ, ಅಂಥದ್ದೆಲ್ಲ ಆ್ಯಕ್ಷನ್ಸು. ಸ್ವಪ್ನದಲ್ಲಿ ಬಂದ್ಬಿಟ್ಟು ಒಂದು ವಾಸನಾ ರೂಪವಾಗಿ ಕೆಲವು ಆ್ಯಕ್ಷನ್ಸ್ ಎಲ್ಲ ನಡೀತಾ ಇರುತ್ತೆ. ಬೇರೆ ಸುಷುಪ್ತಿನಲ್ಲಿ ನೋ ಆ್ಯಕ್ಷನ್ಸ್ ಟೇಕ್ ಪ್ಲೇಸ್. ಹಾಗಾಗಿ ಅದಕ್ಕೆ ಏನು ಗಂಟಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ರಾಗದ್ವೇಷಾದಿಗಳು ಎಲ್ಲೆಲ್ಲ ಇರುತ್ತೋ ಆ ಸಮಯದಲ್ಲೆಲ್ಲ ಕರ್ಮ ಅನ್ನೋದು ನಡೀತಾ ಇರುತ್ತೆ. ರಾಗದ್ವೇಷಗಳು ಇರೋದಿಲ್ಲ ಯಾವಾಗ ಸುಷುಪ್ತಿ ಅವಸ್ಥೆಯಲ್ಲಿ, ಆವಾಗ ಕರ್ಮ ಕೂಡ ಯಾವುದು ನಡೆಯೋದಿಲ್ಲ ಅಂತ ಹೇಳಿದ್ರು. ಆಮೇಲೆ ಕರ್ಮಾಪಿ ನಾಸ್ತಿ ಇತಿ ಅನ್ವಯ ವ್ಯತಿರೇಕಾಭ್ಯಾಂ ರಾಗಾದೇಹೇ ಕರ್ಮಹೇತುತ್ವಂ ಸಿದ್ಧಂ. ಹೀಗೆ ಅನ್ವಯ ವ್ಯತಿರೇಕ ಮಾಡ್ಕೊಳ್ಳೋದ್ರಿಂದ ರಾಗಾದಿ ಅಂತ ಹೇಳಿದ್ರೆ ರಾಗದ್ವೇಷ ಇವುಗಳಿಗೆಲ್ಲದಕ್ಕೂ ಕೂಡ ಅವುಗಳೇ ಕರ್ಮವನ್ನು ಮಾಡಿಸುತ್ತೆ ಅನ್ನೋದು ನಮಗೆ ತೀರ್ಮಾನ ಆಯಿತು ಇದರಲ್ಲಿ ಅಂತ ಹೇಳಿದ್ರು. ಇಲ್ಲಿ ನಾವು ಮುಂದಕ್ಕೆ ಶುದ್ಧಿ ಸಮಾಧಿ ಮೂರ್ಛಾ ಕರೆಕ್ಟ್, ಅದನ್ನು ಹೇಳ್ತೀನಿ. ಅದೇ ಕರ್ಮ ಅನ್ನೋದು ಯಾವ್ಯಾವ ರಾಗದ್ವೇಷಗಳಲ್ಲಿ ಯಾವ್ಯಾವ ಇರಲ್ಲ ಅಂತ ಹೇಳಿದ್ರೆ ಸುಷುಪ್ತಿ, ದಟ್ ಈಸ್ ಡೀಪ್ ಸ್ಲೀಪ್. ಆಮೇಲೆ ಸಮಾಧಿ ಅಂತ ಒಂದು ಸ್ಟೇಟ್ ಇದೆಯಲ್ಲ, ಮೆಡಿಟೇಟಿವ್ ಸ್ಟೇಟ್ ಅದು. ಆಮೇಲೆ ಮೂರ್ಛಾ ಅಂದರೆ ಅನ್ಕಾನ್ಷಿಯಸ್ನೆಸ್ ಅದು. ಆಮೇಲೆ ತೂಷ್ಣಿಂ ಭಾವ ಅಂತ ಹೇಳಿದ್ರೆ ನಾವು ಏನು ಮಾಡಿದ್ರೆ ಹೊಡ್ತಿರೋ ಇಂಡಿಫರೆಂಟಾಗಿ ಸುಮ್ಮನೆ ಇರೋದು ಅಂತ. ನಾವು ಕೆಲವು ಸತಿ ವಿತೌಟ್ ಡೂಯಿಂಗ್ ಎನಿಥಿಂಗ್ ನಾವು ಅವಾಗ ಸ್ಲೀಪ್ ಅಂತ ಹೇಳೋಲ್ಲ, ಅದನ್ನು ಬೇರೆ ಏನು ನಾವು ಮಾಡ್ತಾನೆ ಇರಲ್ಲ. ಬಟ್ ಸುಮ್ಮನೆ ನಾನು ಸ್ವಲ್ಪ ಕೂತಿರ್ತೇನಪ್ಪ, ನಾನು ಅದಕ್ಕೆ ಟೆರೆಸ್ ಕೋಮಾ ಸ್ಟೇಜ್ ಅದು ಮೂರ್ಛೆಗೆ ಸೇರ್ಬಿಡ್ತಾರೆ, ಮೂರ್ಛೆಗೆ ಸೇರ್ಬಿಡ್ತಾರೆ. ಹಾಗಾಗಿ ತೂಷ್ಣಿಂ ಭಾವ ಅಂತ ಹೇಳಿದ್ರೆ ಏನನ್ನು ಮಾಡಿದ್ರೆ ನಾನು ಸುಮ್ಮನೆ ಇರ್ತೀನಪ್ಪ, ಸ್ವಲ್ಪ ಹೊತ್ತು ನಾನು ಸುಮ್ಮನೆ ಆರಾಮಾಗಿ ಇರ್ತೀನಿ ಅಂತ ಹೇಳ್ತಾರಲ್ಲ. ಮನಸ್ಸು ಕೂಡ ಏನು ಮಾಡಿದೆ, ಮನಸ್ಸು ಕೂಡ ಏನು ಮಾಡಿದೆ, ಹೌದೌದು, ಮನಸ್ಸಲ್ಲೂ ಕೂಡ ಯಾವುದು ಯೋಚನೆಗಳೆಲ್ಲ ಯಾವುದು ಇಲ್ಲದೆ ಒಂದು ಸ್ಥಿತಿ ಇದೆಯಲ್ಲ, ಹಾಗೆ ಬಿಡುತ್ತೆ, ಕೆಲಸಗಳಾಗೋಗುತ್ತೆ. ಹಾಗಾಗಿ ಮನಸ್ಸು ಕೂಡ ಯಾವ ಒಂದು ಚಟುವಟಿಕೆಯನ್ನು ಇಟ್ಕೊಳ್ಳದೆ ಸುಮ್ಮನೆ ಇರೋದು ಅಂತ ಇದೆಯಲ್ಲ, ಅಂಥ ಸುಮ್ಮನೆ ಇರೋ ಸ್ಟೇಟಲ್ಲಿ ರಾಗದ್ವೇಷಗಳು ಇರಲ್ಲ. ಆವಾಗ ಕರ್ಮ ಅನ್ನೋದು ಅವಾಗ ಕೂಡ ನಡೆಯಲ್ಲ ಅಂತ ಆಯ್ತದೆ. ಹಾಗಾಗಿ ಇವನು ಕೈಕಾಲುಗಳೆಲ್ಲ ಸುಮ್ಮನೆ ಇಟ್ಕೊಂಡಿದ್ದಾನೆ, ಆದರೆ ಮನಸ್ಸು ಮಾತ್ರ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಒಂದು ಹೆಸರು ಕೊಟ್ಟರು ಕೃಷ್ಣ 3ನೇ ಅಧ್ಯಾಯದಲ್ಲಿ. ಮಿಥ್ಯಾಚಾರ ಶೌಚ್ಯತೆ ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಶೌಚ್ಯತೆ ಅಂತ ಹೇಳಿರೋದು. ಕರ್ಮೇಂದ್ರಿಯಗಳಲ್ಲಿ ಇಟ್ಕೊಂಡು ಸುಮ್ಮನೆ ಇದ್ದಾನೆ, ಅದೆಲ್ಲ ಗಟ್ಟಿಯಾಗಿ ಕಂಟ್ರೋಲ್ ಇಟ್ಕೊಂಡಿದ್ದಾನೆ. ಆದರೆ ಮನಸ್ಸಲ್ಲಿ ಅವನು ಚಿಂತನೆ ಮಾಡ್ತಾ ಇದ್ದಾನೆ, ಇದು ವಿಶೇಷ ಚಿಂತನೆ ಮಾಡ್ತಾ ಇದ್ದಾನೆ. ಅದು ಬಂದ್ಬಿಟ್ಟು ಇಟ್ ಇಸ್ ಹಿಪೋಕ್ರಸಿ. ಯು ಆರ್ ಅಪಿಯರಿಂಗ್ ಟು ಬಿ ಕ್ವೈಟ್, ಬಟ್ ದೆನ್ ಯುವರ್ ಮೈಂಡ್ ಇಸ್ ನಾಟ್ ಕ್ವೈಟ್. Your mind is doing so many things. ಅದು 3ನೇ ಚಾಪ್ಟರ್, ಥರ್ಡ್ ಚಾಪ್ಟರ್. ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮನಸಾಸ್ಮರನ್ ಕಿಂ ಇಂದ್ರಿಯಾರ್ಥ. ಅವುಗಳೆಲ್ಲ ಮನಸ್ಸಿಂದ ಇಂದ್ರಿಯ ವಿಷಯಗಳೆಲ್ಲ ಚಿಂತನೆ ಮಾಡ್ತಾ ಇರ್ತಾನಲ್ಲ ಮನಸ್ಸಿಂದ. ಅದಕ್ಕೆ ಕನ್ನಡದಲ್ಲಿ ಮನಸ್ಸಲ್ಲಿ ಮಂಡಿಗೆ ತಿನ್ನೋದು ಅಂತ ಒಂದು ಹೇಳ್ತಾರಲ್ಲ, ಒಂದು ಮಾತಿದೆಯಲ್ಲ, ಮನಸ್ಸಲ್ಲೇ ಮಂಡಿಗೆ ತಿನ್ನೋದು ಅಂತ. ಹೊರಗಡೆ ತಿನ್ನೋಕ್ಕೆ ಅವನಿಗೆ ಯೋಗ್ಯತೆ ಇಲ್ಲ, ಅಥವಾ ಯಾರಾದ್ರೂ ಬೈತಾರೆ ಅಂತ ತಿಂತಾ ಇಲ್ಲ, ಆದರೆ ಮನಸ್ಸಲ್ಲಿ ಅವ್ನು ಮಾಡ್ಕೊಳ್ತಾನೆ ಅಂತಿದೆಯಲ್ಲ, ಅದು ತಪ್ಪು ಅಂತ ತೋರಿಸಿದ್ದಾರೆ. ಅದನ್ನು ಮಿಥ್ಯಾಚಾರ ಅಂತ ಹೇಳಿದರೆ ಹಿಪೋಕ್ರಸಿ ಅಂತ ಇಂಗ್ಲೀಷಲ್ಲಿ ಇದಕ್ಕೆ ಒಂದು ಹೆಸರು ಕೊಟ್ಟಿದ್ದಾರೆ. ಅದನ್ನು ಇಲ್ಲಿ ನಾವು ನಿಲ್ಲಿಸಿರೋಣ. ಈ 92ನೇ ಪೇಜಲ್ಲಿ ಒಂದು ಭಾಗ ಮಾಡಬೇಕಾಗಿದೆ. ಅದೇ ಈ ಲಾಸ್ಟು ಕೆಲವು ಇದರಲ್ಲಿ ಒಂದು 5-6 ದಿವಸಗಳೇ ಎಷ್ಟೋ ಒಂದು ವಾರ ಕೋಮಾ ಸ್ಟೇಟಲ್ಲಿ ಇರ್ತಾರೆ. ಹೌದು, ಡೆತ್ ಆಗಿ ಮುಂಚೆ. ಹೌದು, ನಮ್ಮ ತಾಯಿ 2 ವೀಕ್ಸ್ ಕೋಮಲ್ಲಿದ್ದರು. ಆಮೇಲೆ ಶಿ ಕೇಮ್ ಔಟ್ ಆಫ್ ಕೋಮಾ. ಆಮೇಲೆ ಲಾಸ್ಟ್ 2 ಡೇಸ್ ಶಿ ವಾಸ್ ಕಂಪ್ಲೀಟ್ಲಿ ಡೌನ್, ಏನು ಗೊತ್ತಾಗ್ತಾ ಇಲ್ಲ, ಆ ಥರ ಆಗ್ತಾಯಿತ್ತು. ಸೊ ಆ ಕೋಮಾ ಸ್ಟೇಜ್ ಅನ್ನೋದು ಇರುತ್ತೆ ಕೆಲವರಿಗೆ. ಆ ಸಮಯದಲ್ಲಿ ನಮಗೆ ರಾಗದ್ವೇಷಗಳಿಗೆ ಯಾವ ಪ್ರವೃತ್ತಿನೂ ಇರಲ್ಲ, ಅವರಿಗೆ ಏನೂ ಗೊತ್ತಾಗಲ್ಲ ಅವರಿಗೆ. ಇನ್ಫ್ಯಾಕ್ಟ್ ದೇ ವಾಂಟ್ ಇವನ್ ಎಕ್ಸ್ಪೀರಿಯನ್ಸ್ ಪೇಯ್ನ್ ಅಂತ ಹೇಳ್ತಾರೆ. ಕೋಮಾ ಸ್ಟೇಜಲ್ಲಿ ಇರುವಾಗ ಎಲ್ಲಿ ಪರವಾಗಿಲ್ಲ, ಇಟ್ಸ್ ಗುಡ್ ಬರ್ಲಿ ಫಾರ್ ದೆಮ್, ಬಿಕಾಸ್ ಪೇಯ್ನ್ ಆಲ್ಸೋ ದೇ ವಾಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ. ಅದ್ವೈತಾನಂದ ದಟ್ಸ್ ಎ ವೆರಿ ಗುಡ್ ಪಾಸಿಟಿವ್, ಕರೆಕ್ಟ್. ಮಾನಸ ಪೂಜಾ ಅಂತ, ಮಾನಸ ಪೂಜಾ. ಕೈಯಿಂದ ಮಾಡೋಕ್ಕೆ, ಕೈಕಾಲಿಂದ ಮಾಡೋಕ್ಕೆ, ಐ ಮೀನ್ ದೇಹದಿಂದ ಮಾಡೋಕ್ಕೆ ಬದಲು ಮಾನಸ ಪೂಜೆಯಲ್ಲಿ ಎಂಗೇಜ್ ಆಗ್ತಾ ಇದ್ದರೆ ದಟ್ಸ್ ಆಲ್ಸೋ ಎ ಗುಡ್ ಪಾಸಿಟಿವ್ ಇದು ಎಕ್ಸಸೈಸ್ ಫಾರ್ ದಿ ಮೈಂಡ್ ಅಂತ. ಅದ್ವೈತಾನಂದ ಪೂರ್ಣಾಯ ವ್ಯಾಸ ಶಂಕರ ರೂಪಿಣೆ ನಮೋಸ್ತು ವಾಸುದೇವಾಯ ಗುರವೇ ಸರ್ವಸಾಕ್ಷಿಣೇ ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀ.